ಗುಡ್ ಮಾರ್ನಿಂಗ್ ಟು ಆಲ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆರಾಧನಾ ಸಮಯಕ್ಕೆ ಕರ್ತನ ನಮ್ಮನ್ನ ಬರಮಾಡಿದ್ದಾನೆ. ಹೀಗಾಗಿ ತಂದೆ, ಕುಮಾರ, ಪವಿತ್ರಾತ್ಮ ಹೆಸರಿನಲ್ಲಿ ನಿಮ್ಮೆಲ್ಲರನ್ನು ಆರಾಧನೆಗಾಗಿ ನಾನು ಸ್ವಾಗತಿಸುವನಾಗಿದ್ದೇನೆ. ಆರಾಧನಾ ಸಮಯದಲ್ಲಿ ಕರ್ತನಿಗೆ ಸ್ತುತಿಸಿ ಕೊಂಡಾಡಲಿಕ್ಕಾಗುವಂತೆ ದೇವರ ಆತ್ಮನು ನಮಗೆ ಸಹಾಯಿಸಲಿ. ದೇವರ ವಾಕ್ಯ ಹೀಗೆ ನೋಡ್ತೇವೆ, ಬನ್ನಿರಿ ಯೆಹೋವನಿಗೆ ಉತ್ಸಾಹ ಧ್ವನಿ ಗೈಯುವ, ನಮ್ಮ ರಕ್ಷಕನಾದ ಶರಣನಿಗೆ ಜಯ ಘೋಷ ಮಾಡೋಣ. ಬನ್ನಿರಿ ನಮ್ಮ ನಿರ್ಮಾಣಿಕನ ಯೆಹೋವನಿಗೆ ಸಾಷ್ಟಾಂಗವರೆಗೆ ಆರಾಧಿಸೋಣ. ನಮ್ಮ ನಿರ್ಮಾಣಿಕನು, ನಮ್ಮ ರಕ್ಷಕನು, ವಿಮೋಚಕನು ಅಂತಹ ಕರ್ತನಿಗೆ ಸ್ತೋತ್ರ ಹೇಳುವಂತ ಸಮಯ. ಹೀಗಾಗಿ ಆತನನ್ನ ವಿಶೇಷ ರೀತಿಯಲ್ಲಿ ಗೌರವಿಸಿ ಆರಾಧಿಸೋಣ. ಈ ಆರಾಧನಾ ಕೂಟದ ಪ್ರಾಮುಖ್ಯಕ್ಕಾಗಿ ಮತ್ತು ಕರ್ತನ ಮಹಿಮೆಗಾಗಿ ನಾವು 184ನೇ ಸಂಗೀತ ಹಾಡಿಕೊಳ್ಳೋಣ. ಸಂಗೀತಗಳು 184. ನಾನು ಪಾಪದಲ್ಲಿ ಹುಟ್ಟಿ ಕಡು ಪಾಪಿಯಾದೆನು, ನಾನಾ ವಿಧವಾಗಿ ತಪ್ಪಿ ಪಾಪದಲ್ಲಿ ಬಿದ್ದೆನು. 184ನೇ ಸಂಗೀತ. ಅವ್ರನ್ನ ಚಾಪಣ್ಣವ್ರು ಲೀಡ್ ಮಾಡುವಾಗ ನಾವು ಮ್ಯೂಟ್ ಮಾಡಿಕೊಂಡವರಾಗಿ ಮನೆಗಳಿಂದ ಹಾಡಿಕೊಳ್ಳೋಣ.
ಹಾಗೆಯೇ ಕೀರ್ತನೆಗಳಲ್ಲಿ 512ನೇ ಕೀರ್ತನೆ ಹಾಡಿಕೊಳ್ಳೋಣ. 512ನೇ ಕೀರ್ತನೆ. ಅತ್ಯಂತ ಪ್ರಿಯ ಯೇಸು, ನಿನ್ನ ನಾಮ ಕೊಂಡಾಡುವೆ, ನನ್ನೆಷ್ಟಾಗಿ ಪ್ರೀತಿಸಿದೆ, ನಿನ್ನನ್ನೇ ಸೇವಿಸುವೆ. 512ನೇ ಕೀರ್ತನೆ. ಪ್ರಿಯ ಯೇಸು, ನಿನ್ನ ನಾಮ ಕೊಂಡಾಡುವೆ,
ನಮ್ಮ ಆರಾಧನೆಗೆ ಸಹಾಯಕವಾಗುವ ರೀತಿಯಲ್ಲಿಯೂ ಆತ್ಮಗಳು ಪ್ರೇರಿಸಲ್ಪಟ್ಟು ಆತನನ್ನು ಆರಾಧಿಸ್ಲಿಕ್ಕಾಗುವಂತೆ ನಮ್ಮನ್ನು ಉತ್ತೇಜಿಸ್ಲಿಕ್ಕಾಗಿ ದೇವರ ವಾಕ್ಯವನ್ನ ಕೇಳುವಂತ ಸಮಯ. ಈ ಗಳಿಗೆಯಲ್ಲಿ ಸಂತ ಅಮಿತಾನಂದ ಅವರು ಆರಾಧನೆಗೆ ಸಹಾಯಕವಾಗುವಂತ ರೀತಿಯಲ್ಲಿ ದೇವರ ವಾಕ್ಯ ಹಂಚಲಿಕ್ಕಿದ್ದಾರೆ. ಅಮಿತಾನಂದ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸೋಣ. ವಾರದ ಮೊದಲನೇ ದಿನ ಆಲಯದಲ್ಲಿ ಸೇರಿಕೊಂಡು ಆತನನ್ನ ಸ್ತುತಿಸಿಕೊಂಡಾಡ್ಲಿಕ್ಕಾಗುವಾಗೆ, ಆರಾಧಿಸ್ಲಿಕ್ಕಾಗುವಾಗೆ ಅವಕಾಶಗಳು ಇಲ್ಲದೆ ಇದ್ದಾಗ್ಯೂ ಸಹ ದೇವರ ಮಹಾಕೃಪೆಯಿಂದ ಆತನು ಕೊಟ್ಟಂತಹ ಈ ಅನುಕೂಲತೆಗಳ ಮುಖಾಂತರವಾಗಿ ನಾವೆಲ್ಲರೂ ಸಹ ಸಭೆಯಾಗಿ ಸೇರಿಕೊಳ್ಳಿಕ್ಕಾಗುವ ಹಾಗೆ, ಆತನು ಮಾಡಿದಂತ ಉಪಕಾರಗಳನ್ನ ನೆನಪು ಮಾಡಿಕೊಳ್ಳಿಕ್ಕಾಗುವ ಹಾಗೆ, ಆತನಿಗೆ ಘನಮಾನ ಸ್ತುತಿ ಸ್ತೋತ್ರ ಕೊಂಡಾಟಗಳನ್ನ ಸಲ್ಲಿಸ್ಲಿಕ್ಕಾಗುವ ಹಾಗೆ ಆತನು ನಮ್ಮನ್ನು ನಡೆಸ್ತಾ ಬಂದ ರೀತಿಗಾಗಿ ಆತನನ್ನ ಸ್ತುತಿಸೋಣ, ಕೊಂಡಾಡೋಣ. ನಮ್ಮ ಕರ್ತನಾದ ಯೇಸು ಸ್ವಾಮಿಯ ಕುರಿತಾಗಿ ಸತ್ಯವೇದದಲ್ಲಿ ಎಲ್ಲಾ ಭಾಗಗಳಲ್ಲಿಯೂ ಸಹ ಆತನ ಕುರಿತಾಗಿ ಬರೆಸಲ್ಪಟ್ಟದೆ. ಹಾಗೆಯೇ ಹೊಸ ಒಡಂಬಡಿಕೆಯಲ್ಲೂ ಸಹ ನಾವು ನೋಡುವಾಗ ನಮ್ಮ ಕರ್ತನಾದ ಯೇಸು ಸ್ವಾಮಿಯ ಕುರಿತಾಗಿ ಅನೇಕ ಹೇಳಿಕೆಗಳನ್ನ ಸಹ ನಾವು ನೋಡುವವರಾಗಿದ್ದೇವೆ. ಉದಾಹರಣೆಗಾಗಿ ನಾವು ನೋಡುವಾಗ ತಂದೆಯಾದ ದೇವರು ತನ್ನ ಮಗನ ಕುರಿತಾಗಿ ಹೇಳುವಂತಹ ಒಂದು ಹೇಳಿಕೆಯನ್ನು ನಾವು ಗಮನಿಸುವುದಾದ್ರೆ, ಈತನು ಪ್ರಿಯನಾಗಿರುವ ನನ್ನ ಮಗನು ಎಂಬುದಾಗಿ ನೋಡ್ತೇವೆ. ಅದೇ ರೀತಿ ಜನರನ್ನ ನೋಡುವಾಗ ಅವರು ಹೇಳುವಂತ ಮಾತು, ಇವನು ಆ ಬಡಗಿಯ ಮಗನಲ್ಲವೇ ಎಂಬುದಾಗಿ ಅವರು ಕೊಟ್ಟಂತ ಹೇಳಿಕೆಯನ್ನ ನೋಡ್ತೇವೆ. ಮತ್ತೆ ಕೆಲವು ಜನರನ್ನ ನೋಡುವಾಗ ಅವರ ಹೇಳಿಕೆಗಳು, ಈತನು ಬರಬೇಕಾದ ಪ್ರವಾದಿ, ಈತನು ಬರಬೇಕಾದ ಕ್ರಿಸ್ತನು ಎಂಬುದಾಗಿ ನೋಡ್ತೇವೆ. ಅದನ್ನ ಜೊತೆಯಲ್ಲೇ ಇದ್ದಂತಹ ಶಿಷ್ಯರುಗಳು ಕೊಟ್ಟಂತ ಹೇಳಿಕೆ, ಈತನು ಯಾರಿರಬಹುದು ಎಂಬುದಾಗಿ. ಜೊತೆಯಲ್ಲೇ ಇದ್ದಾಗ್ಯೂ ಸಹ ಆತನನ್ನ ಅರಿಯದೆ ಅವರು ಪ್ರಶ್ನಿಸುವಂತಹದ್ದು, ಈತನು ಯಾರಿರಬಹುದು ಎಂಬುದಾಗಿ. ಕ್ರೂಜೆಯ ಕಂಬದಲ್ಲಿ ನಮ್ಮ ಸ್ವಾಮಿ ಪ್ರಾಣವನ್ನು ಕೊಡುವಂತಹ ಸಂದರ್ಭದಲ್ಲಿ ಶತಾಧಿಪತಿಯು ಹೇಳುವಂತ ಒಂದು ಹೇಳಿಕೆ, ನಿಜವಾಗಿಯೂ ಈತನು ದೇವ ಕುಮಾರನಾಗಿದ್ದನು ಎಂಬುದಾಗಿ. ಈ ರೀತಿಯಾಗಿ ಅನೇಕ ಹೇಳಿಕೆಗಳನ್ನ ನಾವು ಸತ್ಯವೇದವನ್ನ ಅಭ್ಯಾಸ ಮಾಡುವಾಗ ನೋಡ್ಲಿಕ್ಕೆ ಸಾಕು. ಈ ದಿನ ಇನ್ನೊಂದು ಹೇಳಿಕೆಯನ್ನ ನಾವು ಗಮನಿಸುವ, ಅದು ಮಾರ್ಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 16ನೇ ವಚನ. ಮಾರ್ಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 16ನೇ ವಚನ. ಫರಿಸಾಯರಾದ ಶಾಸ್ತ್ರಿಗಳು ಆತನ ಹಿಂದೆ ಹೋಗಿ ಆತನು ಪಾಪಿಗಳ ಮತ್ತು ಸುಂಕದವರ ಸಂಗಡ ಊಟ ಮಾಡುವುದನ್ನು ಕಂಡು ಆತನ ಶಿಷ್ಯರಿಗೆ, ಈತನು ಸುಂಕದವರ ಮತ್ತು ಪಾಪಿಗಳ ಸಂಗಡ ಊಟ ಮಾಡುತ್ತಾನೆ, ನೋಡಿರಿ. ಇಲ್ಲಿ ನಾವು ನೋಡುವಾಗ ಫರಿಸಾಯರು ಮತ್ತು ಶಾಸ್ತ್ರಿಗಳು ನಮ್ಮ ಕರ್ತನಾದ ಯೇಸು ಸ್ವಾಮಿಗೆ ಆಪಾದನೆಯ ಒಂದು ಹೇಳಿಕೆಯನ್ನ ಕೊಡುವುದನ್ನ ನಾವು ನೋಡುವಂತರಾಗಿದ್ದೇವೆ. ಅದೇ ರೀತಿಯಾದ ಇನ್ನೊಂದು ವಾಕ್ಯ ಭಾಗವನ್ನು ನೋಡೋಣ. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 7ನೇ ವಚನ. 19:7. ಇದನ್ನು ನೋಡಿದವರೆಲ್ಲರೂ ಈತನು ಪಾಪಿಯಾಗಿರುವವನ ಬಳಿಯಲ್ಲಿ ಇಳುಕೊಳ್ಳುವುದಕ್ಕೆ ಹೋಗಿದ್ದಾನೆ ಎಂದು ಗುಣಗುಟ್ಟಿದರು ಎಂಬುದಾಗಿ ನೋಡ್ತೇವೆ. 2 ಸನ್ನಿವೇಶಗಳನ್ನ ನಾವು ನೋಡುವಾಗ, ಯೇಸು ಸ್ವಾಮಿ ಮೊದಲನೇ ಸನ್ನಿವೇಶದಲ್ಲಿ ಲೇವಿಯ ಮನೆಗೆ ಹೋಗಿದ್ದಾನೆ, ಅಲ್ಲಿ ಊಟಕ್ಕೆ ಕುಳಿತುಕೊಂಡಿದ್ದಾನೆ. ಆ ಸಂದರ್ಭದಲ್ಲಿ ಲೇವಿಯ ಸ್ನೇಹಿತರು ಹಾಗೂ ಲೇವಿಯ ಮನೆಯಲ್ಲಿ ಬಂದಂತ ಎಲ್ಲ ಜನರು ಸಹ ಆತನೊಟ್ಟಿಗೆ ಊಟಕ್ಕೆ ಕುಳಿತವರವರಾಗಿದ್ದರು. ಅದನ್ನು ಗಮನಿಸಿದಂತಹ ಫರಿಸಾಯರು ಹೇಳುವಂತ ಮಾತುಗಳು, ಈತನು ಸುಂಕದವರ ಮತ್ತು ಪಾಪಿಗಳ ಸಂಗಡ ಊಟ ಮಾಡುತ್ತಾನೆ ಎಂಬುದಾಗಿ. ಮತ್ತೊಂದು ವಾಕ್ಯ ಭಾಗವನ್ನು ಓದಿಕೊಂಡಾಗ ಅಲ್ಲಿ ನಾವು ನೋಡುವಂತದ್ದು, ಸ್ವಯಂ ಯೇಸು ಸ್ವಾಮಿಯೇ ಹೇಳುವಂತ ಮಾತುಗಳು ಜಕ್ಕಾಯನ ಮನೆಗೆ, ಈ ದಿನ ಜಕ್ಕಾಯನೇ ಪಟ್ಟಣ ಇಳಿದು ಬಾ, ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕು ಎಂಬುದಾಗಿ. ಆತನೇ ಜಕ್ಕಾಯನಿಗೆ ಇಳುಕೊಳ್ಳುವೇನು ಎಂಬುದಾಗಿ ಹೇಳಿ ಆತನ ಮನೆಗೆ ಹೋಗಿ ಇಳುಕೊಂಡನು. ಅಂತಹ ಸಂದರ್ಭದಲ್ಲಿ ಅಲ್ಲಿಯ ಜನರು ನೋಡಿ ಗುಣಗುಟ್ಟಿದಂತ ವಿಷಯ, ಈತನು ಪಾಪಿಯ ಬಳಿಯಲ್ಲಿ ಇಳುಕೊಳ್ಳುವುದಕ್ಕೆ ಹೋಗಿದ್ದಾನೆ ಎಂಬುದಾಗಿ ಹೇಳ್ತಾರೆ. ಯಾಕೆ ನನ್ನ ಸ್ವಾಮಿ
ಪಾಪಿಗಳ ಸಂಗಡ ಊಟ ಮಾಡಿದನು. ಯಾಕೆ ನನ್ನ ಸ್ವಾಮಿ ಪಾಪಿಗಳ ಮನೆಯಲ್ಲಿ ಇಳುಕೊಂಡನು ಎಂಬುದಾಗಿ ನಾವು ನೋಡುವಾಗ ಖಂಡಿತವಾಗಿಯೂ ಅದಕ್ಕೆ ಕಾರಣಗಳುಂಟು. ಕಾರಣ ಇಷ್ಟೇ, ಆತನು ಪಾಪಿಗಳ ಮೇಲೆ ಇಟ್ಟಂತಹ ಪ್ರೀತಿಯೇ. ಅಪಾರವಾದ ಪ್ರೀತಿಯನ್ನು ಆತನು ಪಾಪಿಗಳ ಮೇಲೆ ಇಟ್ಟಿದ್ದನು, ಕರುಣೆಯನ್ನ ಇಟ್ಟಿದ್ದನು, ಮಮತೆಯನ್ನ ಇಟ್ಟಿದ್ದನು. ಮತ್ತು ನಾವು ನೋಡ್ತೇವೆ, ಅನೇಕ ಸ್ತ್ರೀಯರು ತಮ್ಮ ಮಕ್ಕಳನ್ನ ಯೇಸು ಸ್ವಾಮಿಗೆ ಬಳಿಗೆ ಕರ್ಕೊಂಡು ಬಂದವರಾಗಿ ಯೇಸು ಸ್ವಾಮಿಯಿಂದ ಆಶೀರ್ವಾದವನ್ನ ಪಡೆದುಕೊಳ್ಳಬೇಕೆಂಬ ಆಲೋಚನೆ ಅವರಲ್ಲಿರುವಾಗ ಶಿಷ್ಯರು ಅವರನ್ನ ಗದರಿಸುವಂತ ಸಂದರ್ಭದಲ್ಲಿ ಆತನು ಹೇಳಿದಂತ ಮಾತುಗಳು, ಸಣ್ಣ ಮಕ್ಕಳನ್ನ ನನ್ನ ಬಳಿಗೆ ಬರಗೊಡಿಸಿರಿ, ಅವುಗಳಿಗೆ ಅಡ್ಡಿ ಮಾಡಬೇಡಿರಿ ಎಂಬುದಾಗಿ ಹೇಳಿದನು. ಮಕ್ಕಳ ಕುರಿತಾಗಿಯೂ ಸಹ ಆತನು ಕಾಳಜಿ ಉಳ್ಳವನಾಗಿದ್ದನು, ಪ್ರೀತಿ ಉಳ್ಳವನಾಗಿದ್ದನು, ಕರುಣೆ ಉಳ್ಳವನಾಗಿದ್ದನು. ಹಾಗಾಗಿ ಅವರಿಗೆ ಅಡ್ಡ ಮಾಡಬೇಡ್ರಿ, ಅಡ್ಡಪಡಿಸಬೇಡ್ರಿ ಎಂಬುದಾಗಿ ಆತನು ಹೇಳಿದಂತ ಮಾತನ್ನು ನೋಡ್ತೇವೆ. ಮತ್ತು ಜನರು ದೊಡ್ಡ ದೊಡ್ಡ ಗುಂಪಾಗಿ ಆತನನ್ನ ಹಿಂಬಾಲಿಸುವಾಗ ಆತನು ಹೇಳಿದಂತ ಮಾತು, ಕುರುಬನಿಲ್ಲದ ಕುರಿಗಳಂತೆ ತೊಳಲುತ್ತಿದ್ದಾರೆ ಎಂಬಂತ ಆ ಮಮತೆಯ ಮಾತನ್ನ ಆತನು ಹೇಳಿದನು. ಅವರ ಕುರಿತಾಗಿ ಚಿಂತನೆ ಉಳ್ಳವನಾಗಿದ್ದನು. ಮತ್ತು ಅವ್ರು ನೋಡುವಾಗ ಹೃದಯದಲ್ಲಿ ನೊಂದುಕೊಂಡನು, ದುಃಖವನ್ನ ಪಟ್ಟನು ಎಂಬುದಾಗಿ ನಾವು ವಾಕ್ಯ ಭಾಗದಲ್ಲಿ ನೋಡ್ತೇವೆ. ನಿಜ, ಅನೇಕ ಜನರು ಆತನನ್ನ ಹಿಂಬಾಲಿಸ್ತಾ ಇದ್ರು. ಕಾರಣ, ಆತನು ಮಾಡುವಂತ ಅದ್ಭುತ ಕಾರ್ಯಗಳನ್ನ, ಸೂಚಕ ಕಾರ್ಯಗಳನ್ನ ನೋಡುವ ಸಲುವಾಗಿ ಅವರು ಆತನನ್ನ ಹಿಂಬಾಲಿಸುತ್ತಿದ್ದರು. ಇನ್ನು ಕೆಲವರು ಆತನ ಅದ್ಭುತ ಕಾರ್ಯವನ್ನು ಮಾಡುವುದರ ಮುಖಾಂತರವಾಗಿ ಊಟವನ್ನ ಉಣಬಡಿಸುತ್ತಾನೆ ಆ ಒಂದು ಆಲೋಚನೆಯಿಂದ ಹೋಗಿರ್ಲಿಕ್ಕೆ ಸಾಕು. ಆದ್ರೆ ನಮ್ಮ ಕರ್ತನಾದ ಯೇಸು ಸ್ವಾಮಿಯೋ ಆದರೂ ಅವರನ್ನ ಪ್ರೀತಿಸಿದನು, ಅವರ ಮೇಲೆ ಮಮತೆಯನ್ನ ಇಟ್ಟನು, ಅವರ ಮೇಲೆ ದಯೆಯನ್ನ ಇಟ್ಟನು. ನಾವು ನೋಡುವಾಗ ವಾಕ್ಯ ಭಾಗದಲ್ಲಿ ನೋಡ್ತೇವೆ, ಅವರನ್ನ ಪರಿಪೂರ್ಣವಾಗಿ ಪ್ರೀತಿಸುತ್ತಾ ಬಂದನು ಎಂಬುದಾಗಿ ನೋಡ್ತೇವೆ. ಅವನು ಪಾಪಿಗಳ ಕುರಿತಾಗಿ ಆತನಲ್ಲಿ ಇದ್ದಂತ ಆ ಪ್ರೀತಿ, ಕರುಣೆ, ಕೃಪೆಗಳೇ ಆತನು ಅವರ ಮನೆಯಲ್ಲಿ ಊಟಕ್ಕೆ ಹೋಗ್ಲಿಕ್ಕೆ ಕಾರಣವಾಯಿತು, ಅವರ ಮನೆಯಲ್ಲಿ ಇಳುಕೊಳ್ಳಿಕ್ಕೆ ಕಾರಣವಾಯಿತು. ನಾವು ನೋಡ್ತೇವೆ, ಆ ಪ್ರೀತಿಯ ದೆಸೆಯಿಂದಾಗಿ ಆತನು ಅಲ್ಲಿ ಇಳ್ಕೊಂಡನು. ಎಲ್ಲಿ ಪ್ರೀತಿ ಇದೆಯೋ, ಎಲ್ಲಿ ಅನ್ಯೋನ್ಯತೆ ಇದೆಯೋ, ಅಲ್ಲಿ ತಾನೇ ಯೇಸು ಸ್ವಾಮಿ ಅವರನ್ನ ಕರುಣಿಸುವ ಸಲುವಾಗಿ ಅಲ್ಲಿಗೆ ಹೋದನು. ಮತ್ತು ನಾವು ನೋಡ್ತೇವೆ, ಆತನು ಅವರೊಟ್ಟಿಗೆ ಒಡನಾಡಿ ಆದನು, ಅವರೊಟ್ಟಿಗೆ ಆತನು ಬೆರೆತು ಹೋದನು, ಆತನು ಅವರಂತೆಯೇ ಆದನು ಎಂಬುದಾಗಿ ನೋಡ್ತೇವೆ. ಹೆಚ್ಚಾಗಿ ಆತನು ಅವರ ಜೊತೆಯಲ್ಲಿ ಪ್ರಯಾಣವನ್ನ ಬೆಳೆಸಿದನು. ಹೆಚ್ಚಾಗಿ ಅವರ ಜೊತೆಯಲ್ಲಿಯೇ ಅನೇಕ ವಾಕ್ಯ ಭಾಗಗಳನ್ನ ನೋಡ್ತೇವೆ. ಆತನು ಪಾಪಿಗಳ ಮನೆಯಲ್ಲಿ ಊಟಕ್ಕೆ ಕುಳಿತಿದ್ದನು ಎಂಬುದಾಗಿ ನೋಡ್ತೇವೆ. ಅವರೊಟ್ಟಿಗೆ ಆತನ ಒಡನಾಟ ಹೆಚ್ಚಿನದಾಗಿತ್ತು. ಸ್ವಯಂ ಯೇಸು ಸ್ವಾಮಿಯೇ ಈ ಒಂದು ಪ್ರಶ್ನೆಗೆ, ಈ ಆಪಾದನೆಗೆ ಕೊಟ್ಟಂತ ಉತ್ತರವನ್ನ ಗಮನಿಸೋಣ. ಮಾರ್ಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 17ನೇ ವಚನ. ಮಾರ್ಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 17ನೇ ವಚನ. ಯೇಸು ಅದನ್ನು ಕೇಳಿ, ಕ್ಷೇಮದಿಂದಿರುವವನಿಗೆ ವೈದ್ಯನು ಬೇಕಾಗಿಲ್ಲ, ಕ್ಷೇಮವಿಲ್ಲದವರಿಗೆ ಬೇಕು. ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಅಂದನು. ಖಂಡಿತವಾಗಿಯೂ ಯಾರಿಗೆ ಅನಾರೋಗ್ಯವಿದೆಯೋ, ಯಾರಿಗೆ ಕಾಯಿಲೆ ಇದೆಯೋ, ಯಾರಿಗೆ ಕ್ಷೇಮವಿಲ್ಲವೋ ಅಂತವರಿಗೆ ಮಾತ್ರ ವೈದ್ಯರ ಅವಶ್ಯಕತೆ ಇರ್ತದೆ. ಇಲ್ಲದಿದ್ದರೆ ವೈದ್ಯರ ಬಳಿಗೆ ಹೋಗುವ ಅವಶ್ಯಕತೆ ಖಂಡಿತವಾಗಿಯೂ ಇರಲಿಲ್ಲ. ಖಂಡಿತವಾಗಿಯೂ ನಮಗೆ ಯೇಸು ಸ್ವಾಮಿಯ ಅವಶ್ಯಕತೆ ಇತ್ತು. ಅದಕ್ಕಾಗಿ ಆತನು ನಮ್ಮನ್ನ ಹುಡುಕಿಕೊಂಡು ಆತನು ಬಂದನು. ನಾವು ನೋಡ್ತೇವೆ, ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 11ನೇ ವಚನ. ಲೂಕನು ಬರೆದ ಸುವಾರ್ತೆ 9:11. ಆದರೆ ಜನರ ಗುಂಪು ಇದನ್ನು ತಿಳಿದು ಆತನ ಹಿಂದೆ ಹೋಗಲು ಆತನು ಅವರನ್ನು ಪ್ರೀತಿಯಿಂದ ಸ್ವೀಕರಿಸಿ ದೇವರ ರಾಜ್ಯದ ವಿಷಯವಾಗಿ ಅವರ ಸಂಗಡ ಮಾತಾಡಿ ಕ್ಷೇಮ ಬೇಕಾದವರಿಗೆ ವಾಸಿ ಮಾಡಿದನು ಎಂಬುದಾಗಿ ನೋಡ್ತೇವೆ. ಪ್ರಥಮವಾಗಿ ನಾವಿಲ್ಲಿ ನೋಡುವಂತಹದ್ದು, ಜನರ ಗುಂಪು ಆತನ ಹಿಂದೆ ಹೋಗ್ತಾ ಇದೆ. ಆ ಜನರ ಗುಂಪನ್ನ ನೋಡಲಾಗಿ ಆತನು ಪ್ರೀತಿಯಿಂದ ಅವರನ್ನ ಸ್ವೀಕಾರ ಮಾಡುವುದನ್ನ ನೋಡ್ತೇವೆ. ಮೊದಲು ಆತನು ಮಾಡಿದಂತ ಕಾರ್ಯ, ಅವರನ್ನ ಪ್ರೀತಿಸಿದನು, ಪ್ರೀತಿಯಿಂದ ಅವರನ್ನ ಸ್ವೀಕರಿಸಿದನು ಎಂಬುದಾಗಿ ನೋಡ್ತೇವೆ. ಎರಡನೇದಾಗಿ ಆತನು ಮಾಡುವಂತಹ ಕಾರ್ಯ, ದೇವರ ರಾಜ್ಯದ ವಿಷಯವಾಗಿ ಅವರ ಸಂಗಡ ಮಾತಾಡಿದ. ಆತನು ಪ್ರಾರಂಭ ಮಾಡಿದ್ದೆ ಹಾಗೆ, ದೇವರ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಎಂಬಂತ ಆಲೋಚನೆಯೊಡನೆ ದೇವರ ರಾಜ್ಯದ ಕುರಿತಾಗಿ ಆತನು ಮಾತನ್ನ ಆಡ್ತಾ ಬಂದನು, ಸುವಾರ್ತೆಯನ್ನ ಆತನು ಸಾರುತ್ತಾ ಬಂದನು ಎಂಬುದನ್ನು ನೋಡ್ತೇವೆ. ಮೂರನೇದಾಗಿ ನಾವು ನೋಡುವಂತಹದ್ದು, ಕ್ಷೇಮ ಬೇಕಾದವರಿಗೆ ವಾಸಿ ಮಾಡಿದನು. ಯಾರ್ಯಾರು ಅನಾರೋಗ್ಯದ ನಿಮಿತ್ತವಾಗಿ ಆತನ ಬಳಿಗೆ ಬಂದರೋ ಅವರಿಗೆ ಆತನು ಕ್ಷೇಮವನ್ನ ಒದಗಿಸಿದನು ಎಂಬುದಾಗಿ ನೋಡ್ತೇವೆ. ಅನೇಕ ಅದ್ಭುತ ಕಾರ್ಯಗಳನ್ನ ಆತನು ಮಾಡಿದನು. ಕುಂಟರಿಗೆ ಕಾಲನ್ನ ಕೊಟ್ಟನು,
ಕುರುಡರಿಗೆ ಕಣ್ಣನ್ನ ಕೊಟ್ಟನು, ಕಿವಿ ಕೇಳಿಸೋರು ಬಂದಾಗ ಕಿವಿಯನ್ನ ಕೇಳಿಸುವ ಹಾಗೆ ಮಾಡಿದನು, ಅನೇಕ ಕುಷ್ಠರೋಗಿಗಳು ಬಂದಾಗ ಕುಷ್ಠರೋಗವನ್ನ ಆತನು ವಾಸಿ ಮಾಡಿದನು. ಹೀಗೆ ಅನೇಕ ಅದ್ಭುತ ಕಾರ್ಯಗಳನ್ನ ಆತನು ಮಾಡ್ತಾ ಬಂದನು ಎಂಬುದಾಗಿ ನೋಡ್ತೇವೆ. ಮಾತ್ರವಲ್ಲದೆ ನಾವು ನೋಡುವಾಗ 16ನೇ ವಚನದಲ್ಲಿ ಆತನು 5 ರೊಟ್ಟಿ 2 ಮೀನುಗಳನ್ನ ತೆಗೆದುಕೊಂಡು ದೇವರ ಸ್ತೋತ್ರವನ್ನ ಮಾಡಿ ಆ ರೊಟ್ಟಿಯ ಮೀನನ್ನ ಆಶೀರ್ವದಿಸಿ ಜನರ ಗುಂಪಿಗೆ ಹಂಚಿಕೊಟ್ಟನು ಎಂಬುದಾಗಿ ನೋಡ್ತೇವೆ. ಅವರ ದೈಹಿಕವಾಗಿ ಹಸಿದಿದ್ದರು, ಅವರ ಹಸಿವನ್ನು ಸಹ ಆ ಸಂದರ್ಭದಲ್ಲಿ ಆತನು ನೀಗಿದನು ಎಂಬುದಾಗಿ ನೋಡ್ತೇವೆ. ಈ ರೀತಿ ಆತನು ಕ್ಷೇಮವಿಲ್ಲದವರಿಗೆ ಕ್ಷೇಮವನ್ನ ಕೊಡ್ಲಿಕ್ಕಾಗಿ ಪಾಪಿಗಳಾದ ನಮ್ಮನ್ನ ಹುಡುಕಿಕೊಂಡು ಬಂದು ದೇವರ ರಾಜ್ಯದ ವಿಷಯ ಗೊತ್ತಿಲ್ಲದಂತ ನಮಗೆ ಆತನು ಸುವಾರ್ತೆಯನ್ನ ಸಾರ್ತಾ ಬಂದನು. ಅದು ತಾನೇ ಆತನು ಕೊಟ್ಟಂತಹ ಮೊದಲನೇ ಉತ್ತರ ಅದಾಗಿತ್ತು. ಎರಡನೇ ಉತ್ತರವನ್ನ ನಾವು ನೋಡುವಾಗ ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 10ನೇ ವಚನ. ಲೂಕನು ಬರೆದ ಸುವಾರ್ತೆ 19:10. ಮನುಷ್ಯಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು. ನೋಡುವಾಗ ಮನುಷ್ಯಕುಮಾರನು ಬಂದಂತ ಕಾರಣವನ್ನ ಆತನು ಹೇಳ್ತಾ ಇದ್ದಾನೆ. ಮನುಷ್ಯಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂಬುದಾಗಿ ನೋಡ್ತೇವೆ. ಮತ್ತು ನಾವು ನೋಡುವಾಗ ಆತನ ಕುರಿತಾಗಿ ಆತನೇ ಹೇಳುವಂತ ಮಾತುಗಳು ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 45ರಲ್ಲಿ ನಾನು ಸೇವೆ ಮಾಡಿಸಿಕೊಳ್ಳುವುದಕ್ಕಾಗಿ ಬರಲಿಲ್ಲ, ನಾನು ಸೇವೆ ಮಾಡುವುದಕ್ಕಾಗಿಯೇ ಬಂದಿದ್ದೇನೆ ಮತ್ತು ಅನೇಕರನ್ನ ಬಿಡಿಸಿಕೊಳ್ಳುವುದಕ್ಕಾಗಿ ನನ್ನ ಪ್ರಾಣವನ್ನ ಈಡು ಕೊಡುವುದಕ್ಕಾಗಿ ಬಂದಿದ್ದೇನೆ ಎಂಬುದಾಗಿ ಹೇಳಿದ್ರು. ಆತನು ಬಂದಂತ ಉದ್ದೇಶ ಜನರನ್ನ ಕೆಟ್ಟು ಹೋಗಿರುವವರನ್ನ ಹುಡುಕ್ಲಿಕ್ಕಾಗಿ, ಅವರಿಗೆ ರಕ್ಷಣೆಯನ್ನ ಕೊಡ್ಲಿಕ್ಕಾಗಿ ಮತ್ತು ಆ ರಕ್ಷಣೆಗಾಗಿ ಆತನು ಮಾಡುವಂತ ಕಾರ್ಯ ತನ್ನ ಪ್ರಾಣವನ್ನೇ ಈಡು ಕೊಡುವುದಕ್ಕಾಗಿ ಆತನು ಬಂದನು. ಅದಕ್ಕಾಗಿ ಆತನು ಆ ಪಾಪಿಗಳೊಂದಿಗೆ ಒಡನಾಟವನ್ನ ಇಟ್ಕೊಂಡನು. ಅದಕ್ಕಾಗಿಯೇ ಆ ಪಾಪಿಗಳೊಂದಿಗೆ ಆತನು ಊಟವನ್ನ ಮಾಡಿದನು. ಅದಕ್ಕಾಗಿಯೇ ಆತನು ಆ ಪಾಪಿಯ ಮನೆಯಲ್ಲಿ ಇಳ್ಕೊಳ್ಳಬೇಕಾಯಿತು. ಅದಕ್ಕಾಗಿ ಆತನು ಪಾಪಿಗಳೊಂದಿಗೆ ತಾನೂ ಸಹ ಬೆರೆತು ಹೋದನು. ಅವರೊಂದಿಗೆ ಅನ್ಯೋನ್ಯವಾಗಿ ಕಾಲವನ್ನ ಕಳೆದನು ಅಂತ ನೋಡ್ತೇವೆ. ಅವರಂತೆಯೇ ಆದನು. ಆದ್ರೆ ಆತನು ಪರಿಪೂರ್ಣನಾದವನು. ಆತನಲ್ಲಿ ಎಷ್ಟು ಮಾತ್ರಕ್ಕೂ ಪಾಪವಿರಲಿಲ್ಲ. ಆತನು ಪಾಪವನ್ನು ಅರಿಯದವನು ಎಂಬುದಾಗಿ ನಾವು ವಾಕ್ಯ ಭಾಗದಲ್ಲಿ ನೋಡ್ತೇವೆ. ಪಾಪವರನ್ನು ಅರಿಯದಂತವನು ಆ ದಿನ ನನಗಾಗಿ ಪಾಪ ಸ್ವರೂಪಿಯಾಗಿ ಆತನು ಮಾಡಲ್ಪಟ್ಟನು. ಇದನ್ನೇ ನಾವು ಇಬ್ರಿಯ 2:14 ನೋಡ್ತೇವೆ. ಇಬ್ರಿಯ 2:14. ಇದಲ್ಲದೆ ಮಕ್ಕಳು ರಕ್ತ ಮಾಂಸಗಳ ದಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ನಾವುಗಳು ಮನುಷ್ಯನು ಹೇಗೆ ಮಾಡಲ್ಪಟ್ಟಿದ್ದಾನೆ ಎಂಬುದನ್ನು ನೋಡುವಾಗ ನಮ್ಮಲ್ಲಿ ರಕ್ತ ಉಂಟು, ನಮ್ಮಲ್ಲಿ ಮಾಂಸ ಉಂಟು. ಆತನು ಸಹ ನಾವು ಹೇಗೆ ಇದ್ದೇವೋ ಅದೇ ರೀತಿಯಲ್ಲಿ ಆಗ್ಲಿಕ್ಕಾಗಿ ಮಕ್ಕಳು ರಕ್ತ ಮಾಂಸ ದಾರಿಗಳಾಗಿದ್ದರಿಂದ ಆತನು ಅವರಂತೆಯೇ ಆದನು ಎಂಬುದಾಗಿ ನೋಡ್ತೇವೆ. ಮತ್ತೊಂದು ವಾಕ್ಯ ಭಾಗವನ್ನ ನಾವು ಫಿಲಿಪ್ಪಿ 2:8 ನೋಡ್ತೇವೆ. ಫಿಲಿಪ್ಪಿ 2:8. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ಎಂಬುದಾಗಿ ನೋಡ್ತೇವೆ. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ಎಂಬುದಾಗಿ ನೋಡ್ತೇವೆ. ಮನುಷ್ಯನನ್ನ ಸೃಷ್ಟಿಸಿದ ಆತನು ತನ್ನ ಕೈಗಳಿಂದ ಸೃಷ್ಟಿಸಿದ ಆತನು. ಆದ್ರೆ ನೋಡುವಾಗ ಆತನೇ ಮನುಷ್ಯನಾಗಿ ಈ ಲೋಕಕ್ಕೆ ಬರಬೇಕಾಯ್ತು. ನಾವುಗಳು ಹೇಗೆ ಇದ್ದೇವೋ ತದೋಪಾದಿಯಲ್ಲಿ ಆತನು ರಕ್ತ ಮಾಂಸಧಾರಿಯಾಗಿ ನಮ್ಮ ಹಾಗೆಯೇ ಆತನು ಈ ಲೋಕಕ್ಕೆ ಬರಬೇಕಾಗಿ ಬಂತು. ಆತನು 100ಕ್ಕೆ 100 ಮನುಷ್ಯನು, ಆತನು 100ಕ್ಕೆ 100 ದೇವರು ಆಗಿದ್ದನು. ಆದ್ರೆ ಆತನು ಯಾವುದೇ ಕಾರಣಕ್ಕೂ ಸಹ ಪಾಪದ ಈ ಲೋಕದಲ್ಲಿ ಇದ್ದಾಗ್ಯೂ, ಅಂಧಕಾರದ ಅಧಿಪತಿಯ ಈ ಲೋಕದಲ್ಲಿ ಆತನು ಬಂದಾಗ್ಯೂ ಸಹ, ಪಾಪಿಗಳೊಡನೆ ಒಡನಾಟ ಇಟ್ಟುಕೊಂಡಾಗ್ಯೂ ಸಹ, ಪಾಪಿಗಳನ್ನೇ ಆತನು ಊಟ ಮಾಡಿದಾಗ್ಯೂ ಸಹ, ಇಳುಕೊಂಡಾಗ್ಯೂ ಸಹ ಆತನು ಪಾಪ ಮಾತ್ರ ಮಾಡಲಿಲ್ಲ. ಆದ್ರೆ ತಂದೆ ಚಿತ್ತವನ್ನು ನೆರವೇರಿಸುವ ಸಲುವಾಗಿ ಆತನು ಬಂದರು ಎಂಬುದಾಗಿ ನೋಡ್ತೇವೆ. ಆತನ ಹುಟ್ಟಿನಲ್ಲಿ ಆತನಿಗೆ ಹೆಸರನ್ನ ಸೂಚಿಸುವಾಗಲೂ ಹೇಳುವಂತ ಮಾತುಗಳು ಈತನಿಗೆ ಯೇಸು ಎಂದು ಹೆಸರಿಡಬೇಕು. ಅಂದ್ರೆ ಯೇಸುವಿನ ಅರ್ಥವನ್ನು ನಾವು ಗಮನಿಸುವಾಗ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವವನು ಎಂಬುದಾಗಿ, ಅದಕ್ಕಾಗಿಯೇ ಆತನು ಹುಟ್ಟಿ ಬಂದನು. ಅದಕ್ಕಾಗಿ ಆತನು ಆ ಹೆಸರಿನೊಡನೆ ಹುಟ್ಟಿ ಬಂದನು ಎಂಬುದಾಗಿ ನೋಡ್ತೇವೆ. ನಾವೆಲ್ಲರೂ ಪಾಪಿಗಳಾಗಿದ್ದೆವು. ಆತನು ಹೇಳುವಂತ ಮಾತು, ಇಲ್ಲದವನಿಗೆ ವೈದ್ಯರ ಅವಶ್ಯಕತೆ ಇಲ್ಲ, ಹಾಗೂ ನೀತಿವಂತರನ್ನ ಹುಡುಕಿ ನಾನು ಬರಲಿಲ್ಲ, ಅನೀತಿವಂತರನ್ನ ಹುಡುಕಿಕೊಂಡು ನಾನು ಲೋಕಕ್ಕೆ ಬಂದನು ಎಂಬುದಾಗಿ ಆತನು ಹೇಳುವಂತ ಮಾತುಗಳನ್ನ ನಾವು ಗಮನಿಸ್ತೇವೆ. ನಾವು ವಾಕ್ಯದಲ್ಲಿ ನೋಡುವಾಗ ನೀತಿವಂತನು ಇಲ್ಲ, ಒಬ್ಬನಾದರೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಹೊಂದದೇ ಹೋಗಿದ್ದಾರೆ ಎಂಬುದಾಗಿ ನೋಡ್ತೇವೆ.
ನೀತಿವಂತರ ಕುರಿತಾಗಿ ನಾವು ಆಲೋಚನೆ ಮಾಡುವಾಗ ಸತ್ಯದಲ್ಲಿ ನಾವು ನೋಡುವಂತದ್ದು, ನೋಹನು ಆ ಕಾಲದಲ್ಲಿ ನೀತಿವಂತನಾಗಿದ್ದನು, ಯೋಬನು ನೀತಿವಂತನಾಗಿದ್ದನು, ಅಬ್ರಹಾಮನು ತನ್ನ ನಂಬಿಕೆಯ ಮುಖಾಂತರವಾಗಿ ನೀತಿವಂತನಾದನು. ಆದ್ರೆ ನಮ್ಮ ಕುರಿತಾಗಿ ನಾವು ಆಲೋಚನೆ ಮಾಡುವಾಗ ಖಂಡಿತವಾಗಿಯೂ ಅವರ ಹಾಗೆ ನಾವು ನೀತಿವಂತರು ಅಲ್ಲವೇ ಅಲ್ಲ. ನಾವು ಪಾಪಿಗಳೇ ಆಗಿದ್ದೆವು. ನಮ್ಮನ್ನ ರಕ್ಷಿಸುವ ಸಲುವಾಗಿ ಆತನು ನಾವು ಇರುವ ಹಾಗೆಯೇ ನನ್ನ ಸ್ವರೂಪದಲ್ಲಿಯೇ, ಪಾಪದ ಸ್ವರೂಪದಲ್ಲಿಯೇ ಮನುಷ್ಯನಾಗಿ ರಕ್ತ ಮಾಂಸಧಾರಿಯಾಗಿ ಈ ಲೋಕಕ್ಕೆ ಬಂದನು. ಕ್ಲುಪ್ತವಾದಾಗ ತಂದೆಯ ಚಿತ್ತವನ್ನ ನೆರವೇರಿಸುವ ಸಲುವಾಗಿ ತನ್ನನ್ನೇ ತಾನು ಆ ದಿನ ಒಪ್ಪಿಸಿಕೊಟ್ಟನು, ನಿಂದನೆಯನ್ನ ಅನುಭವಿಸಿದನು, ಅಪಹಾಸ್ಯದ ಮಾತುಗಳನ್ನ ಅನ್ನಿಸಿಕೊಂಡನು, ಆತನ ತನ್ನ ದೇಹದಲ್ಲಿ ಶ್ರಮೆಯನ್ನ ಅನುಭವಿಸಿದನು. ಆ ಮುಖಾಂತರವಾಗಿ ತಂದೆಯ ಎಲ್ಲ ಪಾಪ ಮಾಡಿದವರು ನಾವಾಗಿದ್ದಾಗ್ಯೂ ನಮ್ಮೆಲ್ಲ ಪಾಪ ಭಾರವನ್ನು ಹೊತ್ಕೊಂಡವನಾಗಿ ನಮ್ಮೆಲ್ಲ ದಂಡನೆಯನ್ನ ಆತನು ಆ ದಿನ ಅನುಭವಿಸಿ ತೀರಿಸಿದನು. ಈ ಮುಖಾಂತರವಾಗಿ ಆತನು ನಮಗೆ ರಕ್ಷಣೆಯನ್ನ ಆತನು ಒದಗಿಸಿಕೊಟ್ಟನು. ಖಂಡಿತವಾಗಿ ಆತನು ಬಂದಂತ ಉದ್ದೇಶ ಆತನು ಪಾಪಿಗಳನ್ನ ಹುಡುಕಿ ರಕ್ಷಿಸುವುದಕ್ಕಾಗಿಯೇ ಬಂದನು ಹೊರತು ನೀತಿವಂತರನ್ನ ಆತನು ಹುಡುಕಿಕೊಂಡು ಬರಲಿಲ್ಲ. ನಾವು ನೋಡ್ತೇವೆ 1 ತಿಮೋಥಿ 1:15 1 ತಿಮೋಥಿ 1:15 ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕದ್ದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದು ಆಗಿದೆ. ಆ ಪಾಪಿಗಳಲ್ಲಿ ನಾನೇ ಮುಖ್ಯನು. ಈ ದಿನ ಖಂಡಿತವಾಗಿಯೂ ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ ಒಂದು ಆಲೋಚನೆ ಉಂಟು, ಆ ಪಾಪಿಗಳಲ್ಲಿ ನಾನೇ ಮುಖ್ಯನು. ಅಷ್ಟೊಂದು ದೊಡ್ಡ ಪಾಪಿ ನಾನಾಗಿದ್ದೆ. ದೊಡ್ಡ ಪಾಪಿಯಾದ ನನ್ನನ್ನ ರಕ್ಷಿಸುವ ಸಲುವಾಗಿ ಆ ದಿನ ಕರ್ತನಾದ ಯೇಸು ಸ್ವಾಮಿ ಆ ಶಿಲುಬೆಯ ಮರಣವನ್ನ ಅನುಭವಿಸಬೇಕಾಗಿ ಬಂತು. ದೇವರಿಗೆ ಸರಿಸಮಾನನು ಆತನು, ಆದರೆ ತಂದೆಗೆ ಸರಿಸಮನಾದ ಪದವಿಯನ್ನ ಬಿಡಲೊಲ್ಲೆನೆಂದೆಣಿಸದೆ ತನ್ನನ್ನು ತಾನು ಬರಿದು ಮಾಡಿಕೊಂಡವನಾಗಿ, ತನ್ನನ್ನು ತಾನು ತಗ್ಗಿಸಿಕೊಂಡವನಾಗಿ ಅದೃಶ್ಯನಾದ ದೇವರು ಆ ದಿನ ಸದೃಶ್ಯನಾದನು. ಆಕಾರವೇ ಇಲ್ಲದಂತವನು ಆಕಾರವನ್ನ ಆ ದಿನ ಹೊಂದಬೇಕಾಯಿತು. ಈ ಮುಖಾಂತರವಾಗಿ ಅದು ಆತನು ಹೊಂದಿದಂತ ಆಕಾರ ಮತ್ಯಾವುದೋ ಆಕಾರವಲ್ಲ. ಆತನು ಹೊಂದಿದಂತ ಆಕಾರ ಮನುಷ್ಯನ ಆಕಾರ. ಮನುಷ್ಯನು ರಕ್ತ ಮಾಂಸಧಾರಿಯಾಗಿರುವ ಹಾಗೆ ಆತನು ರಕ್ತ ಮಾಂಸಧಾರಿಯಾಗಿ ಬಂದನು. ಮನುಷ್ಯನು ಪಾಪಿಯಾದ ದೆಸೆಯಿಂದಾಗಿ ಆ ಪಾಪಿಯ ಮನೆಯ ಒಳಕ್ಕೆ ಹೋಗ್ತನು. ಪಾಪಿಯ ಜೊತೆಯಲ್ಲಿ ಆತನು ಊಟ ಮಾಡಿದನು, ಪಾಪಿಯ ಮನೆಯಲ್ಲಿ ಆತನು ಇಳಿದುಕೊಂಡನು. ಈ ಮುಖಾಂತರ ಆತನು ಪಾಪಿಯೊಂದಿಗೆ ಆತನು ಬೆರೆತು ಹೋಗಿ ಅವರಿಗೆ ಅನ್ಯೋನ್ಯತೆಯನ್ನು ಕೊಡುವ ಸಲುವಾಗಿ ಈ ಕಾರ್ಯವನ್ನು ಆತನು ಮಾಡ್ತಾ ಬಂದನು. ಖಂಡಿತವಾಗಿ ಇದನ್ನು ಆಲೋಚನೆ ಮಾಡುವಾಗ ನಮ್ಮ ಹೃದಯಗಳು ತುಂಬಿ ಬರುವಂತದ್ದಾಗಿದೆ. ನಾವು ನೋಡ್ತೇವೆ ಪ್ರಕಟಣೆ ಗ್ರಂಥದಲ್ಲಿ ಆತನು ಹೃದಯ ಬಾಗಿಲ ಬಳಿಯಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದಾನೆ. ಯಾರ್ಯಾರು ಆತನ ಸ್ವರವನ್ನ ಕೇಳಿ ಬಾಗಿಲನ್ನು ತೆರೆಯುವುದಾದರೆ ನಾನು ಒಳಗೆ ಬಂದು ಅವರೊಂದಿಗೆ ಊಟ ಮಾಡ್ತೇನೆ ಎಂಬುದಾಗಿ ಹೇಳ್ತಾನೆ. ಖಂಡಿತವಾಗಿಯೂ ಅಕ್ಷರಶಃವಾಗಿ ನಾವು ಆಲೋಚನೆ ಮಾಡುವಾಗ ಹೃದಯದ ಒಳಗೆ ಬಂದು ಊಟ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅದರ ಅರ್ಥ ನಾನು ಅವನೊಂದಿಗೆ ಅನ್ಯೋನ್ಯವಾಗಿರುವನು ಎಂಬಂತ ಒಂದು ಶ್ರೇಷ್ಠವಾದ ಆಲೋಚನೆಯನ್ನ ದೇವರು ನಮಗೆ ಕೊಟ್ಟಿದ್ದಾನೆ. ಖಂಡಿತವಾಗಿಯೂ ಆ ಪರಿಶುದ್ಧನಾದ ದೇವರೊಂದಿಗೆ, ಪರಿಶುದ್ಧನಾದ ಕರ್ತನೊಂದಿಗೆ ಅನ್ಯೋನ್ಯವಾಗಿರಲಿಕ್ಕೆ ನಾವೆಷ್ಟರವರು. ನಾವು ಪಾಪಿಗಳಲ್ಲಿ ದೊಡ್ಡ ಪಾಪಿ ನಾನೇ, ಪಾಪಿಗಳಲ್ಲಿ ಮುಖ್ಯನಾದವನು ನಾನೇ. ಅಂತಹ ಪಾಪಿಯ ಹೃದಯದೊಳಗೆ ಆತನು ಬರ್ಲಿಕ್ಕೆ ಆಗುವಾಗೆ ಆತನು ಮಾಡಿದಂತ ಶ್ರಮೆಯನ್ನ, ತ್ಯಾಗವನ್ನ ಈ ದಿನ ನಾವು ನೆನಪು ಮಾಡಿಕೊಂಡವರಾಗಿ ನಮ್ಮ ಹೃದಯದ ಅಂತರಾಳದಿಂದ ಬರುವಂತಹ ಸ್ತುತಿ ಸ್ತೋತ್ರಗಳನ್ನ ಅರ್ಪಿಸಿ ಆತನನ್ನ ಆರಾಧಿಸಿ ಆತನನ್ನ ಮಹಿಮೆ ಪಡಿಸಿ ಘನಪಡಿಸೋಣ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇಲೆ ಕರ್ತನು ತಾನೇ ಕೇಳಿದಂತ ವಾಕ್ಯವನ್ನು ಆಶೀರ್ವದಿಸಲಿ ಮತ್ತು ಅವು ನಮ್ಮನ್ನು ವಿಶೇಷ ರೀತಿಯಲ್ಲಿ ಕರ್ತನಿಗೆ ಸ್ತೋತ್ರ ಸಲ್ಲಿಸಲಿಕ್ಕಾಗುವಂತೆ ಪ್ರೇರಿಸಲಿ. ಈಗ ಸ್ತೋತ್ರ ಸಲ್ಲಿಸುವಂತ ಸಮಯ. ಸಭಾ ಹಿರಿಯರು ದೇವಸ್ಥಾನ ಆಲ್ಬರ್ಟ್ ಅಂಕಲ್ ಅವರು ಸ್ತೋತ್ರ ಸಮರ್ಪಣೆ ಮಾಡುವವರಾಗಿದ್ದಾರೆ. ಬ್ರದರ್ ಆಲ್ಬರ್ಟ್. ಹೇಗೂ ಪ್ರಿಯ ದೇವಜನರೇ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆತನ ಮಹಾಕೃಪೆಯಿಂದ ನಮ್ಮನ್ನೆಲ್ಲ ಜೀವಿತರ ಎಣಿಕೆಯಲ್ಲಿ ಉಳಿಯ ಮಾಡಿ ಇನ್ನೊಂದು ಆವರ್ತಿ ಆತನನ್ನು ಆರಾಧಿಸಿ ನಮ್ಮ ಕೃತಜ್ಞತಾ ಬಲಿಗಳನ್ನ ಸಮರ್ಪಿಸಿ ಆತನನ್ನು ಗೌರವಿಸಿ ಸನ್ಮಾನಿಸುವ ಹಾಗೆ ಈ ವಿಶೇಷವಾದಂತ ಆರಾಧನೆಗೆ ನಮ್ಮನ್ನ ಬರಮಾಡಿಕೊಂಡದಕ್ಕಾಗಿ ಪ್ರಥಮತ ಆತನಿಗೆ ಸ್ತೋತ್ರ ಸಲ್ಲಿಸೋಣ. ಹೇಗೂ ನಾವು ಸಿದ್ಧಪಡಿಸಿ ತಂದಿರ್ತಕ್ಕಂಥ ಹಾಗೂ ಈಗಲೇ ವಾಕ್ಯದ ಮುಖಾಂತರವಾಗಿ ನಾವು ಸಿದ್ಧಪಡಿಸಿಕೊಂಡಂತ ನಮ್ಮ ಕೃತಜ್ಞತಾ ಸ್ತುತಿ ಸ್ತೋತ್ರ ಯಜ್ಞಗಳನ್ನ
ನಮ್ಮ ಕರ್ತನಿಗೆ ಸಮರ್ಪಿಸೋಣ, ಸ್ತೋತ್ರ ಸಲ್ಲಿಸೋಣ. ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಮಹಾಪವಿತ್ರನು, ಸ್ತೋತ್ರಗಳ ಸಿಂಹಾಸನದಲ್ಲಿ ಸದಾಕಾಲ ಆಸೀನನಾಗಿದ್ದು ನಮಗೋಸ್ಕರವಾಗಿ ತಂದೆಯಲ್ಲಿ ಪ್ರಾರ್ಥಿಸುವಂತ ನಮ್ಮ ಪರಲೋಕದ ತಂದೆ, ನಿನ್ನ ನಾಮಕ್ಕೆ ಕೃತಜ್ಞತೆಯಿಂದ ಸ್ತೋತ್ರ ಕೊಂಡಾಟ ಸಾಧಿಸುತ್ತೇವೆ. ಪ್ರಥಮತ ಸ್ವಾಮಿ, ನಮ್ಮನ್ನ ಇನ್ನೂ ಜೀವಿತರ ಎಣಿಕೆಯಲ್ಲಿ ಉಳಿಯ ಮಾಡಿ ನಿನ್ನ ಪರಿಶುದ್ಧ ಸನ್ನಿಧಿಯಲ್ಲಿ ನಿನ್ನನ್ನು ಆರಾಧಿಸುವ ಹಾಗೆ ನಮ್ಮೆಲ್ಲರನ್ನ ನಡೆಸಿದ್ದಕ್ಕಾಗಿ ಸ್ತೋತ್ರ ಕೊಂಡಾಟ. ಇದು ನಾವು ಉಳಿದಿರುವಂತದ್ದು ನಿನ್ನ ಕೃಪೆಯೇ ಸ್ವಾಮಿ. ನಿನ್ನ ಕೃಪೆಗಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ಕೃಪೆ ಮಾತ್ರವಲ್ಲದೆ ನಮ್ಮ ಮೇಲೆ ನಿನ್ನಟ್ಟಂತ ಪ್ರೀತಿ ಅಪಾರವಾದದ್ದು. ನಿನ್ನ ಪ್ರೀತಿ ಎಂಥದ್ದು ಎಂಬುದಾಗಿ ನೆನಪು ಮಾಡುವಾಗ ನಿನಗೆ ಶ್ರೇಷ್ಠನೂ ಅಮೂಲ್ಯನೂ ಆದಂತ ನಿನ್ನ ಮಗನಾದಂತ ಯೇಸು ಕ್ರಿಸ್ತನನ್ನು ನಮ್ಮ ಈ ಲೋಕದ ಮನುಷ್ಯರ ಪಾಪ ನಿವಾರಣೆಗಾಗಿ ಈ ಲೋಕಕ್ಕೆ ಕಳುಹಿಸುವುದರ ಮುಖಾಂತರವಾಗಿ ನಿನ್ನ ಪ್ರೀತಿ ಎಷ್ಟು ದೊಡ್ಡದು, ಎಷ್ಟು ಶ್ರೇಷ್ಠವಾದದ್ದು ಎಂಬುದಾಗಿ ನಾವು ನೆನಪು ಮಾಡಿ ಸ್ತೋತ್ರ ಸಲ್ಲಿಸ. ಹೌದು ಸ್ವಾಮಿ, ನಿನ್ನ ಪ್ರೀತಿಗೆ ಈಡಾದ ಸಮನಾದಂತ ಇನ್ನೊಂದು ಪ್ರೀತಿ ಈ ಲೋಕದಲ್ಲಿ ಯಾರು ನಮಗೆ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನೀನು ತೋರಿಸಿದ್ದಕ್ಕಾಗಿ ನಿನ್ನ ಪ್ರೀತಿಯನ್ನ, ನಿನ್ನ ಕೃಪೆಯನ್ನ ನೆನಪು ಮಾಡಿ ಸ್ತೋತ್ರ ಸಲ್ಲಿಸ. ಹಾಗೆಯೇ ಸ್ವಾಮಿ, ನಮ್ಮ ಕರ್ತನು ನಮ್ಮ ಪಾಪ ನಿವಾರಣೆಗಾಗಿ ಲೋಕಕ್ಕೆ ಬಂದ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನು ಸಹ ಆ ಪರಲೋಕದಲ್ಲಿ ಸಿಂಹಾಸನದಲ್ಲಿ ಕೂತುಕೊಂಡವರಾಗಿ ಸಕಲ ದೂತಗಣಗಳು, ಹಿರಿಯರು, ಸರಾಫಿಯರು, ಕೋಟಾನುಕೋಟಿ ದೇವದೂತರು ಪ್ರತಿ ದಿನ ಪ್ರತಿ ಸಮಯ ಬಿಡುವಿಲ್ಲದೆ ಸ್ತೋತ್ರ ಸಲ್ಲಿಸುವಂತಹ ಆ ಮಹಾ ವೈಭವದ ಸ್ಥಾನದಲ್ಲಿದ್ದಾಗಿಯೂ ಸಹ ನಿನ್ನ ಮಾತಿಗೆ ವಿಧೇಯನಾಗಿ ನಮ್ಮನ್ನ ಪ್ರೀತಿಸಿ ಆ ಪರಲೋಕದ ವೈಭವ, ಆ ಪರಲೋಕದ ಸಕಲ ಸ್ತುತಿ ಸ್ತೋತ್ರಗಳ ಯಜ್ಞ ಅದನ್ನೆಲ್ಲ ತ್ಯಜಿಸಿ ನಮ್ಮನ್ನ ಪ್ರೀತಿಸಿ ಈ ಲೋಕಕ್ಕೆ ಬಂದದ್ದು ನಿನ್ನ ಪ್ರೀತಿ, ಯೇಸು ಸ್ವಾಮಿಯ ಪ್ರೀತಿ ಎಂಬುದನ್ನು ನಾವು ನೆನಪು ಮಾಡಿ ಸ್ತೋತ್ರ ಸಲ್ಲಿಸುತ್ತೇವೆ. ನೀನು ಸಹ ನಿನ್ನ ಪ್ರೀತಿ ಎಷ್ಟು ದೊಡ್ಡದು ಎಂಬುದಾಗಿ ಆ ಶಿಲುಬೆಯ ಮೇಲೆ ನೀನು ತೋರಿಸಿದ್ದೆ ಸ್ವಾಮಿ. ನಿನ್ನ ಶಿಲುಬೆ ನೋಡುವಂತಹ ಸಂದರ್ಭದಲ್ಲಿ ನನಗಾಗಿ, ನಮಗಾಗಿ, ನಮ್ಮೆಲ್ಲರ ಪಾಪಗಳನ್ನ ಹೊತ್ತು ಆ ಶಿಲುಬೆಯ ಮೇಲೆ ಆ ಪಾಪವ ನಮ್ಮಿಂದ ತೆಗೆಯಲ್ಪಡುವ ಹಾಗೆ ಆ ಶಿಲುಬೆಯಲ್ಲಿ ನಿನ್ನನ್ನು ಜಜ್ಜಲ್ಪಟ್ಟಂಥದ್ದನ್ನು ನೋಡ್ತೇವೆ ಸ್ವಾಮಿ. ನಿನ್ನ ದೇಹ ಶಿಲುಬೆಯ ಮೇಲೆ ಜಜ್ಜಲ್ಪಟ್ಟದ್ರಿಂದ ನಮ್ಮ ಪಾಪ ಸಹ ಜಜ್ಜಲ್ಪಟ್ಟಂಥದ್ದಾಗಿ ನಮ್ಮಿಂದ ದೂರ ಸರಿದು ನೀನು ಅದನ್ನ ನಿನ್ನ ಶರೀರದಲ್ಲಿ ಹೊತ್ತು ನೀಗಿಸಿ ನಮಗೋಸ್ಕರವಾಗಿ ನಿನ್ನ ದೇಹವನ್ನ ಜಜ್ಜಲಿಕ್ಕೆ ಒಪ್ಪಿಸಿಕೊಟ್ಟದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ನಿನ್ನ ದೇಹ ಜಜ್ಜಲ್ಪಟ್ಟದ್ರಿಂದ ನಮ್ಮ ಪಾಪ ನಿವಾರಣೆ ಆಯಿತು, ನಮಗೆ ಕ್ಷಮೆ ಸಿಕ್ಕಿತು, ನಮಗೆ ವಿಮೋಚನೆ ಸಿಕ್ಕಿತು, ಶಾಪ ತೀರಿತು. ಇದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಹಾಗೆ ಸ್ವಾಮಿ, ನಿನ್ನ ಪರಿಶುದ್ಧ ಸನ್ನಿಧಿಯಲ್ಲಿ ನಿನ್ನನ್ನು ಆರಾಧಿಸ್ಲಿಕ್ಕೂ ಪರಲೋಕದ ತಂದೆಯನ್ನ ನಾವು ತಂದೆ ಎಂಬುದಾಗಿ ಕರೆಯಲಿಕ್ಕೂ ಆ ಬಾಧ್ಯತೆ, ಆ ಸ್ವಾತಂತ್ರ್ಯ, ಹಕ್ಕು ಕೊಡ್ಲಿಕ್ಕಾಗಿ ನೀನು ಆ ಪರಲೋಕದ ಮಗನ ಹಕ್ಕನ್ನು ತೊರೆದು ಆ ಶಿಲುಬೆ ಮೇಲೆ ನಿನ್ನ ಪ್ರಾಣ ದಾನ ಮಾಡಿ ಸತ್ತು ಹೂಣಲ್ಪಟ್ಟು ಮೃತ್ಯುಂಜಯನಾಗಿ ಎದ್ದು ಬರುವುದರ ಮುಖಾಂತರವಾಗಿ ನಮಗೆ ಜಯ ತಂದೆಯೇ ಎಂಬುದಾಗಿ ನನ್ನ ಪರಲೋಕದ ತಂದೆಯನ್ನ ಕರೆಯುವಂತ ಬಾಧ್ಯತೆಯನ್ನು ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಅದಕ್ಕೆ ಮೂಲ ಕಾರಣ ರಕ್ತ ಸ್ವಾಮಿ. ನಿನ್ನ ಅಮೂಲ್ಯವಾದಂತ ಶುದ್ಧವಾದಂತ ರಕ್ತವನ್ನ ಶಿಲುಬೆಯ ಮೇಲೆ ಸುರಿಸಿ ನಮ್ಮ ಪಾಪ ಪರಿಹಾರ ಮಾಡಿ. ಧರ್ಮಶಾಸ್ತ್ರದ ನಿಯಮದ ಪ್ರಕಾರವಾಗಿ ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ. ಹೌದು ಸ್ವಾಮಿ, ನಮ್ಮ ಪಾಪಗಳನ್ನ ಪರಿಹಾರ ಮಾಡ್ಲಿಕ್ಕೆ ಯಾವ ಹೋರಿಗಳ ಪಕ್ಷಿಗಳ ರಕ್ತ ಅದು ಸಮನಾಗಿರಲಿಲ್ಲ ಸ್ವಾಮಿ. ಆ ಪಾಪ ನಿವಾರಣೆ ಮಾಡುವಂತ ಶಕ್ತಿ ಅದು ನಿನ್ನ ರಕ್ತಕ್ಕೆ ಮಾತ್ರ ಇತ್ತು. ಆದ್ರಿಂದ ಮಹಾ ಶಕ್ತಿಯಾದ ನಿನ್ನ ಪರಿಶುದ್ಧ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸಿದೆ. ಮಾತ್ರವೇ ನಿನ್ನ ರಕ್ತಕ್ಕೆ ಬೆಲೆ ಕಟ್ಟುವಂಥದ್ದು ಅಸಾಧ್ಯ. ಈ ಲೋಕವನ್ನೇ ಏನೇ ಕೊಟ್ಟರೂ ಸಹ ನಿನ್ನ ಆ ಪರಿಶುದ್ಧ ರಕ್ತಕ್ಕೆ ಈಡಾಗಲಾರದು, ಬೆಲೆ ಕಟ್ಟಲಾರದು. ಅಂತ ಅಮೂಲ್ಯವಾದಂಥ ರಕ್ತವನ್ನ ಸುರಿಸಿ ನಮ್ಮನ್ನ ಕೊಂಡುಕೊಂಡು ತಂದೆಗೆ ಮಕ್ಕಳನ್ನಾಗಿ ಮಾಡಿದೆ. ಅದರಿಂದ ನಮ್ಮ ಮೌಲ್ಯ ಎಂಥದ್ದು ಎಂಬುದಾಗಿ ನೆನಪು ಮಾಡಿಕೊಳ್ಳುತ್ತೇವೆ. ನಿನ್ನ ರಕ್ತದಿಂದ ತೊಳೆದು ಶುದ್ಧೀಕರಿಸಲ್ಪಟ್ಟಂತ, ನಿನ್ನ ರಕ್ತದಿಂದ ಕೊಂಡುಕೊಳ್ಳಲ್ಪಟ್ಟಂತ ನಾವು ಎಷ್ಟು ಬೆಲೆಯುಳ್ಳವರು ಎಂದು ನೆನಪು ಮಾಡಿ ಆ ಬೆಲೆಯನ್ನ, ಮೌಲ್ಯವನ್ನ ನಮಗೆ ಕೊಡ್ಲಿಕ್ಕಾಗಿ ನೀನು ಅನುಭವಿಸಿದ ಶ್ರಮೆ, ಕಷ್ಟ, ಹಿಂಸೆ, ಸುರಿಸಿದಂತ ನಿನ್ನ ರಕ್ತ, ಇದೆಲ್ಲವನ್ನ ನೆನಪು ಮಾಡಿಕೊಂಡವರಾಗಿ ಕೃತಜ್ಞತೆಯಿಂದ ನಮ್ಮ ಹೃದಯದಿಂದ ಸಿದ್ಧಪಡಿಸಿ ತಂದಿರ್ತಕ್ಕಂಥ ನಮ್ಮ ಈ ಸ್ತೋತ್ರ ಯಜ್ಞಗಳನ್ನು ನಿನ್ನ ಶ್ರೇಷ್ಠ ಪಾದಕ್ಕೆ ಸಮರ್ಪಿಸಿ ನೀನೊಬ್ಬನನ್ನೇ ಆರಾಧಿಸುತ್ತೇವೆ ನಮ್ಮ ಜೀವುಳ್ಳ ತಂದೆಯೇ.
ಸಭಾ ಹಿರಿಯರು ದೇವಸಗಂತ ವೇದಂಡ್ ಅವರು ಸ್ತೋತ್ರ ಸಲ್ಲಿಸ್ತಾರೆ. ಸ್ತೋತ್ರ ಕೊಡೋಣ. ಮಹೋನ್ನತನು, ಸರ್ವಶಕ್ತನು, ಸರ್ವೇಶ್ವರನು, ಸದಾ ಜೀವಿಸುವಾತನು, ಇರುವಾತನು, ಮತ್ತೊಮ್ಮೆ ಬರುವಾತನಾಗಿರುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತಂದೆಯಾದ ದೇವರೇ, ನಿನ್ನ ಮಹಿಮೆಯುಳ್ಳ ನಾಮಕ್ಕೆ ಸ್ತುತಿ ಸ್ತೋತ್ರ ಕೊಂಡಾಟಗಳನ್ನು ಸಮರ್ಪಿಸ್ತೇವೆ ಸ್ವಾಮಿ. ಈ ಭೂಮುಖದಲ್ಲಿ ನಮ್ಮನ್ನು ಅಳಿಯದೆ ಉಳಿಯ ಮಾಡಿ ಈ ಹೊಸ ದಿನವನ್ನು ನೀಡಿ, ಈ ವಾರದ ಮೊದಲನೇ ದಿನ ನಿನ್ನ ಪುನರುತ್ಥಾನದ ದಿನದಲ್ಲಿ ಕರ್ತನೆ ನಿನ್ನ ಪಾದ ಸನ್ನಿಧಿಗೆ ಬರುವಂತ ಕೃಪೆಯಲ್ಲಿ ನಡೆಸಿದಂತ ದೇವಾದಿ ದೇವನೇ ನಿನಗೆ ಸ್ತೋತ್ರಪ್ಪ. ಕೀರ್ತನೆಗಾರನು ಹೇಳುವ ಹಾಗೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡವೆಂದು. ಹೌದು ಸ್ವಾಮಿ, ನೀನು ಮಾಡಿದಂತ ಈ ಶ್ರೇಷ್ಠ ಕಾರ್ಯಗಳನ್ನು ನೆನಪು ಮಾಡುತ್ತೇವೆ ಸ್ವಾಮಿ. ಕೃತಜ್ಞತೆ ಉಳ್ಳವರಾಗಿ ಅಡ್ಡ ಬಿದ್ದು ನಿನ್ನನ್ನು ವಂದಿಸುತ್ತೇವೆ, ನಿನ್ನನ್ನು ಆರಾಧಿಸುತ್ತೇವೆ ಸ್ವಾಮಿ. ಮಹಾಪರಿಶುದ್ಧನಾದ ಪರಲೋಕದ ತಂದೆಯೇ, ನಿನಗೆ ಎಷ್ಟು ಸ್ತೋತ್ರ ಸಲ್ಲಿಸಿದರೂ ಸಾಲುವುದಿಲ್ಲ ಸ್ವಾಮಿ. ಈ ಲೋಕದಲ್ಲಿ ಪಾಪಿಗಳಾದ ನಮ್ಮನ್ನು ಹುಡುಕಿಕೊಂಡು ಬಂದಂತ ದೇವಾದಿ ದೇವನೇ ನಿನಗೆ ಸ್ತೋತ್ರ ಸ್ವಾಮಿ. ಕೆಟ್ಟು ಹೋದ ನಮ್ಮನ್ನು ರಕ್ಷಿಸಲಿಕ್ಕೋಸ್ಕರ ನೀನು ಪರಲೋಕದ ಎಲ್ಲಾ ವೈಭವಗಳನ್ನು ಬಿಟ್ಟು ದಾಸನ ರೂಪವನ್ನು ಧರಿಸಿ ಬಂದಂತ ದೇವಾದಿ ದೇವನೇ ನಿನಗೆ ಸ್ತೋತ್ರ ಸ್ವಾಮಿ. ನಾವು ಸೈತಾನನ ಸಂಕೋಲೆಯಲ್ಲಿ ಕಟ್ಟಲ್ಪಟ್ಟಿದ್ದರು ಕರ್ತನೆ, ನಮ್ಮನ್ನು ಹುಡುಕಿಕೊಂಡು ನಮ್ಮನ್ನು ಪ್ರೀತಿಸಿ ನಮಗೋಸ್ಕರ ಆ ಕ್ರೂಜ ಕಂಬದ ಮೇಲೆ ಪ್ರಾಣವನ್ನು ಕೊಟ್ಟ ದೇವಾದಿ ದೇವನೇ ನಿನಗೆ ಸ್ತೋತ್ರ ಸ್ವಾಮಿ. ಈಗಾಗಲೇ ಕರ್ತನೆ ವಾಕ್ಯದಲ್ಲಿ ನಾವು ಕೇಳಿದ್ದೇವೆ ಸ್ವಾಮಿ, ಸುಂಕದವರು ಪಾಪಿಗಳ ಮಧ್ಯದಲ್ಲಿ ನೀನು ಯಾವಾಗಲೂ ಅವರನ್ನು ರಕ್ಷಿಸುವುದಕ್ಕೋಸ್ಕರ ಸುವಾರ್ಥ ಸೇವೆಯನ್ನು ಮಾಡುತ್ತಾ ಕರ್ತನೆ, ಲೋಕದಲ್ಲಿರುವಂತ ಎಲ್ಲಾ ಪಾಪಿಗಳಿಗೋಸ್ಕರ ಕರ್ತನೆ ನೀನು ನಿನ್ನ ಪ್ರಾಣವನ್ನು ಕೊಟ್ಟಿಯಲ್ಲ ಸ್ವಾಮಿ. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲವೆಂಬುದು ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರವೇ ಕರ್ತನೆ, ನೀನು ಆ ಶಿಲುಬೆ ಕಂಬದ ಮೇಲೆ ತೂಗು ಹಾಕಲ್ಪಟ್ಟು, ಸೀಳಲ್ಪಟ್ಟು, ಜಜ್ಜಲ್ಪಟ್ಟು, ಮುರಿಯಲ್ಪಟ್ಟು ನಮಗೋಸ್ಕರ ನಿನ್ನ ಅಮೂಲ್ಯವಾದ ರಕ್ತವನ್ನು ಸುರಿಸಿದ ದೇವಾದಿ ದೇವನೇ ನಿನಗೆ ಸ್ತೋತ್ರ ಸ್ವಾಮಿ. ನಾವು ಈ ಲೋಕದಲ್ಲಿ ಕರ್ತನೆ ಎಂಥ ಭಯಂಕರವಾದ ಪಾಪದಲ್ಲಿ ನಾವು ಬಿದ್ದಿದ್ದೆವು ಸ್ವಾಮಿ. ನಾವು ಜನ್ಮ ಪಾಪ, ಕರ್ಮ ಪಾಪ ಇವುಗಳಿಂದ ತುಂಬಿರುವಾಗ ಕರ್ತನೆ ನಮ್ಮನ್ನು ಇದರಿಂದ ನಿವಾರಣೆ ಮಾಡಲಿಕ್ಕೋಸ್ಕರ ನಿನ್ನ ಎಲ್ಲ ಸರ್ವಸ್ವವನ್ನು ನೀನು ತ್ಯಜಿಸಿ ಬಿಟ್ಟು ಬಂದೆಯಲ್ಲ ಸ್ವಾಮಿ. ನೀನು ಪರಲೋಕದಲ್ಲಿ ಎಂಥ ವೈಭವದಲ್ಲಿದೆಯಲ್ಲ ಸ್ವಾಮಿ. ಎಲ್ಲರೂ ನಿನ್ನನ್ನು ಅಡ್ಡ ಬಿದ್ದು ಆರಾಧಿಸುವಂತ, ಸದಾ ಆರಾಧಿಸುವಂತ ಒಂದು ಕೃಪೆಯಲ್ಲಿ ನೀನು ಅವರನ್ನು ನಡೆಸ್ತಾ ಇದ್ದೆ ಸ್ವಾಮಿ. ಆದರೆ ಅದನ್ನೆಲ್ಲ ಬಿಟ್ಟು ಬಂದು ಮಾನವರಾದ ಪಾಪಿಗಳಾದ ನಮಗೋಸ್ಕರ ನಿನ್ನನ್ನೇ ಬಲಿಯನ್ನಾಗಿ ಕೊಟ್ಟಿಲ್ಲ ಸ್ವಾಮಿ. ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮಲ್ಲಿ ಕೊಡಲಿಕ್ಕೆ ಏನೂ ಇಲ್ಲ ಸ್ವಾಮಿ, ಆದರೆ ನಮ್ಮ ಆತ್ಮ ಪ್ರಾಣ ದೇಹಗಳನ್ನು ಸಂಪೂರ್ಣವಾಗಿ ಸಜೀವ ಯಜ್ಞವಾಗಿ ಸಮರ್ಪಿಸಿ ನಿನ್ನನ್ನು ಆರಾಧಿಸುವವರಾಗಿದ್ದೇವೆ ಸ್ವಾಮಿ. ಹೌದು ಕರ್ತನೆ, ನಿನ್ನ ಈ ಒಂದು ಶ್ರೇಷ್ಠ ಕಾರ್ಯವನ್ನು ಈ ದಿನ ನಾವು ನೆನಪು ಮಾಡುತ್ತೇವೆ ಸ್ವಾಮಿ. ನಿನ್ನನ್ನು ದೃಷ್ಟಿಸುತ್ತೇವೆ ಸ್ವಾಮಿ. ಆ ಕಲ್ವಾರಿಯಲ್ಲಿ ಕರ್ತನೆ ತೊಟ್ಟು ತೊಟ್ಟಾಗಿ ಆ ಸುರಿದಂತ ಅಮೂಲ್ಯವಾದ ರಕ್ತದಿಂದ ನಮ್ಮ ಆತ್ಮಗಳಿಗಿದ್ದಂತ ದೊಡ್ಡ ರೋಗ ಯಾರು ಸಹ ಅದನ್ನು ನಿವಾರಣೆ ಮಾಡದಂತ ಆ ಒಂದು ಭಯಂಕರ ಕಾಯಿಲೆಯನ್ನು ನಿವಾರಣೆ ಮಾಡಿದೆಯಲ್ಲ ಸ್ವಾಮಿ. ನಮಗೆ ಜೀವವನ್ನು ಕೊಟ್ಟಂತ ದೇವಾದಿ ದೇವನೇ ನಿನಗೆ ಸ್ತೋತ್ರ ಸ್ವಾಮಿ. ಈ ಸಮಯದಲ್ಲಿ ನಾವು ನಮ್ಮ ಅಂತರಾಳದಿಂದ ನಾವು ಸಿದ್ಧಪಡಿಸಿ ತಂದಿರುವಂತ ಸ್ತೋತ್ರದ ಕಾಣಿಕೆಯನ್ನು, ಕೃತಜ್ಞತಾ ಬಲಿಗಳನ್ನು ನಿನ್ನ ಪಾದಕ್ಕೆ ಸಮರ್ಪಿಸಿ, ಘನವು, ಮಾನವು, ಕೀರ್ತಿ, ಮಹಿಮೆ, ಪ್ರಭಾವ, ಆಧಿಪತ್ಯ ಸರ್ವಸ್ವವು ನಿನಗೆ ಸದಾ ಉಂಟಾಗಲೆಂದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನನ್ನು ಸ್ತುತಿಸಿ ಕೊಂಡಾಡಿ ಆರಾಧಿಸ್ತೇವೆ, ಜೀವುಳ್ಳ ನಮ್ಮ ತಂದೆಯೇ. ಆಮೆನ್. ಸೇವಕರಂತ ಡಿ ವರದರಾಜ್ರವರು. ಮಹಾಮಹಿಮೆಯುಳ್ಳ ಪರಮ ಪ್ರೀತಿಯ ರಕ್ಷಕ ಯೇಸು ಕ್ರಿಸ್ತ ನಮ್ಮ ತಂದೆಯಾದ ದೇವರೇ, ಒಡೆಯನೇ ನಿಮ್ಮ ನಾಮಕ್ಕೆ ನಾವು ಸ್ತೋತ್ರ 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 ಕೊಂಡಾಟ ಸಲ್ಲಿಸ್ತೀವಿ ಸ್ವಾಮಿ. ಸ್ತುತಿಗಳ ಮಧ್ಯದಲ್ಲಿ ವಾಸಿಸುವಂತ ಸ್ತುತಿ ಪಾತ್ರನ ದೇವಾದಿ ದೇವರೇ ಸ್ತೋತ್ರ. ಹೌದು ಸ್ವಾಮಿ, ಸಕಲ ಮಾನವನ್ನ, ಮಹಿಮೆಯನ್ನ, ಘನವನ್ನ, ಕೀರ್ತಿನ ಹೊಂದಲಿಕ್ಕೆ
ನೀವೊಬ್ಬರು ಮಾತ್ರವೇ ಯೋಗ್ಯನಾದ ದೇವಾದಿ ದೇವರು ಆಗಿರುವುದಕ್ಕಾಗಿ ನಾವು ಕೊಂಡಾಟವನ್ನು ಸಾಲಿಸುವಂತರಾಗಿದ್ದೀವಿ ಸ್ವಾಮಿ. ಹೌದು, ಪರಲೋಕ ತಂದೆಯಾದ ದೇವರೇ, ಮಾನವರಾದ ನಾವು ನಿಮ್ಮಿಂದ ಸೃಷ್ಟಿಸಲ್ಪಟ್ಟವರಾಗಿದ್ದರೂ ಸಹ ನಿಮ್ಮನ್ನು ಬಿಟ್ಟವರಾಗಿ ಸೈತಾನನ ಉರುಳಿಗೆ ಸಿಕ್ಕಿಕೊಂಡವರಾಗಿ ಆತನ ಬಂಧನದಲ್ಲಿ ಸಿಕ್ಕಿಕೊಂಡವರಾಗಿ ನಾಶದ ಹಾದಿ ಇರುವಂತಹ ಗಳಿಗೆಯಲ್ಲಿ ನಮ್ಮನ್ನು ನೋಡಿ ಕನಿಕರಗೊಂಡದಕ್ಕಾಗಿ ತಂದೆಯ ಸ್ತೋತ್ರ ಸಾರಿಸ್ತೇವೆ. ನಮ್ಮನ್ನು ನೋಡಿ ನಮ್ಮ ಮೇಲೆ ಪ್ರೀತಿ ತೋರಿಸದಕ್ಕಾಗಿ ಸ್ತೋತ್ರ ಸಾರಿಸ್ತೇವೆ ಸ್ವಾಮಿ. ಹೌದು ಕರ್ತನೆ, ನಮ್ಮನ್ನ ಪ್ರೀತಿ ಮಾಡಿ ನಮಗಾಗಿ ನೀವು ಕಳಿಸ್ಕೊಟ್ಟಂತ ನಿಮ್ಮ ಮುದ್ದು ಮಗನ ಯೇಸು ಕ್ರಿಸ್ತನಿಗಾಗಿ ನಾವು ಕೊಂಡಾಟ ಸಾಲಿಸ್ತೇವೆ ಸ್ವಾಮಿ. ಹೌದು ದೇವರೇ, ಆತನಾದ್ರೂ ಈಗಾಗಲೇ ನಾವು ವಾಕ್ಯದಲ್ಲಿ ಧ್ಯಾನ ಮಾಡಿಕೊಳ್ಳುತ್ತಾ ಬಂದಿದೆ ಸ್ವಾಮಿ. ನನಗಾಗಿ ಆತನು ರಕ್ತ ಮಾಂಸ ಧಾರಿಯಾಗಿ ಆತನು ಬಂದು ಎಂಬುದಾಗಿ ನೋಡ್ತೇವೆ. ನಮಗಾಗಿ ಆತನು ಮನುಷ್ಯ ರೂಪವನ್ನು ಧರಿಸಿಕೊಂಡು ಎಂಬುದಾಗಿ ನೋಡುವಂತವರಾಗಿದ್ದೇವೆ. ಹೌದು ಸ್ವಾಮಿ, ನಾನು ಮತ್ತು ನಾವು ಪಾಪದ ಹಾದಿಯಲ್ಲಿ ನಡೆಯುತ್ತಾ ಕರ್ತನೆ ಸೈತಾನ ಜೊತೆಯಲ್ಲಿ ಹೋಗುತ್ತಾ ಆ ನ್ಯಾಯ ತೀರ್ಪಿಗೂ ದಂಡನೆಗೂ ಒಳಗಾಗಿ ನಾಶವಾಗ್ತ ಸ್ಥಿತಿಯಿಂದ ನಮ್ಮನ್ನು ಬಿಡಿಸ್ಲಿಕ್ಕೋಸ್ಕರವಾಗಿ ನಮ್ಮ ರಕ್ಷಕನ ಯೇಸುವೆ ನೀವು ಮನುಷ್ಯನಾಗಿ ಬಂದದಕ್ಕಾಗಿ ಸ್ತೋತ್ರದ ಕಾಣಿಕೆ ಸಲ್ಲಿಸುವಂತ ಸ್ವಾಮಿ. ನೀವು ನಮ್ಮನ್ನ ಪ್ರೀತಿ ಮಾಡದಕ್ಕಾಗಿ ಸ್ತೋತ್ರ ಸಾಧಿಸ್ತೇವೆ. ನಿಮ್ಮ ಈಗಾಗಲೇ ನೋಡ್ತಾ ಬಂದಿವಿ ಸ್ವಾಮಿ. ಜನರು ಗುಂಪಾಗಿ ಬರುವಾಗ ಅವರನ್ನ ಪ್ರೀತಿ ಮಾಡಿ ಸ್ವೀಕರಿಸಿದೆ ಎಂಬುದಾಗಿ ನೋಡುವಂತವರಾಗಿದ್ದೇವೆ. ಅವರಿಗೆ ಪರಲೋಕ ರಾಜ್ಯದ ವಿಶೇಷವಾದಂತಹ ಸಂಗತಿಗಳನ್ನ ತಿಳಿಸಿದ್ರಿ ಎಂಬುದನ್ನು ನೋಡ್ತೇವೆ. ಹಾಗೂ ಅವರಿಗೆ ದೈಹಿಕವಾದಂತಹ ಆರೋಗ್ಯವನ್ನು ಕೊಟ್ಟರು ಎಂಬುದಾಗಿ ನೋಡುವಂತವರಾಗಿದ್ದೇವೆ. ಹೌದು, ನಮ್ಮ ರಕ್ಷಕನ ಯೇಸುವೆ ನಮಗಾದರೂ ಕರ್ತನೆ ಆತ್ಮೀಕವಾದಂತಹ ಒಂದು ರೋಗದಿಂದ, ಇಡೀ ಲೋಕಕ್ಕೆ ಆತ್ಮೀಕವಾದಂತಹ ರೋಗದಿಂದ ಬಿಡುಗಡೆ ಕೊಟ್ಟದಕ್ಕಾಗಿ ಸ್ತೋತ್ರ ಸಾಧಿಸ್ತೇನೆ ಸ್ವಾಮಿ. ಅಂದು ನೀವು ದೈಹಿಕವಾಗಿ ಭೂಲೋಕಿದ್ದ ಸಮಯದಲ್ಲಿ ಅನೇಕ ಅದ್ಭುತಗಳು ಮಾಡಿದ್ರೆ ನಿಜ. ಈಗ ಸಹ ಅದ್ಭುತಗಳು ಮಾಡುವಂತಹ ಶಕ್ತಿ ಉಳ್ಳ ದೇವರು ನಿಜ. ಆದ್ರೆ ಎಲ್ಲವುಗಳಿಗೆ ಮಿಗಿಲಾಗಿ ಸ್ವಾಮಿ, ಒಬ್ಬ ಪಾಪಿಯ ರಕ್ಷಿಸುವಂತ, ಪಾಪಿಗೋಸ್ಕರವಾಗಿ ಪ್ರಾಣ ಕೊಡುವಂತ, ಪಾಪಿಯನ್ನ ಬಿಡುಗಡೆ ಮಾಡುವಂತ ಈ ಅದ್ಭುತವಾದ ಕಾರ್ಯವನ್ನ ನೀವು ನಮ್ಮನ್ನ ಪ್ರೀತಿಸಿ ಮಾಡೋದಕ್ಕಾಗಿ ನಾವು ಕೊಂಡಾಟ ಸಾಲಿಸ್ತೇವೆ ಸ್ವಾಮಿ. ಹೌದು, ನಮ್ಮ ರಕ್ಷಕ ನೀವು ತಂದೆಯ ದೇವರಿಗೆ ಪ್ರಿಯನಾಗಿರತಕ್ಕಂತ ಮಗನು ಹೌದು ಸ್ವಾಮಿ. ಕರ್ತನ ಆದ್ರೆ ಜನರು ನಿಮ್ಮನ್ನ ನೋಡುವಾಗ ಅವರು ಬಡಿಯ ಮಗನೆಂಬುದಾಗಿ ಕರ್ತರು ಎಂಬುದಾಗಿ ನೋಡ್ತೇವೆ. ನಿಮ್ಮನ್ನ ಹೊಟ್ಟೆ ಬಾಕು ಎಂಬುದಾಗಿ ಜನರು ದೂಷಣೆ ಮಾಡೋದು ನೋಡ್ತೇವೆ. ಈತನು ಬೆಲ್ಜಬೂಲ್ನ ಸಹಾಯದಿಂದೆಲ್ಲ ಮಾಡ್ತಾನೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಹಾಗೂ ಈತನು ಸುಳ್ಳಿರ ಗೆಳವೆ ಎಂಬುದಾಗಿ ನಿಮ್ಮನ್ನ ಕರೆಯುತ್ತುವುದನ್ನು ನೋಡ್ತೇವೆ ಸ್ವಾಮಿ. ನಮ್ಮ ರಕ್ಷಕನ ಯೇಸುವೆ ನೀವು ನಮ್ಮನ್ನ ಪ್ರೀತಿ ಮಾಡೋದ್ರಿಂದ ಎಲ್ಲಾ ನಿಂದನೆ ಮಾತುಗಳನ್ನ ಕೇಳಿಸಿಕೊಂಡ್ರಿ ಕರ್ತನೆ. ನೀವು ಮೌನವಾಗಿದ್ದೆಲ್ಲವನ್ನ ಸಹಿಸಿಕೊಡ್ತಾ ಬಂದದಕ್ಕಾಗಿ ನಾವು ಕೊಂಡಾಟ ಸಲ್ಲಿಸುವಂತರೇ ಸ್ವಾಮಿ. ಹೌದು, ನಮ್ಮ ರಕ್ಷಕನೇ, ಆ ಕಲ್ವರಿ ಗುಡ್ಡದ ನೋಟವನ್ನ ನಮ್ಮ ಮನಸ್ಸಿಗೆ ತಂದು ಕೊಡ್ತೇವೆ ಸ್ವಾಮಿ. ಆ ಕಲ್ವರಿ ಗುಡ್ಡದಲ್ಲಿ ನೀವು ತೂಗಾಡುತ್ತಾ ನನ್ನ ಪಾಪದ ಹೊರೆಯನ್ನು ಹೊತ್ತವನಾಗಿ ಪಟ್ಟಂತ ಸಂಕಟವನ್ನ ನೆನಪಿಗೆ ತಂದುಕೊಳ್ಳುವಂತರಾಗಿದೆ ಸ್ವಾಮಿ. ಹೌದು, ನಮ್ಮ ರಕ್ಷಕನೇ, ನನ್ನ ಪಾಪ ಎಷ್ಟು ಘೋರವಾಗಿತ್ತು, ನಿಮ್ಮ ಶಿಕ್ಷೆಯು ಅದಕ್ಕಿಂತ ಘೋರವಾದ ಶಿಕ್ಷೆಯನ್ನ ನೀವು ತಾಳಿಕೊಂಡದಕ್ಕಾಗಿ ನಾವು ಕೊಂಡಾಟ ಸಾಧಿಸ್ತೇವೆ ಸ್ವಾಮಿ. ನಾವು ಮಾಡಿದೆಲ್ಲ ಅಪರಾಧಗಳ ಎಲ್ಲ ಲೆಕ್ಕವನ್ನ ನಿಮ್ಮ ಲೆಕ್ಕಕ್ಕೆ ನೀವು ಹಾಕಿಕೊಂಡವರಾಗಿ, ಪಾಪ ಸ್ವರೂಪಿಯಾಗಿ ಮಾಡಲ್ಪಟ್ಟವನಾಗಿ, ಪಾಪಕ್ಕೆ ಅವರ ಶಿಕ್ಷೆ ನೀವು ಅನುಭವಿಸುತ್ತಾ ಆ ಕಲ್ವರಿ ಕ್ರೂಜೆಯಲ್ಲಿ ಸ್ವಾಮಿ ಸಂಕಟ ಪಟ್ಟದನ್ನು ನೆನಪು ಮಾಡುವಂತವರಾಗಿದೆ ಸ್ವಾಮಿ. ಹೌದು ರಕ್ಷಕನೇ, ನಿಮ್ಮ 33 ವರ್ಷಗಳ ಜೀವಿತದಲ್ಲಿ ನೋಡ್ತೇವೆ ಸ್ವಾಮಿ. ಪಾಪಿಗಳ ಜೊತೆಯಲ್ಲಿ ನೀವು ಊಟ ಮಾಡಿದ್ರಿ ನೋಡ್ತೇವೆ. ಪಾಪಿಗಳು ಕೂತಂತಹ ಸ್ಥಳ ಕೂತ್ಕೊಂಡ್ರೆ ನೋಡ್ತೇವೆ. ಪಾಪಿಗಳ ಮನೆಗೆ ಹೋದ್ರಿ ಎಂಬುದನ್ನು ನೋಡ್ತೇವೆ. ಆದ್ರೆ ಕರ್ತನೆ, ನೀವು ಪಾಪ ಮಾಡಲೇ ಇಲ್ಲ ಸ್ವಾಮಿ. ಇದಕ್ಕಾಗಿ ಸ್ತೋತ್ರ ಸಾಧಿಸ್ತೇವೆ. ನೀವು ಪರಿಶುದ್ಧನಾಗಿರೋದಕ್ಕಾಗಿ ಕೊಂಡಾಟ ಸಾಧಿಸ್ತೇವೆ. ಯಾರ ಮೇಲೆ ಒಂದೇ ಒಂದು ಚಿಕ್ಕ ತಪ್ಪನ್ನು ತೋರಿಸಿಕೊಡ್ಲಿಕ್ಕೆ ಸಾಧ್ಯವಾಗ್ಲಿಲ್ಲಪ್ಪ. ಇದಕ್ಕಾಗಿ ನಾವು ಸ್ತೋತ್ರ ಸಾಧಿಸ್ತೇವೆ ಸ್ವಾಮಿ. ಹೌದು ಕರ್ತನೆ, ನಿಮ್ಮ ಪರಿಶುದ್ಧ ರಕ್ತ ನಮಗಾಗಿ ಚೆಲ್ಲಿ ನಮ್ಮನ್ನ ಪಾಪದಿಂದ ಬಿಡುಗಡೆ ಮಾಡಿದಕ್ಕಾಗಿ ನಾವು ಕೊಂಡಾಟ ಸಾಧಿಸ್ತೇವೆ ಸ್ವಾಮಿ. ರಕ್ಷಕ ಯೇಸುವೆ, ನೀವೀಗ ಶಿಲುಬೆ ಮೇಲೆ ತೂಗಾಡ್ತಾ ಇಲ್ಲ, ಇದಕ್ಕಾಗಿ ಸ್ತೋತ್ರ ಸಾಧಿಸ್ತೇವೆ. ಸಮಾಧಿಯಲ್ಲಿ ನಾವು ನಶಿಸಿ ಹೋಗ್ಲಿಲ್ಲ, ಇದಕ್ಕಾಗಿ ಸ್ತೋತ್ರ ಸಾಧಿಸ್ತೇವೆ. ನಿಮ್ಮ ಸಮಾಧಿ ಖಾಲಿಯಾಗಿದೆ ಸ್ವಾಮಿ, ಇದಕ್ಕಾಗಿ ಸ್ತೋತ್ರ ಸಾಧಿಸ್ತೇವೆ. ನೀವು ಕರ್ತನೆ ಮೃತ್ಯುವನ್ನು ಜಯಿಸಿ ಬಂದದಕ್ಕಾಗಿ ಸ್ತೋತ್ರ ಸ್ವಾಮಿ. ಸೈತಾನ್ ತಲೆಯನ್ನು ಜಜ್ಜಿದಕ್ಕಾಗಿ ಸ್ತೋತ್ರ ಸಾಧಿಸ್ತೇನೆ ಸ್ವಾಮಿ. ಹೌದು ಕರ್ತನೆ, ಪಾತಾಳದ ಜಯಶಾಲಿಗೆ ಎದ್ದು ಬಂದು ಕರ್ತನೆ ತಂದೆ ಬಳಿಗೆ ಏರಿ ಹೋದಂತ ದೇವಾದಿ ದೇವಕುಮಾರನೇ ನಿಮಗೆ ಸ್ತೋತ್ರ 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 ಸಾಧಿಸ್ತೇವೆ ಸ್ವಾಮಿ. ನಮ್ಮ ರಕ್ಷಕನೇ, ನಿತ್ಯ ಕಾಲಕ್ಕೂ ಜೀವಿಸುವಂತ ದೇವರು, ವಾತನಾಗಿರ್ತಕ್ಕಂಥ ದೇವರಿಗಾಗಬೇಕಾಗಿ ನಾವು ಕೊಂಡಾಟ ಸಲ್ಲಿಸ್ತೇವೆ ಸ್ವಾಮಿ. ನಮ್ಮನ್ನ ಕರ್ತನೆ ನಿಮ್ಮ ನಂಬಿಕೆ ಇಟ್ಟಂತ ಪ್ರತಿಯೊಬ್ಬರು ನಮ್ಮನ್ನ ನೀವು ನಿಮ್ಮ ಮಕ್ಕಳ ಸ್ವೀಕಾರ ಮಾಡಿಕೊಂಡಿದ್ರಿ. ನಮ್ಮ ಹೆಸರು ಜೀವಭದ್ರ ಪಟ್ಟಿಯಲ್ಲಿ ಬರ್ಕೊಂಡಿದ್ರಿ. ನಮಗೆ ಮಹಾ ವಿಶೇಷವಾದ ಆಶೀರ್ವಾದ ಕೊಟ್ಟಿದ್ರಿ. ಇದಕ್ಕಾಗಿ ನಿಮಗೆ ಕೊಂಡಾಟ ಸಲ್ಲಿಸ್ತೇವೆ ಸ್ವಾಮಿ. ಓ ದೇವಕುಮಾರನೇ, ಒಂದು ದಿನ ನಮಗೋಸ್ಕರವಾಗಿ ಭೂಲೋಕಕ್ಕೆ ಆ ಮಧ್ಯಾಕಾಶಕ್ಕೆ ಬರುವಂತ ದೇವಕುಮಾರ್ ನೀವಾಗಿದ್ದೆ ಸ್ತೋತ್ರ ಸಾಧಿಸ್ತೇವೆ.
ಕರ್ತನ ಈ ಒಂದು ನಿರೀಕ್ಷೆಯನ್ನು ನಮಗೆ ಕೊಟ್ಟು ಹೋಗಿದ್ದೀರಿ ಸ್ವಾಮಿ. ನಾನು ಬೇಗನೆ ಬರ್ತೇನೆ ವಾಗ್ದಾನ ಮಾಡಿದ್ರಿ ಸ್ವಾಮಿ. ನೀವು ಬರುವ ತನಕ ನಾವು ನೀವು ನಮಗೋಸ್ಕರ ಮಾಡುವ ಉಪಕಾರಗಳನ್ನ ನೆನಪಿಗೆ ತಂದುಕೊಂಡು ಕೊಂಡಾಟ ಸಾಧಿಸ್ತೇವೆ. ನನ್ನ ಮನವಿ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರ ತನ್ನ ಪವಿತ್ರನಾಮವನ್ನು ಕೀರ್ತಿಸಿರಿ. ನನ್ನ ಮನವಿ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರ ಒಂದನ್ನೂ ಮರೆಯಬೇಡ. ಹೌದು ಸ್ವಾಮಿ, ನೀವು ಮಾಡುವ ಉಪಕಾರಗಳನ್ನ ನಾವು ಮರೆಯದವರಾಗಿ ಕರ್ತನೆ ನಿಮಗೆ ಸ್ತೋತ್ರ ಸಾಧಿಸ್ತೇವೆ. ಘನವು, ಮಾನವು, ಮಹಿಮೆಯು, ಪ್ರಭಾವ, ಆಧಿಪತ್ಯ ಎಲ್ಲವನ್ನ ಪ್ರಭು ಯೇಸು ಸ್ವಾಮಿ ನಿಮ್ಮ ಮುದ್ದು ನಾಮದಲ್ಲಿ ತಂದೆಯ ಪಾದದಲ್ಲಿ ಸಮರ್ಪಣೆ ಮಾಡಿ ನಿಮ್ಮನ್ನೇ ಕೊಂಡಾಡಿ ಘನಪಡಿಸಿ ಆರಾಧಿಸ್ತೇವೆ ಪ್ರೀತಿಯ ಸ್ವಾಮಿ. ಆಮೆನ್. ಡ್ಯಾನಿಯಲ್ ಪ್ರಭುರಾಜ್. ಕೃಪಾ ಸಂಪೂರ್ಣ ಆಗಿರುವ ನಮ್ಮ ಸ್ವರ್ಗೀಯ ತಂದೆಯ ದೇವರೇ, ಒಡೆಯ ರಕ್ಷಕ ಮತ್ತೊಂದು ಆವರ್ತಿಯ ವಾರದ ಮೊದಲನೇ ದಿನ, ನೀನು ಪುನರುತ್ಥಾನ ಹೊಂದಿದ ದಿನ, ಪಾಪದ ಮೇಲೆ ಜಯವನ್ನು ಸಾಧಿಸಿದ ದಿನ, ಮರಣದ ವಿಷಯದ ಕಂಡಿನ ಜಯ ದಿನದಲ್ಲಿ ನಿನ್ನ ಮಕ್ಕಳಾದಂತ ನಾವು ಹೀಗೆ ನಿನ್ನ ಪಾದ ಸನ್ನಿಧಿಗೆ ಬಂದಂತವರಾಗಿ ನಿನ್ನನ್ನು ಆರಾಧನೆ ಮಾಡುವಂತ ಸೌಭಾಗ್ಯವನ್ನ ನಮ್ಮ ಜೀವಿತದಲ್ಲಿ ಕೊಟ್ಟದಕ್ಕಾಗಿ ಸ್ತೋತ್ರ ಕರ್ತನೆ. ಹೌದು ಕರ್ತನೆ, ನಿನ್ನ ಪ್ರೀತಿಗಾಗಿ ಸ್ತೋತ್ರ, ನಿನ್ನ ಕರುಣೆಗಾಗಿ ಸ್ತೋತ್ರ, ನಿನ್ನ ಪರಾಮರ್ಶೆಗಾಗಿ ಸ್ತೋತ್ರ, ನಿನ್ನ ನಡೆಸುವಿಕೆಗಾಗಿ ಸ್ತೋತ್ರ ಕರ್ತನೆ. ಯಾಕಂದ್ರೆ ಕರ್ತನೆ, ನೀನು ನಮ್ಮ ಬಗ್ಗೆ ಚಿಂತೆ ಮಾಡುವಂತ ದೇವರು ನೀನಾಗಿದ್ದಿ. ನಮ್ಮ ಜೀವಿತಗಳನ್ನು ನಂಗೆ ಸುಂದರವಾಗಿಸಿಕೊಂಡಂತ ದೇವರಾಗಿದೆಯಲ್ಲ, ಪದಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ನೀನು ಕೊಟ್ಟಂತ ಅನ್ಯೋನ್ಯತೆಗಾಗಿ, ನೀನು ಕೊಟ್ಟಂತ ರಕ್ಷಣೆಗಾಗಿ ನಾವು ಸ್ತೋತ್ರವನ್ನು ಸಲ್ಲಿಸುವಂತವರಾಗಿದ್ದೇವೆ. ಹೌದು ಕರ್ತನೆ, ಯಾತಕ್ಕಾಗಿ ಮನುಷ್ಯನನ್ನ ಪ್ರೀತಿ ಮಾಡಿದೆ, ಯಾತಕ್ಕಾಗಿ ಮನುಷ್ಯನ ಮೇಲೆ ಎಷ್ಟು ಪ್ರೀತಿಯನ್ನು ತೋರಿಸಿದೆ ಎಂಬುದಾಗಿ ನೋಡುವಾಗ ಕರ್ತನೆ, ಖಂಡಿತವಾಗಿ ಅದರ ಉದ್ದ ಆಳ ನಮಗೆ ಅರಿಯೋದು ಕರ್ತನೆ. ಆದ್ರೆ ನಿನ್ನ ಪ್ರೀತಿಯನ್ನ, ನಿನ್ನ ಕೃಪೆಯನ್ನ, ನಿನ್ನ ಕರುಣೆಯನ್ನ, ನಿನ್ನ ಪರಾಮರ್ಶಕ್ಕೆ ನಾವು ಅನುಭವಿಸ್ತಾ ಇದೆಯಲ್ಲಪ್ಪ, ಅದಕ್ಕಾಗಿ ನಾವು ನಿನ್ನ ಸ್ತೋತ್ರವನ್ನು ಸಲ್ಲಿಸುವಂತವರಾಗಿದ್ದೇವೆ ಕರ್ತನೆ. ಹೌದು ಕರ್ತನೆ, ಅಂಧಕಾರದ ಅಧಿಪತಿ ಲೋಕದಲ್ಲಿ ಸೈತಾನನು ಯಾರನ್ನು ನುಂಗಲಿ ಎಂಬುದಾಗಿರುವಾಗ ಕರ್ತನೆ, ನಿನ್ನ ತಾಣ ಉಳ್ಳ ಹಸ್ತ ನಮ್ಮನ್ನ ಹಿಡಿದು ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಿಮ್ಮ ವಾಕ್ಯ ನಮ್ಮನ್ನ ಕಾಯ್ತಿರೋದಕ್ಕಾಗಿ ಸ್ತೋತ್ರ. ನಿನ್ನ ದೇವದೂತರು ನಮಗೆ ಹಿಂಬಲವಾಗಿ ಮೂಲವಾಗಿ ಇದ್ದುಕೊಂಡು ಕಾರ್ಯ ಮಾಡ್ತಿರೋದಕ್ಕಾಗಿ ನಾವು ಸ್ತೋತ್ರವನ್ನು ಸಲ್ಲಿಸುವಂತವರಾಗಿದ್ದೇವೆ ಕರ್ತನೆ. ಹೌದು ಕರ್ತನೆ, ನಿಂತಿರೋನು ಬೀಳದಂತೆ ಎಚ್ಚರಿಕೆ ಆಗಿರ್ಲಿ ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತದಲ್ಲ ಕರ್ತನೆ. ಪ್ರತಿ ಸಂದರ್ಭದಲ್ಲಿ ನೀನು ನಮ್ಮನ್ನು ಎಚ್ಚರಿಸಿ ಪರಾಮರ್ಶಿಸೋದಕ್ಕಾಗಿ ಸ್ತೋತ್ರ. ಯಾಕಂದ್ರೆ ಕರ್ತನೆ, ನೀ ಕೊಟ್ಟಂತ ರಕ್ಷಣೆ ಅದು ಶಾಶ್ವತವಾದಂತಹದ್ದು. ಹೌದು ಕರ್ತನೆ, ನೀನು ರಕ್ಷಣೆ ಅದು ಕರ್ತನೆ, ಅದು ನಮಗಾಗಿ ಉಚಿತವಾಗಿ ನೀನು ಕೊಟ್ಟಂತ ದಾನಕ್ಕಾಗಿ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ಅದಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ತನ್ನ ಸ್ವಪ್ರಾಣವನ್ನು ಅರ್ಪಿಸುವುದರ ಮೂಲಕ ಕೊಟ್ಟ ರಕ್ಷಣೆಗಾಗಿ ನಾವು ಸ್ತೋತ್ರವನ್ನು ಸಲ್ಲಿಸುವಂತವರಾಗಿದ್ದೇವೆ ಸ್ವಾಮಿ. ಹೌದು ಕರ್ತನೆ, ಈಗಾಗಲೇ ನಾವು ನೋಡ್ತಾ ಬಂದ ಕಾಲ ಪರಿಪೂರ್ಣವಾದಾಗ ತಂದೆ ಚಿತ್ತಕ್ಕನುಗುಣವಾಗಿ ನೀನು ಲೋಕಕ್ಕೆ ಬಂದೆಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ಪಾಪಿಗಳಾದಂತ ನಮ್ಮನ್ನ ಪ್ರೀತಿಸಿ ನೀನು ಸ್ವಾಮಿ ಈ ಪಾಪಮಯವಾದಂತ ಲೋಕಕ್ಕೆ ಬಂದೆ. ಪಾಪಿಗಳ ಅನ್ಯೋನ್ಯತೆ ಸ್ವಾಮಿ, ಪಾಪಿಗಳಿಗೆ ಸ್ವಸ್ಥವನ್ನ ಮಾಡಿದೆ, ಪಾಪಿಗಳಿಗೆ ಆಹಾರವನ್ನ ಕೊಟ್ಟೆ, ಶಾರೀರಿಕವಾದಂತ ಗುಣವನ್ನ ಕೊಟ್ಟೆ ಕರ್ತನೆ. ಆದ್ರೆ ನಮಗಾದ್ರೂ ನೀನು ಆತ್ಮಿಕವಾದಂತ ಗುಣವನ್ನು ಕೊಟ್ಟದಕ್ಕಾಗಿ ನಾವು ಸ್ತೋತ್ರವನ್ನು ಸಲ್ಲಿಸುವಂತವರಾಗಿದ್ದೇವೆ ಕರ್ತನೆ. ನೀನು ಹೇಳಿದಂತ ಮಾತು, ನಾನು ಸೇವೆ ಮಾಡೋದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೆ ಬಂದು ಸೇವೆ ಮಾಡಿಸ್ಕೊಳ್ಳ ಬರಲಿಲ್ಲ, ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸಕ್ಕೆ ಬಂದು ಹೇಳಿದಂತ ದೇವರೇ, ಕೆಟ್ಟು ಹೋದಂತ ನಮ್ಮನ್ನು ಹುಡುಕಿ ರಕ್ಷಿಸಕ್ಕಾಗಿ ಸ್ತೋತ್ರ. ಲೋಕದಲ್ಲಿ ಅನೇಕರಿದ್ದಾರೆ ಸ್ವಾಮಿ, ಆದ್ರೆ ನೀನ್ ನಮ್ಮನ್ನೇ ಆರಿಸ್ಕೊಂಡೆಲ್ಲ, ಪದಕ್ಕಾಗಿ ಸ್ತೋತ್ರ. ನೀನು ವಾಕ್ಯ ನೋಡುವಾಗೆ ಜಗದೋತ್ಪತ್ತಿಗೆ ಮುಂಚೆ ನೀನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಆರಿಸ್ಕೊಂಡದಕ್ಕಾಗಿ ಸ್ತೋತ್ರ. ತಾಯಿ ಗರ್ಭದಲ್ಲೇ ನಾನು ನಿಮ್ಮನ್ನು ಬಲ್ಲ ನಿಮ್ದು ಹೇಳಿದಂತ ದೇವರೇ, ನೀನು ನಮ್ಮ ತಾಯಿ ಗರ್ಭದಲ್ಲೇ ನೀನು ಚಿತ್ರಣವಾಗಿ ರೂಪಿಸಿ ನಡೆಸೋದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ನೀನು ಒಳ್ಳೆ ನಿನ್ನ ಕಾರ್ಯಗಳು ಒಳ್ಳೆವೇ ಸ್ವಾಮಿ. ಮನುಷ್ಯನ ಪಾಪಗಳಿಗೆ, ಮನುಷ್ಯನ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ ಸ್ವಾಮಿ. ಹೌದು ಕರ್ತನೆ, ನೀನು ಆ ರೀತಿ ಮಾಡಿರುವುದಾದ್ರೆ ಮನುಷ್ಯ ಸಂಕುಲ ಲೋಕದಲ್ಲಿ ಇರ್ತಿರ್ಲಿಲ್ಲ ಸ್ವಾಮಿ. ಅಯ್ಯೋ, ಮನುಷ್ಯನು ಬಲಹೀನನೇ ಎಂಬುದಾಗಿ ಆತನ ಬಲಹೀನತೆಯನ್ನು ಅರಿತು ಬಲಹೀನತೆ ನಿನ್ನ ಬಲ ಪೂರ್ಣ ಸಾಧಕವಾದಕ್ಕಾಗಿ ನಾವು ನೀವು ಸ್ತೋತ್ರವನ್ನು ಸಲ್ಲಿಸುವಂತವರಾಗಿದ್ದೇವೆ ಕರ್ತನೆ. ಹೌದು ಕರ್ತನೆ, ನಿನ್ನನ್ನು ಹಿಡಿದುಕೊಳ್ಳುವುದಿಲ್ಲ ನೀನು ಹೇಳಿದಂತ ಮಾತು, ನನ್ನನ್ನು ನೆನೆಸ್ಕೊಳ್ಳೋದಕ್ಕಾಗಿ ಹೀಗೆ ಮಾಡ್ರಿ ಎಂಬುದಾಗಿ ಹೇಳಿದಂತ ದೇವರೇ, ನಾವು ನೆನೆಸ್ಕೊಳ್ಳುವಂತಹದ್ದು ನಿನ್ನ ಕ್ರೂಜಿಯನ್ನ, ನಿನ್ನ ಕ್ರೂಜಿಯ ಮರಣವನ್ನ. ಹೌದು ಕರ್ತನೆ, ಅಂದು ನೀನು ಪಟ್ಟಂತ ಯಾತನೆಯನ್ನು ನಾವು ನೆನೆಸ್ಕೊಳ್ಳುವಂತವರಾಗಿದ್ದೇವೆ. ಹೌದು ಕರ್ತನೆ, ಅನೀತಿವಂತರಿಗಾಗಿ ಯಾಕಪ್ಪ ನೀನು ಈ ಒಂದು ಯಾತನೆಯನ್ನು ಅನುಭವಿಸಬೇಕಾಗಿತ್ತು. ಹೌದು ಕರ್ತನೆ, ನಾವು ಪಾಪದ ಮಾರ್ಗದಲ್ಲಿ ನಡೆದಂತವರು ಸ್ವಾಮಿ, ನಮ್ಮ ಕಾಲಗಳಿಗೆ ಮೊಳೆಗಳು ಜಡಿಯಲ್ಪಡಬೇಕಾಯ್ತು, ಆದ್ರೆ ನಿನ್ನ ಕಾಲಗಳ ಮೊಳೆ ಜಡಿಯಲ್ಪಡ್ತು. ಹೌದು ಕರ್ತನೆ, ಪಾಪ ಕೃತ್ಯಗಳನ್ನು ಮಾಡದಂತ ನಮ್ಮ ಹಸ್ತಗಳು ಸ್ವಾಮಿ, ನೀತಿವಂತನಾದ ನಿನ್ನ ಹಸ್ತಕ್ಕೆ ಸ್ವಾಮಿ ಮೊಳೆಗಳು ಜಡಿಯಲ್ಪಡಬೇಕಾಯ್ತು. ಹೌದು ಕರ್ತನೆ, ನಮಗೆ ಚಿನ್ನದ ಕಿರೀಟವನ್ನ ತೊಡಿಸುವುದಕ್ಕಾಗಿ ನೀನು ಒಂದು ಮುಳ್ಳಿನ ಕಿರೀಟವನ್ನ ನೀನು ಧರಿಸಿಕೊಂಡೆಲ್ಲಪ್ಪ, ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಹೌದು ಕರ್ತನೆ, ನಮಗೆ ಮಹಿಮಾ ಶರೀರವನ್ನು ಹೊದಿಸುವುದಕ್ಕಾಗಿ, ರಕ್ಷಣೆ ಎಂಬತಕ್ಕಂಥ ಯೆಹೋವನನ್ನು ಧರಿಸುವುದಕ್ಕಾಗಿ, ಹೌದು ಕರ್ತನೆ, ನೀನೊಂದು ವಿವಸ್ತ್ರರಾಗಿ ಸ್ವಾಮಿ ಕೇವಲ ಕೆಂಪು ಒಲೆಯಲ್ಲಿ ನಿನ್ನ ಕೆಂಪು ಒಲೆ ಸುತ್ತದಲ್ಲ ನಾವು ನೋಡ್ತೇವಲ್ಲ ಕರ್ತನೆ. ಹೌದು ಕರ್ತನೆ, ನಿನ್ನ ಸಂಗಡ ಇದ್ದು ನಿನ್ನ ಅನುಕೂಲ ಪಡೆದಂತ ಅನೇಕ ವ್ಯಕ್ತಿಗಳು, ಮನುಷ್ಯರು ಸ್ವಾಮಿ, ಹೌದು ಕರ್ತನೆ, ನಿನ್ನ ಬಿಟ್ಟು ಓಡಿ ಹೋದ್ರು ಕರ್ತನೆ. ಅಂದು ತಂದೆಯಾದಂತ ದೇವರು ಸಹ ನಿನ್ನ ಬಿಟ್ಟನು. ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದೆ ಎಂಬುದಾಗಿ ಹೇಳುವಾಗ,
ಹೌದು ಕರ್ತನೆ, ಅದು ನಮ್ಮ ಕೈಗಳನ್ನ ಬಲಪಡಿಸುವುದಕ್ಕಾಗಿ ಸ್ವಾಮಿ, ಅಂದು ಬಿಡಲ್ಪಟ್ಟಂತ ಕೈ, ಹೌದು ಕರ್ತನೆ, ಅದು ನಮ್ಮ ಕೈ ಹಿಡಿದಕ್ಕಾಗಿ ನೀವು ಕೊಟ್ಟಂತ ಹಸ್ತವಾಗಿತ್ತಲ್ಲ, ಅದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ನೀನು ಹೇಳಿದಂತ ಮಾತು, ತಂದೆಯೇ ನಿನ್ನ ಚಿತ್ತವನ್ನ ನೆರವೇರಿಸಿದ್ದೇನೆ. ಹೌದು ಕರ್ತನೆ, ನೀನು ಯಾರನ್ನೆಲ್ಲ ನನಗಾಗಿ ಸಂಪಾದಿಸಬೇಕೆಂಬುದು ಹೇಳಿದ ಅವ್ರನ್ನ ಸಂಪಾದಿಸಿಕೊಂಡಿದ್ದೇನೆ ಹೇಳಿದಂತ ದೇವರೇ. ಹೌದು ಕರ್ತನೆ, ನೀನು ಲೋಕದಲ್ಲಿ ನಿನ್ನ ಮಕ್ಕಳನ್ನೇ ಸಂಪಾದಿಸಿಕೊಂಡದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ನಂಬಿಕೆಯನ್ನು ಹುಟ್ಟಿಸುವಂತ ಪೂರೈಸುವಂತ ದೇವರೇ, ನಮ್ಮಲ್ಲಿರ್ತಕ್ಕಂಥ ನಿರೀಕ್ಷೆ ಒಂದೇ. ಹೌದು ಕರ್ತನೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬರುವಂತವನಾಗಿದ್ದಾನೆ. ಆತನ ಬರುವುದಾದ್ರೆ ನಾವು ಆತನ ಸಂಗಡ ನಿತ್ಯದಲ್ಲಿ ಇರ್ತೇವೆ, ಆ ಸಂತೋಷದಲ್ಲಿ ಇರ್ತೇವೆ ಎಂಬತಕ್ಕಂತಹ ಆ ಒಂದು ನಂಬಿಕೆಯನ್ನು ಹುಟ್ಟಿಸ್ತಿರೋದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ಶೀಘ್ರ ಬರುವಂತ ದೇವರಾಗಿದ್ದಿ. ನಿನ್ನ ಬರೋಣವನ್ನು ಹಾರೈಸುವಂತವರು ಮತ್ತು ಆಶ್ರವಂತವರಾಗಿದ್ದೇವೆ ಕರ್ತನೆ. ನೀನು ಬರುವುದಾದ್ರೆ ಖಂಡಿತವಾಗಿಯೂ ಈ ಲೋಕದ ಎಲ್ಲ ಜಂಜಾಟಗಳು ಎಲ್ಲವೂ ತೀರಿದಂತವರಾಗಿ ನಿನ್ನ ಅನ್ಯೋನ್ಯತೆಯಲ್ಲಿ, ಶಾಂತಿ ಸಮಾಧಾನದಲ್ಲಿ ನಾವು ಇರುವಂತವರಾಯ್ತಲ್ಲ, ಅದಕ್ಕಾಗಿ ನಿನ್ನ ಬರೋಣವನ್ನು ಹಾರೈಸುವಂತವರಾಗಿದ್ದೇವೆ ಕರ್ತನೆ. ಹೋತವರುಗಳಲ್ಲಿ ಹೋದವರುಗಳ ರಕ್ತದಲ್ಲಿ ನೀನು ಇಷ್ಟವಿಲ್ಲ ಕರ್ತನೆ. ನೀನು ವಿಧೇಯತ್ವನ್ನೇ ಮೆಚ್ಚುವಂತ ದೇವರು ನೀನಾಗಿದೆ, ಅದಕ್ಕಾಗಿ ಸ್ತೋತ್ರ. ಹೌದು ಕತೆ, ಸ್ತುತಿ ಯಜ್ಞವನ್ನೇ ಅರ್ಪಿಸಿ ಅಂತ ನಿನ್ನ ವಾಕ್ಯ ಹೇಳ್ತದ್ರ ಕರ್ತನೆ. ಹೌದು ಕತೆ, ನೀನು ಮಾಡಿದಂತ ಉಪಕಾರಗಳನ್ನು ಸ್ಮರಿಸುತ್ತಾ ನಮ್ಮ ಹೃದಯಾಂತಗಳ ಸಿದ್ಧಪಡಿಸಿದ ಸ್ತೋತ್ರ ಬಲಿಗಳನ್ನ ನಮ್ಮ ಕಾರ್ಯಕರ್ತರು ಮೋಚನ ಕ್ರಿಸ್ತ ಶುಲ್ಕ ತಂದೆ ದೇವರಿಗೆ ಅರ್ಪಿಸಿ ನಿನ್ನ ಹಬ್ಬವನ್ನೇ ಆರಾಧಿಸ್ತೇವೆ, ಜೀವಳ ನಮ್ಮ ತಂದೆ. ಆಮೆನ್. Brother Moses. ಸ್ತೋತ್ರಗಳ ಮಧ್ಯದಲ್ಲಿ ವಾಸ ಮಾಡುವ ಪರಲೋಕ ತಂದೆ, ಪರಿಶುದ್ಧ ನಾಮಕ್ಕೆ ವೇದಾಂತಗಳಲ್ಲಿ ಕೊಂಡಾಟವಾಗಲಿ. ಹೌದು ಸ್ವಾಮಿ, ನಮ್ಮನ್ನು ನೆನಪು ಮಾಡಿಕೊಂಡು ಜೀವದಿಂದ ಉಳಿಸಿದ್ದಿ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು ಕರ್ತನೆ, ಲೋಕದ ಈ ಒಂದು ಭಯಂಕರ ರೋಗದಿಂದ ನಮ್ಮನ್ನು ಪಾರು ಮಾಡಿ ನಮ್ಮನ್ನು ರಕ್ಷಿಸಿ ಕಾಪಾಡುತ್ತಾ ಬಂದಿದ್ದಿಲ್ಲ ಸ್ವಾಮಿ, ಅದಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನನ್ನು ಘನಪಡಿಸುವ ಹಾಗೆ, ನಿನ್ನ ಮಹಿಮೆ ಪಡಿಸುವ ಹಾಗೆ ಸ್ವಾಮಿ, ನಮ್ಮ ಹೃದಯಗಳಲ್ಲಿ ನೀನು ನೆಲೆಸಿ ನಮಗೆ ಆತ್ಮನಿಂದ ನಮ್ಮ ಪ್ರೇರಣೆ ಮಾಡಿದಕ್ಕಾಗಿ ಸ್ತೋತ್ರ. ನಮ್ಮ ಬಾಯಲ್ಲಿ ನೂತನ ಕೀರ್ತನೆ ಹುಟ್ಟಿಸಿದಕ್ಕಾಗಿ ಸ್ತೋತ್ರ. ಹೌದು ರಕ್ಷಕನೇ, ನಮ್ಮ ಹೃದಯ ಹರ್ಷಿಸ್ತದೆ ಸ್ವಾಮಿ, ಯಾಕಂದರೆ ನೀನು ನಮ್ಮನ್ನು ಜೀವದಿಂದ ಉಳಿಸಿದ್ದಿ. ನೀನು ಸ್ತುತಿಸುವುದು ಕೊಂಡಾಟಗಳನ್ನು ಸಲ್ಲಿಸುವುದು ನಮ್ಮ ಕರ್ತವ್ಯ ಸ್ವಾಮಿ. ಹೌದು ರಕ್ಷಕನೇ, ನೀನು ಪರಲೋಕದ ದೇವನಾಗಿದ್ದಾಗ ಸ್ವಾಮಿ ನಮ್ಮನ್ನು ಚಿಂತಿಸಿ ನಮಗೋಸ್ಕರ ನೀನು ನಿಮ್ಮ ಪ್ರಾಣವನ್ನು ಕೊಟ್ಟಿಲ್ಲ ಸ್ವಾಮಿ, ಅದಕ್ಕಾಗಿ ನಾಮಕ್ಕೆ ಸ್ತೋತ್ರವಾಗಲಿ. ಈ ಲೋಕದಲ್ಲಿ ನೀನು ಜನಿಸಿದೆಯಲ್ಲ ಸ್ವಾಮಿ, ಅದಕ್ಕಾಗಿ ನಾಮಕ್ಕೆ ಸ್ತೋತ್ರವಾಗಲಿ. ನೀನು ಮನುಷ್ಯರಂತೆ ಜೀವಿಸಿ ಸ್ವಾಮಿ, ಕಷ್ಟಗಳನ್ನು ಅನುಭವಿಸಿ ಸ್ವಾಮಿ, ಪಾಪರಹಿತವಾದ ಜೀವಿತವನ್ನು ಜೀವಿಸಿ ನಮಗೆ ಮಾದರಿಯನ್ನು ತೋರಿಸಿಕೊಂಡು ಹೋದೆಯಲ್ಲ ಸ್ವಾಮಿ, ಅದಕ್ಕಾಗಿ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು ರಕ್ಷಕನೇ, ನೀನು ದೇವಾದಿ ದೇವನು, ರಾಜಾದಿರಾಜನು, ಕರ್ತಾದಿಕರ್ತನಾಗಿದ್ದಿಲ್ಲ ಸ್ವಾಮಿ, ಅದಕ್ಕಾಗಿ ನಾಮಕ್ಕೆ ಸ್ತೋತ್ರವಾಗಲಿ. ಸ್ತೋತ್ರಗಳ ಮಧ್ಯದಲ್ಲಿ ವಾಸ ಮಾಡುವ ದೇವ ನೀನಾಗಿದ್ದಿಲ್ಲ, ಅದಕ್ಕಾಗಿ ನಾಮಕ್ಕೆ ಸ್ತೋತ್ರವಾಗಲಿ. ಕೋಟ್ಯಾನು ಕೋಟಿ ದೇವದೂತರು, ಕೆರೂಬಿಯರು, ಸೆರಾಫಿಯರು, 24 ಮಂದಿ ಹಿರಿಯರು ಸ್ವಾಮಿ ನೀನನ್ನು ಸ್ತುತಿಸಿ ಕೊಂಡಾಡುವಾಗ ಸ್ವಾಮಿ, ಅಲ್ಪರಾದ ನಾವು ಭೂಲೋಕದಲ್ಲಿ ಸ್ವಾಮಿ ನೀನು ಸ್ತುತಿಸಿ ಕೊಂಡಾಡುವುದು, ಅಲ್ಲಿ ನೀನು ದೂತರನ್ನು ಸಂತೋಷ ಪಡುವನಾಗಿದ್ದಿಲ್ಲ ಸ್ವಾಮಿ, ಅದಕ್ಕಾಗಿ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಸ್ತುತಿ ಸ್ತೋತ್ರಗಳನ್ನು ಆಲಿಸುವ ದೇವನಾಗಿದ್ದಿಲ್ಲ ಸ್ವಾಮಿ, ಅದಕ್ಕಾಗಿ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು ಸ್ವಾಮಿ, ನೀನು ಪಟ್ಟಂತ ವೇದನೆ, ಹಿಂಸೆ, ಯಾತನೆಯನ್ನು ನಾವು ಜ್ಞಾಪಕ ಮಾಡಿಕೊಳ್ಳುತ್ತೇವೆ ಸ್ವಾಮಿ. ನಮ್ಮ ಪಾಪಗಳನ್ನು ನೀನು ಹೊತ್ತು ತೀರಿಸಿದೆಲ್ಲ ಸ್ವಾಮಿ, ಅದಕ್ಕಾಗಿ ನಾಮಕ್ಕೆ ಸ್ತೋತ್ರವಾಗಲಿ. ಆ ಶಿಲುಬೆಯ ಕಂಬವನ್ನು ಏರಿದೆಲ್ಲ ಸ್ವಾಮಿ, ಅದಕ್ಕಾಗಿ ನಾಮಕ್ಕೆ ಸ್ತೋತ್ರವಾಗಲಿ. ಆ ಭಾರವಾದ ಶಿಲುಬೆಯನ್ನು ಹೊತ್ತು ನಡೆದಿಲ್ಲ ಸ್ವಾಮಿ, ಅದಕ್ಕಾಗಿ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಕೈ ಕಾಲುಗಳು ಗಾಯವಾಯ್ತಲ್ಲ ಸ್ವಾಮಿ, ಅದರಿಂದ ಸುರಿದ ರಕ್ತಕ್ಕಾಗಿ ಸ್ತೋತ್ರ. ದೇಹವೆಲ್ಲ ಗಾಯವಾಯ್ತಲ್ಲ ಸ್ವಾಮಿ, ಅದಕ್ಕಾಗಿ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ತಲೆಗೆ ಮುಳ್ಳಿನ ಕಿರೀಟವನ್ನು ಹಾಕಿದಾಗ ಸ್ವಾಮಿ, ನನ್ನ ತಲೆಯಿಂದ ರಕ್ತವು ಸುರಿಯಿಸ್ತಲ್ಲ ಸ್ವಾಮಿ, ಅದಕ್ಕಾಗಿ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಪಾಪಗಳನ್ನು ನಿನ್ನ ಪರಿಶುದ್ಧ ರಕ್ತದಿಂದ ತೊಳೆದು ನಮ್ಮನ್ನು ಶುದ್ಧೀಕರಿಸಿ ನೀತಿವಂತರನ್ನಾಗಿ ನಿಲ್ಲಿಸಿದೆಯಲ್ಲ ಸ್ವಾಮಿ, ಅದಕ್ಕಾಗಿ ನಾಮಕ್ಕೆ ಸ್ತೋತ್ರವಾಗಲಿ. ತಂದೆಯ ದೇವರಿಗೂ ನಮಗೂ ನಡುವೆ ಇದ್ದ ಪಾಪ ಎಂಬ ಗೋಡೆಯನ್ನು ಕೆಡವಿ ಹಾಕಿದೆಯಲ್ಲ ಸ್ವಾಮಿ, ಅದಕ್ಕಾಗಿ ನಾಮಕ್ಕೆ ಸ್ತೋತ್ರವಾಗಲಿ. ತಂದೆ ಎಂದು ಕೂಗುವ ಪುತ್ರ ಸ್ವೀಕಾರದ ಆತ್ಮವನ್ನು ನೀನು ನಮಗೆ ದಯಪಾಲಿಸಿಕೊಟ್ಟಿದೆಯಲ್ಲ ಸ್ವಾಮಿ, ಅದಕ್ಕಾಗಿ ನಾಮಕ್ಕೆ ಸ್ತೋತ್ರವಾಗಲಿ. ನರಕ ಪಾತ್ರರಾಗಿದ್ದ ನಮ್ಮನ್ನು ನರಕದಿಂದ ಪಾರು ಮಾಡಿದೆಯಲ್ಲ ಸ್ವಾಮಿ, ಅದಕ್ಕಾಗಿ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ದೂರ ಹೋಗಿದ್ದ ನಮ್ಮನ್ನು ನೀನು ನಿನ್ನ ಹತ್ತಿರಕ್ಕೆ ಸೇರಿಸಿಕೊಂಡಿಲ್ಲ ಸ್ವಾಮಿ, ನಿನ್ನ ಹಟ್ಟಿಯೊಳಗೆ ನಮ್ಮನ್ನು ಸೇರಿಸಿಕೊಂಡಿಲ್ಲ ಸ್ವಾಮಿ, ಅದಕ್ಕಾಗಿ ನಾಮಕ್ಕೆ ಸ್ತೋತ್ರವಾಗಲಿ. ನಿತ್ಯ ಜೀವದ ಬಾಧ್ಯತೆಯನ್ನು ನಮಗೆ ದಯಪಾಲಿಸಿಕೊಟ್ಟಿದೆಯಲ್ಲ ಸ್ವಾಮಿ, ಅದಕ್ಕಾಗಿ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಹೆಸರುಗಳನ್ನು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿಲ್ಲ ಸ್ವಾಮಿ, ಅದಕ್ಕಾಗಿ ನಾಮಕ್ಕೆ ಸ್ತೋತ್ರವಾಗಲಿ. ಯಾಜಕರನ್ನಾಗಿ ಸ್ವಕೀಯ ಪ್ರಜೆಯನ್ನಾಗಿ ನೀನು ನಮ್ಮನ್ನು ಆರಿಸಿಕೊಂಡದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ಪರಲೋಕದಲ್ಲಿ ಸ್ವಾಸ್ಥ್ಯದಲ್ಲಿ ಬಾಧ್ಯಸ್ಥರನ್ನಾಗಿ ಮಾಡಿದೆಯಲ್ಲ ಸ್ವಾಮಿ, ಅದಕ್ಕಾಗಿ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನೊಟ್ಟಿಗೆ ಸದಾ ಜೀವಿಸುವ ಕೃಪೆಯನ್ನು ಅನುಗ್ರಹಿಸಿಕೊಟ್ಟಿದೆಯಲ್ಲ ಸ್ವಾಮಿ, ಅದಕ್ಕಾಗಿ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಪರು ಅಯೋಗ್ಯರು ಗಣನೆಗೆ ಬಾರದಂತ ನಮ್ಮನ್ನು ನೀನು ಎಷ್ಟಾಗಿ ಪ್ರೀತಿಸಿದಲ್ಲ ಸ್ವಾಮಿ, ನನ್ನ ಪ್ರೀತಿ ಕೃಪೆ ಕರುಣೆಗಾಗಿ ಸ್ತೋತ್ರ ಸ್ವಾಮಿ. ಹೌದು ರಕ್ಷಕನೇ, ನೀನು ನಮ್ಮನ್ನು ನೆನಪು ಮಾಡಿಕೊಂಡದ್ದು ನಮ್ಮ ಆತ್ಮಗಳನ್ನು ರಕ್ಷಿಸಿದ್ದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ನರಕದಲ್ಲಿ ನಾವು
ಸದಾಕಾಲ ತೊಳ್ಳಾಡಬೇಕಾಗಿತ್ತು ಸ್ವಾಮಿ. ಆ ಬಂಧನದಿಂದ ನಮ್ಮನ್ನು ಬಿಡಿಸಿ ಕಾಪಾಡಿದೆಯಲ್ಲ ಸ್ವಾಮಿ, ಅದಕ್ಕಾಗಿ ನಾಮಕ್ಕೆ ಸ್ತೋತ್ರವಾಗಲಿ. ಸೈತಾನನ ಬಂಧನದಿಂದ ನಮ್ಮನ್ನು ಬಿಡಿಸಿದ್ದಿಲ್ಲ ಸ್ವಾಮಿ, ಅದಕ್ಕಾಗಿ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮಲ್ಲಿ ನೂತನ ಹೃದಯವನ್ನು ಹುಟ್ಟಿಸಿದ್ದಿಲ್ಲ ಸ್ವಾಮಿ, ಅದಕ್ಕಾಗಿ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮನ್ನು ನಿನ್ನ ಆರಿಸಿಕೊಂಡು ನಮ್ಮ ಹೃದಯಗಳಲ್ಲಿ ನೆಲೆಸಲು ನೀನು ಇಚ್ಛಿಸಿದ್ದಿಲ್ಲ ಸ್ವಾಮಿ. ನಿನ್ನ ಆಲಯವನ್ನಾಗಿ ನಮ್ಮನ್ನು ಮಾರ್ಪಡಿಸಿದ್ದಿಲ್ಲ ಸ್ವಾಮಿ, ಅದಕ್ಕಾಗಿ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು ಸ್ವಾಮಿ, ನಿನ್ನ ಎಷ್ಟು ಸುತ್ತಿರೋದು ಅಲ್ಪವೇ ಸ್ವಾಮಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡುವನು, ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡ, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಹೌದು ಸ್ವಾಮಿ, ಈಗ ನೀವು ಮಾಡಿದೆಲ್ಲ ಶ್ರೇಷ್ಠ ಉಪಕಾರಗಳನ್ನು ನೆನಪು ಮಾಡಿಕೊಂಡವರಾಗಿ ನಮ್ಮ ಹೃದಯದ ಅಂತರಾಳದಿಂದಿರುವ ಸ್ತುತಿ ಸ್ತೋತ್ರಗಳನ್ನು ನಿಮಗೆ ಸಲ್ಲಿಸಿ ನಿಮ್ಮೊಬ್ಬರನ್ನೇ ಆರಾಧಿಸಿಕೊಂಡು ಕೊಂಡಾಡ್ತೇವೆ. ಪ್ರಶಾಂತ್, ನಮ್ಮನ್ನ ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಸ್ವರ್ಗದ ತಂದೆಯ ದೇವರಕ್ಷಕ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಈ ಮುಂಜಾನೆಯಲ್ಲಿ ಸ್ತೋತ್ರ ಕೊಂಡಾಟ ಸಲ್ಲಿಸ್ತೇವೆ. ನಮ್ಮನ್ನ ಜೀವಿತರ ಸಂಖ್ಯೆಯಲ್ಲಿ ಒಳ್ಳೆ ಮಾಡಿದಿ, ಮತ್ತೊಂದು ಹೊಸ ದಿನವನ್ನ ಕೊಟ್ಟಿದ್ದಿ ಸ್ವಾಮಿ. ಹೇಗೋ ದೇವರೇ, ನಿನ್ನ ದಿನದಲ್ಲಿ ಸ್ವಾಮಿ ಈ ರೀತಿಯಲ್ಲಿ ಸ್ವಾಮಿ ಕೂಡಿ ನಿನ್ನನ್ನು ಆರಾಧಿಸ್ಲಿಕ್ಕೆ ಆಗುವಂತೆ ನೀನು ಕೊಟ್ಟಂತ ನಿನ್ನ ಸಹಾಯಕ ಕೃಪೆಗಾಗಿ ನಿನಗೆ ಸ್ತೋತ್ರ ಕೊಂಡಾಟಗಳನ್ನ ಸಲ್ಲಿಸ್ತೇವೆ. ಹೇಗೋ ದೇವರ ಲೋಕದಲ್ಲಿ ಎಷ್ಟೋ ಬಲಿಷ್ಠರಿದ್ದಾಗ್ಯೂ ಬಲಹೀನರಾದಂತಹ ನಮ್ಮನ್ನ ನೀನು ಆರಿಸಿಕೊಂಡದಕ್ಕಾಗಿ ದೇವರೇ ನಾವು ನಿಮ್ಮನ್ನ ಸ್ತೋತ್ರ ಕೊಂಡಾಟಗಳನ್ನ ಸಲ್ಲಿಸ್ತೇವೆ ಸ್ವಾಮಿ. ಭಕ್ತರು ಹೇಳುವಂತ ರೀತಿಯಲ್ಲಿ ನನ್ನ ಮನವೇ ಯೆಹೋವನನ್ನ ಕೊಂಡಾಡು, ನನ್ನ ಸರ್ವೇಂದ್ರಗಳ ಆತನ ಪವಿತ್ರ ನಾಮವನ್ನ ಕೀರ್ಸಿರಿ. ನನ್ನ ಮನವೇ ಯೆಹೋವನನ್ನ ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಎಂಬುದಾಗಿ. ಹೌದು ಸ್ವಾಮಿ, ನೀನು ಮಾಡುತ್ತಾ ಬಂದಂತೆಲ್ಲಾ ಶ್ರೇಷ್ಠ ಉಪಕಾರಗಳನ್ನ ನೆನೆಸಿ ನಿನಗೆ ಸ್ತೋತ್ರ ಮಾಡ್ತೇವೆ. ಯಾಕೆಂದ್ರೆ ಸ್ವಾಮಿ 2000 ವರ್ಷಗಳ ಹಿಂದೆ ಆ ಕಲ್ವಾರಿ ಕ್ರೂಶೆಯಲ್ಲಿ ನೀವು ಸ್ವಾಮಿ ನಮಗೋಸ್ಕರ ಮಾಡಿದಂತ ಉಪಕಾರಕ್ಕಾಗಿ ಸ್ತೋತ್ರ. ಯಾಕೆಂದ್ರೆ ಸ್ವಾಮಿ ಪಾಪ ಮಾಡಿದಂತವ್ರು ನಾವುಗಳು ಸ್ವಾಮಿ, ಬದಲಾಗಿ ನೀನು ಶಿಕ್ಷೆಯನ್ನ ದಂಡನೆಯನ್ನ ಹೊಂದುತ್ತಾ ಬಂದೇ ಇಲ್ಲ ಸ್ವಾಮಿ. 3 ಮೊಳೆಗಳಲ್ಲಿ ನಿಂತಲಿಲ್ಲ ಸ್ಥಿತಿ ನಿನ್ನದಾಗಿತ್ತು ಸ್ವಾಮಿ. ಪಂಚ ಗಾಯಗಳನ್ನ ಹೊಂದಿದಂತ ಸ್ಥಿತಿ ನಿನ್ನದಾಗಿತ್ತಲ್ಲ ಸ್ವಾಮಿ. ಹೇಗೋ ದೇವರೇ, ನನಗೋಸ್ಕರ ಎಲ್ಲ ಅವಮಾನ ಅಪಮಾನ ನಿಂದನೆಗಳನ್ನ ನೀನು ಸಹಿಸಿಕೊಡುತ್ತಾ ಬಂದದಕ್ಕಾಗಿ ನಿನಗೆ ಸ್ತೋತ್ರ ಕೊಂಡಾಟಗಳನ್ನ ಸಲ್ಲಿಸ್ತೇವೆ. ವಾಕ್ಯವನ್ನ ಕೇಳದಂತಹ ರೀತಿಯಲ್ಲಿ ಸ್ವಾಮಿ ಕೆಟ್ಟು ಹೋದವರನ್ನ ಹುಡುಕಿ ರಕ್ಷಲಿಕ್ಕಾಗಿ ಲೋಕಕ್ಕೆ ನೀನು ಬಂದಂತದನ್ನ ನೋಡ್ತೇವೆ ಸ್ವಾಮಿ. ಖಂಡಿತವಾಗಿಯೂ ಆ ಕೆಟ್ಟು ಹೋದಂತವರು ನಾವುಗಳೇ ಆಗಿದ್ದವಲ್ಲ ಸ್ವಾಮಿ. ನಮ್ಮನ್ನ ದೇವರೇ ರಕ್ಷಿಸಿದೆಯಲ್ಲ ಸ್ವಾಮಿ, ನಿತ್ಯ ಜೀವನ ಕೊಟ್ಟಿದೆಯಲ್ಲ ಸ್ವಾಮಿ. ಆ ನಿರೀಕ್ಷೆಯಲ್ಲಿ ನಮ್ಮನ್ನ ಇಟ್ಟಿದೆ. ಅದಕ್ಕಾಗಿ ದೇವರೇ ನಾವು ನಿಮ್ಮನ್ನ ಕೊಂಡಾಡ್ತೇವೆ, ನಿಮ್ಮನ್ನ ಘನಪಡಿಸ್ತೇವೆ. 24 ರಿಂದಲೂ 4 ಜೀವಿಗಳಿಂದಲೂ ನಿತ್ಯಕ್ಕೂ ಪರಿಶುದ್ಧನು ಎಂಬುದಾಗಿ ನಿನ್ನನ್ನ ಹಾಡಿ ಹೊಗಳುತ್ತಾ ಕೊಂಡಾಡ್ತಿರೋದಕ್ಕಾಗಿ ದೇವರೇ ನಾವು ನಿಮ್ಮನ್ನ ಕೊಂಡಾಡ್ತೇವೆ, ನಿಮ್ಮನ್ನ ಘನಪಡಿಸ್ತೇವೆ ಸ್ವಾಮಿ. ನಾನೇ ಮಾರ್ಗವು ಸತ್ಯವು ಜೀವವು ಆಗಿದ್ದೇನೆ ಎಂಬುದಾಗಿ ಹೇಳದಂತಹ ದೇವರು ನೀನಾಗಿರೋದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಯುಗದ ಸಮಾಪ್ತರಿಗೆಲ್ಲಾ ದಿವಸ ನಾನು ನಿಮ್ಮ ಸಂಗಡ ಇರುವೆನೆಂಬುದಾಗಿ ವಾಗ್ದಾನ ಮಾಡದಂತಹ ದೇವರು ನೀನಾಗಿದೆಯಲ್ಲ ಸ್ವಾಮಿ. ನಂಬಿಕೆಯನ್ನ ಹುಟ್ಟಿಸುವಂತಹ ದೇವರು, ಆ ಪೂರೈಸುವಂತಹ ದೇವರು ನೀನಾಗಿರೋದಕ್ಕಾಗಿ ನಿನಗೆ ಸ್ತೋತ್ರವನ್ನ ಸಲ್ಲಿಸ್ತೇವೆ. ಅದ್ಭುತ ಸ್ವರೂಪನ ಆಲೋಚನಾ ಕರ್ತು ನಿತ್ಯನಾದಂತಹ ತಂದೆ ನೀನಾಗಿರೋದಕ್ಕಾಗಿ ದೇವರೇ ನಾವು ನಿಮ್ಮನ್ನ ಕೊಂಡಾಡ್ತೇವೆ, ನಿಮ್ಮನ್ನ ಘನಪಡಿಸ್ತೇವೆ ಸ್ವಾಮಿ. ಹೇಗೋ ನಮ್ಮ ಮಧ್ಯದಲ್ಲಿ ಮೇಜುಗಳಲ್ಲಿ ಇದ್ದಾಗ್ಯೂ ನಾವು ನಿಮ್ಮನ್ನ ನೆನೆಸ್ತೇವೆ, ನಿಮ್ಮನ್ನ ಕೊಂಡಾಡ್ತೇವೆ. ಯಾಕಂದ್ರೆ ನೀನ್ ನೆನೆಸ್ಕೊಳ್ಳಿಕ್ಕೆ ಆಗುವಂತ ರೀತಿಯಲ್ಲಿ ನಮ್ಮನ್ನ ಈ ಲೋಕದಲ್ಲಿ ಇಟ್ಟಿದ್ದೆ ಸ್ವಾಮಿ. ಅದಕ್ಕಾಗಿ ನಿಮ್ಮನ್ನ ಕೊಂಡಾಡ್ತೇವೆ, ನಿಮ್ಮನ್ನ ಘನಪಡಿಸ್ತೇವೆ. ಹೇಗೂ ನೀನು ಮಾಡ್ತಾ ಬಂದಂತೆಲ್ಲಾ ಶ್ರೇಷ್ಠ ಉಪಕಾರಗಳನ್ನ ನೆನಪಿಗೆ ತಂದುಕೊಂಡಂತವರಾಗಿ ನಮ್ಮ ಹೃದಯದಂತರಾಳಂದು ಬರುವಂತೆಲ್ಲಾ ಸ್ತುತಿ ಸ್ತೋತ್ರಗಳನ್ನ ನೀನೊಬ್ಬನಿಗೆ ಸಲ್ಲಿಸಿ ನೀನೊಬ್ಬನನ್ನೇ ಕೊಂಡಾಡ್ತೇವೆ ನಮ್ಮ ಜೀವಗಳಂತ ತಂದೆ. ಆಮೆನ್. ನಾವು ಕೀರ್ತನೆಗಳಿಗೆ 700ನೇ ಕೀರ್ತನೆ ಹಾಡಿಕೊಳ್ಳೋಣ. ತ್ಯಜಿಸಿ ಪ್ರಾಣ ಕಲ್ವಾರಿಯೋಳ್ ಮಾಡಿದ ನಿನ್ನ ಬಿಡುಗಡೆ, ನಾ ಏನೆಂದು ಹೇಳಿ ಸಂತೋಷ, ಆ ಸಂತೋಷ ಏನ್ ಸಂತೋಷ. 700ನೇ ಕೀರ್ತನೆ ಹಾಡಿಕೊಳ್ಳೋಣ. Maria,
ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಮಹಾಕೃಪೆಯಿಂದ ಆತನನ್ನು ಆರಾಧಿಸಿ ಆತನಿಗೆ ಘನಮಾನ ಸಲ್ಲಿಸಲಿಕ್ಕಾಗುವಂತೆ ಆತನ ಸಹಾಯ ಕೊಟ್ಟು ನಡೆಸ್ತಾ ಬಂದದಕ್ಕಾಗಿ ವಂದಿಸ್ತೇನೆ. ನಾವು ವಿಶ್ವಾಸಿಗಳು, ದೇವರ ಮಕ್ಕಳು. ದೇವರು ನಮಗೆ ವಿಶೇಷ ರೀತಿಯಲ್ಲಿ ರಕ್ಷಣೆಯನ್ನು ಅನುಗ್ರಹಿಸಿಕೊಟ್ಟಿದ್ದಾನೆ. ನಾವು ನೆನಪು ಮಾಡಿಕೊಂಡೆವು, ಪಾಪಿಗಳಾಗಿದ್ದೆವು, ಕೆಟ್ಟು ಹೋಗಿದ್ದೆವು, ತಪ್ಪಿ ಹೋಗಿದ್ದೆವು, ನರಕ ಪಾತ್ರರಾಗಿದ್ದೆವು. ಆತನ ಮಹಾಕೃಪೆಯಿಂದಲೂ ದೇವರ ಪ್ರೀತಿಯಿಂದಲೂ ಆತ ನಮ್ಮನ್ನು ರಕ್ಷಣೆ ನಡೆಸಿ ತನ್ನ ಮಕ್ಕಳಾಗಿ ಮಾಡಿಕೊಂಡಿದ್ದಾನೆ. ಹಾಗೆ ಅಷ್ಟು ಮಾತ್ರವಲ್ಲ, ತನ್ನ ಮಕ್ಕಳಂತ ನಮಗೆ ಆತನು ಒಂದು ಜವಾಬ್ದಾರಿಯನ್ನು ಕೂಡ ಕೊಟ್ಟಿದ್ದಾನೆ. ಆತನ ಶಿಷ್ಯರಾಗಿ ನಾವು ಏನ್ ಮಾಡ್ಬೇಕು, ಯಾವ ರೀತಿಯಲ್ಲಿ ನಾವು ನಡ್ಕೊಳ್ಬೇಕೆಂಬುದನ್ನ ಆತ ತಿಳಿಸಿಕೊಟ್ಟಿದ್ದಾನೆ. ಮುಖ್ಯವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಮರಣ ಪುನರುತ್ಥಾನ ಹೊಂದಿದ ನಂತರ ಪರಲೋಕಕ್ಕೆ ಏರಿ ಹೋಗುವಂತ ಸಮಯದಲ್ಲಿ ಆತನು ಕೊಟ್ಟಂತ ಒಂದು ದೊಡ್ಡ ನಿಯೋಗ ನಮ್ಮೆಲ್ಲರೂ ಗೊತ್ತಿದೆ. ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯದ 18, 19, 20 ವಾಕ್ಯಗಳನ್ನ ನೋಡುವಂತ ಸಮಯದಲ್ಲಿ ಆತನು ಹೇಳಿದಂತ ಮಾತು, ಪರಲೋಕದಲ್ಲಿಯೂ ಭೂಲೋಕದಲ್ಲಿ ಎಲ್ಲ ಅಧಿಕಾರ ಕೊಡಲ್ಪಟ್ಟಿದೆ. ಆದ್ರೆ ನೀವು ಹೊಟ್ಟು ಹೋಗಿ ಲೋಕದ ಎಲ್ಲಾ ಕಡೆಗೆ ಸುವಾರ್ತೆ ಸಾರ್ರಿ ಮತ್ತು ನಂಬಿದ ದೀಕ್ಷಾ ಸ್ನಾನ ಮಾಡಿಸ್ರಿ. ಅಷ್ಟು ಮಾತ್ರ ಹೇಳಲಿಲ್ಲ, ನೋಡ್ರಿ ಯುಗದ ಸಮಾಪ್ತಿಯವರೆಗೂ ನಾನು ಎಲ್ಲ ಸಂಗಿರ್ತೇನೆ ಎಂಬುದಾಗಿ ಆತನು ವಾಗ್ದಾನ ಮಾಡಿದ್ದಾನೆ. ಆತನು ಕೊಟ್ಟಂತ ಈ ಮಹಾನ್ ನಿಯೋಗ, ದ ಗ್ರೇಟ್ ಕಮಿಷನ್, ನಾನು ಮತ್ತು ನಾವುಗಳು ಮಾಡ್ಲೇಬೇಕಾಗಿರ್ತಕ್ಕಂಥ ಈ ಒಂದು ಅಪ್ಪಣೆ, ಕೈಗೊಳ್ಬೇಕಂತ ಅಪ್ಪಣೆ ಇದಾಗಿದೆ. ನಮ್ಮ ಜವಾಬ್ದಾರಿ ಇದಾಗಿದೆ. ಇತ್ತೀಚಿನ ದಿನಗಳಲ್ಲಿ ನೋಡುವಂತ ಸಮಯದಲ್ಲಿ ನಮ್ಮ ಸರ್ಕಾರಗಳು, ಅದರ ನೀತಿ ನಿಯಮಗಳು ಸ್ವಾರ್ಥ ಸೇವೆಗೆ ಅಡ್ಡಿಯಾಗಿವೆ. ಮತ್ತು ಅನೇಕ ಸಂಘ ಸಂಸ್ಥೆಗಳು, ಕ್ರೈಸ್ತ ವಿರೋಧಿ ಸಂಘ ಸಂಸ್ಥೆಗಳು ಈ ಒಂದು ಸುವಾರ್ಥ ಸೇವೆ ಹೇಳಲಿಕ್ಕಾಗಿ
ಅಥವಾ ಸುವಾರ್ಥ ಸೇವೆ ಮಾಡ್ಲಿಕ್ಕಾಗಿ, ಸುವಾರ್ತೆಯನ್ನು ಹಂಚಲಿಕ್ಕಾಗಿ, ಶುಭ ವರ್ತಮಾನ ತಿಳಿಸ್ಲಿಕ್ಕಾಗಿ ಅನೇಕ ರೀತಿಯಲ್ಲಿ ಅಡ್ಡಿ ಆಟಂಕಗಳು ಉಂಟು. ಇದರ ಜೊತೆಗೆ ಈ ವರ್ಷದ ಪ್ರಾರಂಭದಿಂದ ನಾವು ನೋಡುವ ಸಮಯದಲ್ಲಿ ಈ COVID-19 ಇದರ ನಿಮಿತ್ತವಾಗಿ ಲಾಕ್ಡೌನ್ ಆಯ್ತು, ಅನ್ಲಾಕ್ ಮಾಡಿದ್ರು, ಮತ್ತೆ ಲಾಕ್ಡೌನ್ ಆಯ್ತು. ಮತ್ತೆ ಈ ರೋಗ ಅದರ ಉಲ್ಬಣತೆ ನೋಡುವ ಸಮಯದಲ್ಲಿ ಸಭಾ ಮಂದಿರಗಳು ಮುಚ್ಚಿ ಹೋಯ್ತು, ಸುವಾರ್ಥ ಕೇಂದ್ರಗಳು ಮತ್ತು ಸೇವಾ ಕೇಂದ್ರಗಳು ಮುಚ್ಚಿ ಹೋದವು. ಹೀಗಾಗಿ ಸುವಾರ್ಥ ಸೇವೆ ಅದು ಸ್ಥಗಿತವಾಗಿ ಅದು ತಟಸ್ಥವಾಗಿದೆ ಎಂಬುದನ್ನು ನಾವು ಬಲ್ಲವರಾಗಿದ್ದೇವೆ. ಆದ್ರೆ ದೇವರು ಬೇರೆ ಬೇರೆ ರೀತಿಯಲ್ಲಿ ತನ್ನ ಕಾರ್ಯವನ್ನು ಮಾಡುವವನಾಗಿದ್ದಾನೆ. ಒಂದು ವೇಳೆ ನಾವು ನೋಡುವಾಗ ದೇವರ ವಾಕ್ಯಕ್ಕೆ ಬರವಿಲ್ಲದ ಹಾಗೆ ಆತನು ಝೂಮ್ ಅಪ್ಲಿಕೇಶನ್ ಮೂಲಕವಾಗಿ ಎಲ್ಲಾ ರೀತಿಯಲ್ಲಿ ಎಲ್ಲಾ ಕಡೆಗಳಲ್ಲಿ ಈ ಒಂದು ವಾಕ್ಯ ಹಂಚಲಿಕ್ಕೆ ಆತನ ಸಹಾಯ ಕೊಟ್ಟಿದ್ದಾನೆ. ಆತನ ವಾಕ್ಯ ಕೇಳಿದ್ದೇವೆ, ಆತನ ವಾಕ್ಯವನ್ನು ನಾವು ಬಹಳಷ್ಟು ಎಂಜಾಯ್ ಮಾಡ್ತಾ ಬಂದಿದ್ದೇವೆ, ಆನಂದಿಸಿದ್ದೇವೆ ನಿಜ. ಆದ್ರೆ ದೇವರ ವಾಕ್ಯವನ್ನ ನಾವು ಇತರಿಗೆ ಹೇಳ್ಬೇಕಂತ ಕರ್ತವ್ಯ ಅದರಿಂದ ನಾವು ವಿಮುಕ್ತರಾಗಬೇಕಾಗಿಲ್ಲ. ಆತ ಅದಕ್ಕೂ ಕೂಡ ಅನೇಕ ರೀತಿಯಲ್ಲಿ ಆತ ನಮಗೆ ಮಾರ್ಗದರ್ಶನ ಕೊಡ್ತಕ್ಕಂಥವನಾಗಿದ್ದಾನೆ. ನಾವು ಸೋತು ಹೋಗುವಂತದ್ದು ಬೇಡ. ಆದ್ರೆ ನಾವು ಮನುಷ್ಯ ಮಾತ್ರದವರು, ಮನುಷ್ಯ ಆ ಸ್ವಭಾವವನ್ನು ನಾವು ನೋಡ್ತೇವೆ. ಎಲ್ಲಾ ಕಾರ್ಯಗಳು, ಸರ್ಕಾರದ ನೀತಿ ನಿಯಮಗಳು, ಕ್ರೈಸ್ತರೇತರ ಸಂಘ ಸಂಸ್ಥೆಗಳ ಒಂದು ಅಡ್ಡಿ ಆತಂಕಗಳು ಮತ್ತು ಈ ಒಂದು ರೋಗ, ಇದರ ಒಂದು ನಿಮಿತ್ತವಾಗಿ ಅನೇಕ ಕುಂಟು ನೆಪಗಳನ್ನ ನಾವು ಹೇಳ್ಕೊಂಡವರಾಗಿ ಸುವಾರ್ತೆ ಹೇಳುವಂತದ್ದನ್ನ ನಾವು ಅದರಿಂದ ನಾವು ದೂರವಾಗಿದ್ದೇವೆ, ಸ್ಥಗಿತವಾಗಿದ್ದೇವೆ. ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡುವಂತ ಸಮಯದಲ್ಲಿ ವ್ಯಕ್ತಿಯನ್ನ ನೋಡ್ತೇವೆ. ಆ ವ್ಯಕ್ತಿಯ ಮೂಲಕವಾಗಿ ಹೇಗೆ ಅನೇಕ ರೀತಿಯಲ್ಲಿ ಕಾರ್ಯಗಳಾದವು ಮತ್ತು ಒಬ್ಬ ವ್ಯಕ್ತಿ ಹೇಗೆ ಅವರು ಸಾರ್ವತ್ರಿಕವಾಗಿ ಸುವಾರ್ಥ ಸೇವೆ ಆತನು ಮಾಡದಿದ್ರು, ಸಾರ್ವತ್ರಿಕವಾಗಿ ಆತನು ಸುವಾರ್ತೆ ಹೇಳ್ದಿದ್ರು ಮತ್ತು ಅವನು ದೊಡ್ಡ ಬಹಿರಂಗವಾಗಿ ಆತನು ಪ್ರಸಂಗ ಮಾಡದಿದ್ರು ಕೂಡ ಕರ್ತನ ಸೇವೆಯನ್ನ ಹೇಗೆ ಮಾಡಿದನು, ಕರ್ತನ ಸೇವೆ ಮಾಡ್ತಕ್ಕಂಥವ್ರು ಹೇಗೆ ಕರ್ತನ ಬಳಿ ನಡೆಸಿದನು ಎಂಬುದನ್ನ ನಾವು ನೋಡುವವರಾಗಿದ್ದೇವೆ. ಒಬ್ಬ ವ್ಯಕ್ತಿ ನಮ್ಮ ಕರ್ತನ ಯೇಸು ಕ್ರಿಸ್ತನ ಶಿಷ್ಯರಲ್ಲಿ ಒಬ್ಬನಾಗಿದ್ದಂತಹ ಆಂದ್ರೇಯನ ಕುರಿತಾಗಿ ನಾವು ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಆಂದ್ರೇಯನು ಆತನ ವಿಶೇಷ ರೀತಿಯಲ್ಲಿ ಈ ಒಂದು ಕಾರ್ಯಗಳನ್ನು ತೊಡಗಿಸಿಕೊಂಡಿದ್ದಾನೆ. ಅವ್ರು ದೊಡ್ಡದಾಗಿ ಬಹಿರಂಗವಾಗಿ ಆತನು ಎಂದೂ ಕೂಡ ಪ್ರಸಂಗ ಮಾಡಿಲ್ಲ, ಆತನು ಬಹಿರಂಗವಾಗಿ ಎಂದು ಕೂಡ ತನ್ನ ಕಾಣಿಸಿಕೊಂಡಿಲ್ಲ. ಆದ್ರೆ ಅವನು ಎಲೆ ಮರೆ ಕಾಯುವ ಪಾದಿಯಲ್ಲಿ ಆತನು ತನ್ನ ವಿಶೇಷವಾದಂತ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಬಂದನು ಎಂಬುದನ್ನು ನೋಡ್ತೇವೆ. ಆಂದ್ರೇಯನ ಕುರಿತು ನೋಡುವಾಗ ಯೇಸು ಕ್ರಿಸ್ತನ ಶಿಷ್ಯರಲ್ಲಿ ಒಬ್ಬನಾಗಿದ್ದಾನೆ. ನಾವು ಅಪೊಸ್ತಲರ ಕೃತ್ಯ 1:13 ನೋಡುವಾಗ ಶಿಷ್ಯರ ಆ ಒಂದು ಪಟ್ಟಿಯಲ್ಲಿ ಆತನ ಹೆಸರು ಕೂಡ ಸೇರಿಸಲ್ಪಟ್ಟಿದ್ದ ಅಪೊಸ್ತಲರಲ್ಲಿ ಆತನು ಕೂಡ ಒಬ್ಬನಾಗಿದ್ದನು ಎಂಬುದಾಗಿ, ಇದೇ ಆಂದ್ರೇಯನು ಪೇತ್ರನ ಸಹೋದರನೆಂಬುದಾಗಿ ಮತ್ತಾಯನ ಸುವಾರ್ತೆ 4:18 ನಾವು ನೋಡ್ತೇವೆ. ಸೀಮೋನ ಪೇತ್ರನು ಮತ್ತು ಆಂದ್ರೇಯನು ಅವರ ಸೋದರರು ಎಂಬುದಾಗಿ. ಮತ್ತು ಈ ಆಂದ್ರೇಯನ ಕುರಿತಾಗಿ ಮತ್ತೆ ನಾವು ನೋಡುವಾಗ ಅವನು ಬೆಸ್ತನಾಗಿದ್ದವನು ಮೀನು ಹಿಡಿಯುವಂತ ವೃತ್ತಿಯಲ್ಲಿ ಆತನು ತೊಡಗಿದ್ದನು ಎಂಬುದಾಗಿ ಮಾರ್ಕನ ಸುವಾರ್ತೆ 1:16 ವಾಕ್ಯದಲ್ಲಿ ನಾವು ನೋಡ್ತೇವೆ. ಮತ್ತು ಆತನ ಕುರಿತಾಗಿ ಇನ್ನೂ ನಾವು ನೋಡುವಾಗ ಈ ಆಂದ್ರೇಯನು ಸ್ನಾನಿಕನಾದ ಯೋಹಾನನ ಶಿಷ್ಯನೂ ಸಹ ಆಗಿದ್ದನು ಎಂಬುದಾಗಿ ಯೋಹಾನ ಸುವಾರ್ತೆ 1:35-40 ವಾಕ್ಯಗಳನ್ನ ನಾವು ನೋಡ್ತೇವೆ ಪ್ರಿಯರೇ. ಈ ಆಂದ್ರೇಯನು ಬಹಳಷ್ಟು ರೀತಿಯಲ್ಲಿ ತಾನು ಈ ಒಂದು ವೈಯಕ್ತಿಕ ಸುವಾರ್ತೆ ಹೇಳೋದರ ಮೂಲಕವಾಗಿ ಅಥವಾ ವೈಯಕ್ತಿಕವಾಗಿ ಜನರನ್ನು ಹಿಡಿಯೋದರ ಮೂಲಕವಾಗಿ ಸಂಪರ್ಕಿಸೋ ಮೂಲಕವಾಗಿ ಆತ ಅನೇಕ ಮಹತ್ ಕಾರ್ಯಗಳನ್ನ ಮಾಡಿದಂತ ವ್ಯಕ್ತಿಗಳಿಗೆ ಆತನು ಕೊಂಡಿಯಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಆತನು ಒಂದು ಕಾರ್ಯಗಳನ್ನು ನೋಡುವ ಸಮಯದಲ್ಲಿ 3 ವಿವಿಧ ರೀತಿಯಲ್ಲಿ ವಿವಿಧ ಸಂದರ್ಭಗಳಲ್ಲಿ ಆತನು ಈ ಒಂದು ಕಾರ್ಯದಲ್ಲಿ ತೊಡಗಿದ್ದಾನೆ ಎಂಬುದನ್ನು ನೋಡ್ತೇವೆ. ಮೊದಲನೇದಾಗಿ ಆತನು ತನ್ನ ಅಣ್ಣನಾದಂತಹ ಸೀಮೋನ ಪೇತ್ರನನ್ನ ಕರ್ತಾದ ಯೇಸು ಕ್ರಿಸ್ತನಿಗೆ ಪರಿಚಯ ಮಾಡಿದ್ದನು ಎಂಬುದಾಗಿ ನಾವು ನೋಡ್ತೇವೆ. ಯೋಹಾನ ಸುವಾರ್ತೆ 1:41 ಮತ್ತು 42 ವಾಕ್ಯ ನೋಡ್ತೇವೆ. ಅಲ್ಲಿ ತಾನು ಕಂಡಂತ ಮೆಸ್ಸಿಯನನ್ನ, ತಾನು ಕಂಡುಕೊಂಡಂತ ಲೋಕರಕ್ಷಕನನ್ನ ತನ್ನ ಸೋದರನಾದಂತಹ ಸೀಮೋನ ಪೇತ್ರನಿಗೆ ಆತನು ಪರಿಚಯ ಮಾಡುವವನಾಗಿದ್ದಾನೆ. ನಾನು ಒಂದು ಪುಸ್ತಕದಲ್ಲಿ ಓದ್ತಾ ಬಂದೆ, ಈ ಅಣ್ಣ ತಮ್ಮಂದಿರ ಒಂದು ಗುಣ ಮತ್ತು ಹೇಗಿತ್ತು ಅವರ ಕುಟುಂಬ ಜೀವಿತದಲ್ಲಿ ನೋಡುವಾಗ ಪೇತ್ರನು ಬಹಳ ಸಿಡಿಕಿನ ಸ್ವಭಾವದವನು, ಬಹಳಷ್ಟು ಬೇಗ ಕೋಪಕ್ಕೆ ಒಳಗಾಗ್ತಕ್ಕಂಥವನು ಮತ್ತು ಬಹಳಷ್ಟು ಬೇಗ ಉದ್ವೇಗಕ್ಕೆ ಒಳಗಾದಂತ ವ್ಯಕ್ತಿಯಾಗಿದ್ದಾನೆ. ಅಣ್ಣನಾಗಿದ್ದಾನೆ. ಒಂದು ವೇಳೆ ತಮ್ಮನ ಮಾತನ್ನು ಕೇಳುವಂತ ಸ್ಥಿತಿಯಲ್ಲಿ ಇರ್ಲಿಲ್ಲ. ಒಂದು ವೇಳೆ ತಮ್ಮನ ಹೇಳಂತ ಯಾವುದೇ ಮಾತುಗಳಿಗೆ ಅವ್ರು ಹೋಗುವಂತ ಆ ಒಂದು ಸ್ವಭಾವವನ್ನಲ್ಲ ಎಂಬುದಾಗಿ ನೋಡ್ತೇವೆ. ಆದ್ರೂ ಕೂಡ ಅಣ್ಣನನ್ನ ಕರ್ತಾದ ಯೇಸು ಕ್ರಿಸ್ತನಿಗೆ ಆತನು ಪರಿಚಯ ಮಾಡುವಂತದ್ದು, ಮೆಸ್ಸಿಯನನ್ನ ತಾನು ಕಂಡುಕೊಂಡಿದ್ದಾನೆ. ತಾನು ಕಂಡುಕೊಂಡಂತ ಮೆಸ್ಸಿಯನಿಗೆ ಆತನ ತನ್ನ ಅಣ್ಣನ ಅಂತ ಸೀಮೋನ ಪೇತ್ರನ ಪರಿಚಯ ಮಾಡುವಂತವನಾಗಿದ್ದಾನೆ. ನೋಡ್ರಿ ಪ್ರಿಯರೇ,
ನಾವು ಈ ಒಂದು ವಿಷಯದಲ್ಲಿ ನೋಡುವಂತ ಸಮಯದಲ್ಲಿ ತನ್ನ ಅಣ್ಣನೂ ಕೂಡ ಮೆಸ್ಸಿಯನನ್ನ ಆತನು ಭೇಟಿ ಮಾಡಬೇಕು, ತನ್ನ ಅಣ್ಣನೂ ಕೂಡ ಮೆಸ್ಸಿಯನನ್ನ ಕಂಡುಕೊಳ್ಬೇಕು, ತನ್ನ ಅಣ್ಣನು ಕೂಡ ಈ ಲೋಕ ರಕ್ಷಕನ ಆತನ ಪರಿಚಯ ಆಗ್ಬೇಕಂತಕ್ಕಂಥ ಆಶೆ ಮತ್ತು ಭಾರದಿಂದ ಆತನು ಈ ಒಂದು ಕಾರ್ಯದಲ್ಲಿ ಅವನು ತೊಡಗಿದ್ದಾನೆ. ಒಂದ್ ವೇಳೆ ಅವನು ಎಷ್ಟು ಸರ್ತಿ ಪೇತ್ರನನ್ನ ಈ ಒಂದು ಕಾರ್ಯಕ್ಕೆ ಒಡಂಬಡಿಸಿದ ಗೊತ್ತಿಲ್ಲ. ಈಗ ಆದ್ರೂ ಹೀಗಿದ್ರು ಕೂಡ ಆತನ ತನ್ನ ಅಣ್ಣನನ್ನ ಕರ್ತಾದ ಯೇಸು ಕ್ರಿಸ್ತನಿಗೆ ಪರಿಚಯ ಮಾಡಿಸಿಕೊಡೋದನ್ನು ನೋಡ್ತೇವೆ. ಅನೇಕ ಸರ್ತಿ ನಾವು ನೋಡ್ತೇವೆ, ವಿಶ್ವಾಸಿಗಳು ನಾವು, ದೇವರ ಮಕ್ಕಳು ನಾವು, ದೇವರ ಸೇವೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥ ನಾವು ಹೊರಗೆ ಹೋಗಿ ನೂರಾರು ಜನರಿಗೆ ನಾವು ಪ್ರಸಂಗ ಮಾಡ್ತೇವೆ ಅಥವಾ ಸುವಾರ್ತೆ ಹೇಳ್ತೇವೆ, ಸಾರ್ವಜನಿಕ ಬಹಿರಂಗ ಈ ಒಂದು ಕೂಟಗಳಲ್ಲಿ ನಾವು ಮಾತನಾಡ್ತೇವೆ ಅಥವಾ ನಮ್ಮ ಸಾಕ್ಷಿ ಹೇಳ್ತೇವೆ. ನನ್ನ ಮನೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳು, ನನ್ನ ಸಂಬಂಧಿಗಳು, ನನ್ನ ಮನೆಯ ಜನರು ಅವರ ಕುರಿತಾಗಿ ಆಲೋಚನೆ ಮಾಡಿದ್ದೇವೆ. ನಾವು ಆಲೋಚನೆ ಮಾಡೋಣ, ನನ್ನ ಕುಟುಂಬದ ಜನರು, ನನ್ನ ಕುಟುಂಬದವರ ಆತ್ಮ ಅದು ರಕ್ಷಣೆ ಹೊಂದ್ಬೇಕನ್ನ ನಾನು ಏನ್ ಮಾಡ್ತಾ ಇದ್ದೇನೆ, ಅದ್ರ ಬಗ್ಗೆ ಭಾರ ಉಂಟಾ, ಕಾಳಜಿ ಉಂಟಾ, ಆಲೋಚನೆ ಮಾಡೋಣ. ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ದೇವಗಳ ದಂಡಿನಿಂದ ಹಿಡಿಯಲ್ಪಟ್ಟಂತ ಒಬ್ಬ ವ್ಯಕ್ತಿಯನ್ನು ನೋಡ್ತೇವೆ. ಆತನು ದೇವಗಳ ದಂಡಿನಿಂದ ಬಿಡಿಸಲ್ಪಟ್ಟಂತ ಸಮಯದಲ್ಲಿ ಕರ್ತಾದ ಯೇಸು ಕ್ರಿಸ್ತ ಹಿಂದೆ ಹೋಗ್ಲಿಕ್ಕೆ ಆತನು ಬಯಸುವಾಗ ಕರ್ತಾದ ಯೇಸು ಕ್ರಿಸ್ತ ಹೇಳಿದ ಮಾತು, ನೀನ್ ನನ್ನ ಹಿಂದೆ ಬರಬೇಡ, ನೀನು ನಿನ್ನ ಮನೆಗೂ ನಿನ್ನ ಜನರ ಬಳಿಗೂ ಹೋಗು, ಅವರಿಗೆ ನೀನು ನಾನು ಮಾಡಿದಂತ ಕಾರ್ಯ ತಿಳಿಸಿ. ಮೊದಲನೇದಾಗಿ ನಿನ್ನ ಮನೆಗೆ ಹೋಗು, ಮನೆಯಲ್ಲಿ ನನ್ನ ವಿಷಯ ತಿಳಿಸು, ನನ್ನ ಬಗ್ಗೆ ಸಾಕ್ಷಿ ಹೇಳು, ನನ್ನ ಕುರಿತಾಗಿ ನೀನು ಅವ್ರಿಗೆ ವಿಷಯ ತಿಳಿಸು, ನಿನ್ನ ಜನರಿಗೆ ಇದ್ರ ಬಗ್ಗೆ ತಿಳಿ ಹೇಳು, ಅವರಿಗೆ ಪರಿಚಯ ಮಾಡು, ಸ್ವಾಮಿ ನಿನ್ಗೆ ಏನು ಉಪಕಾರ ಮಾಡಿದ್ದಾನೆ, ಸ್ವಾಮಿ ನಿನ್ ಏನಾಯ್ತು ಎಂಬುದನ್ನ ಅವ್ರಿಗೆ ತಿಳಿಸಿ ಹೇಳೆಂಬುದಾಗಿ ಹೇಳುವಂತ ನೋಡ್ತೇವೆ. ಪ್ರಿಯರೇ, ನನ್ನ ಕುಟುಂಬ, ನನ್ನ ಜನರು, ಅವರ ಕುರಿತಾಗಿ ಆತ್ಮ ರಕ್ಷಣೆ ಕುರಿತಾಗಿ ನಾವು ಆಲೋಚನೆ ಮಾಡ್ತಕ್ಕಂಥವ್ರಾಗಿರೋಣ. ಅಷ್ಟು ಮಾತ್ರವಲ್ಲ, ಪೇತ್ರನನ್ನ ಪರಿಚಯಿಸಿದಂತ ಆಂದ್ರೇಯನು ಮುಂದೆ ಪೇತ್ರನ ಕುರಿತಾಗಿ ನೋಡುವಾಗ ಯೇಸು ಕ್ರಿಸ್ತ ಶಿಷ್ಯರಲ್ಲಿ ಅತಿ ಅಗ್ರಗಣ್ಯನಾಗಿದ್ದಾನೆ. ಆತನು ಮುಂದಾಳತ್ವ ವಹಿಸಿದಂತವನಾಗಿದ್ದಾನೆ. ಮುಂದೆ ಆತನ ಕುರಿತಾಗ ನಾವು ನೋಡುವಂತ ಸಮಯದಲ್ಲಿ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದ 2 ಮತ್ತು 41, ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 41ನೇ ವಾಕ್ಯ ಭಾಗಕ್ಕೆ ಬರುವಂತ ಸಮಯದಲ್ಲಿ ಅಲ್ಲಿ ನಾವು ನೋಡ್ತೀವಿ, 2ನೇ ಅಧ್ಯಾಯದಲ್ಲಿ ಪವಿತ್ರಾತ್ಮ ವರ ಅವ್ರಿಗೆ ಬಂದಿದೆ. ಆ ಪಂಚಾಶತಮದಿಂದಲ್ಲಿ ಎಲ್ಲರಲ್ಲಿ ಒಟ್ಟಾಗಿ ಸೇರಿರುವಂತ ಸಮಯದಲ್ಲಿ ಶಿಷ್ಯರ ಮೇಲೆ ಪವಿತ್ರಾತ್ಮ ವರವು ಬಂದಾಗ ಆತನ ಮೂಲಕವಾಗಿ, ಪವಿತ್ರಾತ್ಮ ಮೂಲಕವಾಗಿ ಪ್ರೇರೇಪಿಸಲ್ಪಟ್ಟಂತ ಪೇತ್ರನು ಅಲ್ಲಿ ವಿಶೇಷವಾದ ಉಪನ್ಯಾಸವನ್ನ, ಪ್ರಸಂಗವನ್ನ ಮಾಡುವ ಸಮಯದಲ್ಲಿ ಆದಿಂದ ಸುಮಾರು 3,000 ಜನರು ರಕ್ಷಣೆಗೆ ಬಂದರೆಂಬುದನ್ನು ನೋಡ್ತೇವೆ. ಒಬ್ಬ ವ್ಯಕ್ತಿ ಆಂದ್ರೇಯನು ಪರಿಚಯ ಮಾಡಿದಂತಹ ಈ ಸೀಮೋನ ಪೇತ್ರನು, ಆಂದ್ರೇಯನ ಮೂಲಕವಾಗಿ ಮೆಸ್ಸಿಯನನ್ನು ಕಂಡುಕೊಂಡಂತ ಈ ಸೀಮೋನ ಪೇತ್ರನು ಮುಂದೆ ಅವನು ಕರ್ತನಿಗಾಗಿ 3,000 ಆತ್ಮಗಳ ಗೆದ್ದುಕೊಂಡ ನೋಡ್ತೇವೆ. ಅದೇ ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯದ 4ನೇ ವಾಕ್ಯಕ್ಕೆ ಬರುವಂತ ಸಮಯದ ಅಲ್ಲಿ ನೋಡ್ತೇವೆ, ಅಲ್ಲಿ ಮಾಡಿದಂತ ಪ್ರಸಂಗ ಮತ್ತು ಕರ್ತನ ವಾಕ್ಯದ ಆ ಒಂದು ವಿಶೇಷವಾದಂತಹ ಸಂದೇಶ ಅದು 5,000 ಜನರು ರಕ್ಷಣೆಗೆ ಕಾರಣವಾಯ್ತು ಎಂಬುದನ್ನು ನೋಡ್ತೇವೆ. ಒಂದು ವೇಳೆ ಆಂದ್ರೇಯನು ಸೀಮೋನ ಪೇತ್ರನಿಗೆ ಕರ್ತಾದ ಯೇಸು ಕ್ರಿಸ್ತನ ಪರಿಚಯ ಅವನು ಮಾಡಿಸ್ತಿದ್ರೆ, ಕರ್ತರದೇ ಇದ್ರೆ ನೋಡ್ರಿ ಎಂತ ಕಾರ್ಯಗಳು ನಿಂತು ಹೋಗ್ತಿದ್ವೋ ಏನೋ ಗೊತ್ತಿಲ್ಲ. ಒಬ್ಬ ವ್ಯಕ್ತಿ ಆತನು ಪ್ರಸಂಗ ಮಾಡ್ಲಿಲ್ಲ, ಆತ ಸಾರ್ವಜನಿಕವಾಗಿ ಸಾರ್ವತ್ರಿಕ ಆ ಒಂದು ಸಂದೇಶ ಕೊಡ್ಲಿಲ್ಲ, ಕರ್ತನ ಕುರಿತ ಹೇಳಿಲ್ಲ, ಕೇವಲ ಎಲೆಮರೆ ಕಾಯಿಯಾಗಿ ಈ ಮಾಡಿದಂತ ಈ ಒಂದು ಕಾರ್ಯ, ಪರಿಚಯದ ಕಾರ್ಯ, ಕರ್ತನ ಬಳಿಗೆ ನಡೆಸಿದಂತ ಈ ಒಂದು ಕಾರ್ಯ, ಆ ವ್ಯಕ್ತಿಯ ಮೂಲಕವಾಗಿ 3,000 5,000 ಜನರು ರಕ್ಷಿಸಲ್ಪಟ್ಟರು ನೋಡ್ತೇವೆ. ಅಷ್ಟು ಮಾತ್ರವಲ್ಲ, ಇಂದಿನ ವಿಶ್ವಾಸಿಗಳು ನಮ್ಮ ಸಭಾ ಜೀವಿತ, ವೈಯಕ್ತಿಕ ಜೀವಿತ ಹೇಗಿರ್ಬೇಕೆಂಬುದರ ಬಗ್ಗೆ ಪೇತ್ರನು ವಿಶೇಷ ರೀತಿಯಲ್ಲಿ ಆತನ ಆತ್ಮನ ಮೂಲಕವಾಗಿ ನಮಗೆ ವಿಶೇಷ ಸಂಗತಿಗಳನ್ನು ತಿಳಿಸಿಕೊಟ್ಟವರಾಗಿದ್ದಾನೆ. ಪ್ರಿಯ ವ್ಯಕ್ತಿ ಆತನ ಕಾರ್ಯದಿಂದಾಗಿ ಅನೇಕ ಅದ್ಭುತ ಕಾರ್ಯಗಳು ನಡೆಯಲಿಕ್ಕೆ ಸಾಧ್ಯ ಆಯಿತು. ದೇವರ ಅನೇಕ ಆತ್ಮಗಳನ್ನ ಗೆದ್ದುಕೊಳ್ಳಿಕ್ಕೆ ಈ ವ್ಯಕ್ತಿಯ ಮೂಲಕವಾಗಿ ಕಾರ್ಯ ಮಾಡಿದ್ದಾನೆ ನೋಡ್ತೀವಿ. ಆಂದ್ರೇಯನ ಕುರಿತಾಗಿ ಮತ್ತೆ ನಾವು ನೋಡುವಂತ ಸಮಯದಲ್ಲಿ ನಾವು ಯೋಹಾನ ಸುವಾರ್ತೆ 6ನೇ ಅಧ್ಯಾಯದ 8 ಮತ್ತು 9 ವಾಕ್ಯಗಳನ್ನು ನೋಡ್ತೀವಿ. ಯೋಹಾನ ಸುವಾರ್ತೆ 6ನೇ ಅಧ್ಯಾಯದ ಮೊದಲ 10 ವಾಕ್ಯಗಳನ್ನು ಓದುವಂತ ಸಮಯದಲ್ಲಿ ಅಲ್ಲಿ ನಾವು ನೋಡ್ತೇವೆ, ಯೇಸು 5,000 ಜನರಿಗೆ ಉಣಬಡಿಸಿದ್ದು ಎಂಬುದಾಗಿ ನಾವು ನೋಡ್ತೇವೆ. ಯೇಸು ಕ್ರಿಸ್ತನ ವಾಕ್ಯ ಕೇಳಲಿಕ್ಕಾಗಿ ಜನರು ಬಹಳಷ್ಟು ಗುಂಪಾಗಿ ಬಂದಿದ್ದಾರೆ. ಯೇಸು ಕ್ರಿಸ್ತನಿಂದ ರೋಗ ವಾಸಿ ಮಾಡಿಕೊಳ್ಳಿಕ್ಕಾಗಿ, ಸ್ವಸ್ಥತೆಯನ್ನು ಹೊಂದಿಕೊಳ್ಳಿಕ್ಕಾಗಿ ಅನೇಕರು ಅಲ್ಲಿ ಸೇರಿದ್ದಾರೆ. ಚಿಕ್ಕ ಮಕ್ಕಳಿದ್ದಾರೆ, ಸ್ತ್ರೀಯರಿದ್ದಾರೆ, ಗಂಡಸರಿದ್ದಾರೆ, ಎಲ್ಲರೂ ಈಗ ಕೂಡಿ ಬಂದು ದೊಡ್ಡ ಸಮೂಹ ಗುಂಪು ಅಲ್ಲಿ ಉಂಟು.
ಕರ್ತನಾದ ಯೇಸು ಕ್ರಿಸ್ತನ ಮಾತುಗಳನ್ನ ಅವ್ರು ಕೇಳುತ್ತಾ ಅದು ಸಮಯ ಜಾರಿ ಹೋಗಿದೆ, ಮಧ್ಯಾಹ್ನ ಹೊತ್ತಾಗಿದೆ, ಹಸಿವಿನ ಸಮಯ ಆಗಿದೆ, ಜನರು ಬಳಲಿ ಹೋಗಿದ್ದಾರೆ, ಹಸಿವಿನಿಂದ ಕೂಡಿದ್ದಾರೆ. ಇಂಥ ಸಮಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಳುವಂತ ಮಾತು ಶಿಷ್ಯರಿಗೆ, ಇವರಿಗೆ ಊಟಕ್ಕೆ ಕೊಡ್ರಿ ಎಂಬುದಾಗಿ ಹೇಳುವ ಸಮಯದಲ್ಲಿ ಶಿಷ್ಯರು ಕಂಗಾಲರು. ಈ ಹಳ್ಳಿಯಲ್ಲಿ, ಈ ಒಂದು ಪರಿಸ್ಥಿತಿಯಲ್ಲಿ ಮತ್ತು ಈ ಒಂದು ಸಮಯದಲ್ಲಿ ಇಷ್ಟು ಜನ ಗುಣಪಡಿಸಲಿಕ್ಕೆ ಹೇಗೆ ಸಾಧ್ಯ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನ ಪ್ರಶ್ನೆ ಮಾಡುವ, ನೀವು ಕೊಡ್ರಿ. ಆ ಗಳಿಗೆಯಲ್ಲಿ ಆಂದ್ರೆಯನು ಅಲ್ಲಿ ತನ್ನನ್ನ ತೋರ್ಪಡಿಸಿಕೊಂಡಿದ್ದಾನೆ. ಆಂದ್ರೆಯನು ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ಬಂದವನಾಗಿ, ಈ ಗುಂಪಿನಲ್ಲಿ ಒಬ್ಬ ಹುಡುಗನಿದ್ದಾನೆ, ಅವನನ್ನ ನೋಡಿದ್ದೇನೆ, ಅವನ ಬಳಿಯಲ್ಲಿ 5 ಜವೆ ಗೋಧಿ ರೊಟ್ಟಿ ಮತ್ತು 2 ಮೀನುಗಳು ಉಂಟು ಎಂಬುದಾಗಿ ಆತ ಚಿಕ್ಕ ಹುಡುಗನನ್ನ ಕರ್ತನಾದ ಯೇಸು ಕ್ರಿಸ್ತನಿಗೆ ಪರಿಚಯ ಮಾಡುವವನಾಗಿದ್ದ. ಆ ಚಿಕ್ಕ ಹುಡುಗನ ಕೈಲಿದ್ದ ಬುತ್ತಿಯನ್ನ, ಆ ಲಂಚ್ ಬಾಕ್ಸ್ ನೋಡಿ ಆತನು ಅವನನ್ನ ಕರ್ತನಾದ ಯೇಸು ಕ್ರಿಸ್ತನ ಬಳಿ ಕರ್ತಂದು ಕರ್ತನಾದ ಯೇಸು ಕ್ರಿಸ್ತನ ಮುಂದೆ ಆತನ ನಿಲ್ಸಿದ್ದಾನೆ. ಮುಂದೆ ನಮಗ್ ಗೊತ್ತಿದೆ, ಆ ಹುಡುಗನ ತಂದಿದ್ದಂತ ಆ ತಾಯಿ ಕಟ್ಟಿಕೊಟ್ಟಿದ್ದ ಪ್ರೀತಿಯ ಬುತ್ತಿ, ಅದರ ನಿಮಿತ್ತವಾಗಿ ಕರ್ತನಾದ ಯೇಸು ಕ್ರಿಸ್ತನ ಹಂಚಿ ಆಶೀರ್ವದಿಸಿ ಕೊಡುವಾಗ 5,000 ಜನರು ಉಂಡು ತೃಪ್ತರಾದ್ರು ನೋಡ್ತೀವಿ. ಹಸಿವೆಯಿಂದ ಬಳಲಿದ್ದಂತಹ, ಹಸಿವಿಂದ ಕೂಡಿದಂತ ಜನರು ಹಸಿವನ್ನ ನೀಗಿಸಿಕೊಳ್ಳಿಕ್ಕಾಗುವಂತೆ, ಉಂಡು ಸಂತೃಪ್ತರಾಗ್ಲಿಕ್ಕಾಗುವಂತೆ ಆ 5,000 ಜನರಿಗೆ ಉಣಬಡಿಸಲಾಯಿತು. ಆ ಹುಡುಗನನ್ನ ಪರಿಚಯ ಮಾಡಿದಂತ ವ್ಯಕ್ತಿ ಆಂದ್ರೇನು ಊಟ ಬಡಿಸ್ಲಿಲ್ಲ. ಆಂದ್ರೇನು ಅವರಿಗೆ ಊಟವನ್ನು ಆತನು ತಂದು ಖರೀದಿ ಮಾಡಿ ತಂದುಕೊಳ್ಳಿಲ್ಲ. ಕೇವಲ ಮಾಡಿದಂತ ಒಂದು ಕಾರ್ಯ, ಆ ಊಟದ ಬುತ್ತಿಯನ್ನು ಹೊಂದಿದಂತ ಆ ಹುಡುಗನನ್ನ ಆ ಕರ್ತನಿಗೆ ಪರಿಚಯ ಮಾಡಿಸಿದ ನಿಮಿತ್ತವಾಗಿ 5,000 ಜನರು ಅದು ತೃಪ್ತರಾದ್ರು, ಉಂಡು ತೃಪ್ತರಾದ್ರು ಎಂದಾಗ ನೋಡ್ತೀವಿ. ಹಾಗೆ ಮುಂದೆ ನಾವು ನೋಡ್ತೇವೆ, ಯೋಹಾನ ಬರೆದ ಸುವಾರ್ತೆ 12ನೇ ಅಧ್ಯಾಯದ 20ರಿಂದ 22 ವಾಕ್ಯಗಳನ್ನ ಓದಿಕೊಳ್ಳುವಂತ ಸಮಯದಲ್ಲಿ ಅಲ್ಲಿ ಆಂದ್ರೆಯನು ಇಬ್ಬರು ಗ್ರೀಕರಿಗೆ ಆತನು ಕರ್ತನಾದ ಯೇಸು ಕ್ರಿಸ್ತನನ್ನ ಪರಿಚಯ ಮಾಡಿಸುವಂತವನಾಗಿದ್ದಾನೆ. ಆ ಒಂದು ಹಬ್ಬದ ಸಮಯದಲ್ಲಿ ಎಲ್ಲಾ ಗ್ರೀಕರು, ಯಹೂದ್ಯರೆಲ್ಲರೂ ಕೂಡ ಯೆರೂಸಲೇಮ್ ಪಟ್ಟಣಕ್ಕೆ ಬಂದು ದೇವಾಲಯದ ಆರಾಧನೆ ಮಾಡುವಂತ ಆ ಒಂದು ಸಮಯ ಅದಾಗಿತ್ತು. ಅಲ್ಲಿ ಫಿಲಿಪ್ಪನ ಬಳಿಗೆ ಇಬ್ಬರು ಗ್ರೀಕರು ಬಂದು ನಾವು ಯೇಸುವನ್ನ ನಾವು ನೋಡ್ಬೇಕಲ್ಲ ಎಂಬುದಾಗಿ ಅವರು ಕೇಳುವ ಸಮಯದಲ್ಲಿ ಫಿಲಿಪ್ಪನು ಆಂದ್ರೆಯನಿಗೆ ಆ ವಿಷಯ ತಿಳಿಸುವನಾಗಿದ್ದಾನೆ. ಆಂದ್ರೆಯನ ಇಬ್ಬರು ಗ್ರೀಕರನ್ನ ಆತನು ಭೇಟಿ ಮಾಡುವಾಗ ಅವ್ರು ಹೇಳುವಂತ ಮಾತು, ಅಯ್ಯ ನಮಗೆ ಯೇಸುವನ್ನು ನೋಡ್ಬೇಕೆಂಬುದಾಗಿ ಆಶೆ. ಸರ್, ವಿ ವಾಂಟ್ ಟು ಸಿ ಜೀಸಸ್. ಈ ಸುದ್ದಿಯನ್ನ ಆಂದ್ರೆಯನು ಕರ್ತನಾದ ಯೇಸು ಕ್ರಿಸ್ತನಿಗೆ ತಿಳಿಸಿ ಆ ಇಬ್ಬರು ಗ್ರೀಕರನ್ನ ಕರ್ತನಾದ ಯೇಸು ಕ್ರಿಸ್ತನಿಗೆ ಪರಿಚಯ ಮಾಡಿಸುವಂತ ಸಮಯದಲ್ಲಿ ಆ ಒಂದು ವಿಶೇಷವಾದಂತಹ ಆ ಒಂದು ಆಶೀರ್ವಾದ ಗ್ರೀಕರು ಹೊಂದ್ಕೊಂಡು ನೋಡ್ತೀವಿ. ಗ್ರೀಕರ ಕುರಿತಾಗಿ ನೋಡುವಾಗ ಅವರು ಬಹಳಷ್ಟು ಬುದ್ಧಿವಂತರು, ಬುದ್ಧಿಜೀವಿಗಳು, ಪಾಂಡಿತ್ಯರು, ಬಹಳಷ್ಟು ಪಂಡಿತರಾಗಿ ಎಲ್ಲಾ ವಿಷಯಗಳ ಜ್ಞಾನವನ್ನು ಹೊಂದಿರ್ತಕ್ಕಂಥ ಗ್ರೀಕರು. ಅವರು ಶಾಸ್ತ್ರ ಓದುವಂತ ಸಮಯದಲ್ಲಿ, ಅವ್ರ ಧರ್ಮಶಾಸ್ತ್ರದ ಆ ಒಂದು ಧ್ಯಾನ ಮಾಡುವಂತ ಸಮಯದಲ್ಲಿ, ವಿವಿಧ ವಿಷಯಗಳನ್ನ ಅವರು ಧ್ಯಾನ ಮಾಡುವಂತ ಓದುವಂತ ಸಮಯದಲ್ಲಿ ಅವ್ರಿಗಿದೆ ಅನೇಕ ಸಂದೇಹಗಳು ಅವರಲ್ಲಿ ಉದ್ಭವವಾಗಿತ್ತು. ಆ ಎಲ್ಲಾ ಸಂದೇಹಗಳನ್ನ ಪರಿಹಾರ ಮಾಡ್ಕೊಳ್ಬೇಕಾಯ್ತು. ಅದಕ್ಕೆ ಬೇಕಾದಂತ ಪರಿಹಾರವನ್ನು ಕಂಡುಕೊಳ್ಳಿಕ್ಕಾಗಿ ಅವ್ರ ಕರ್ತನಾದ ಯೇಸು ಕ್ರಿಸ್ತನ ನೋಡುವ ಬಯಕೆಯನ್ನ ಅವ್ರು ಹೊಂದಿದ್ದರು. ಅವರೊಂದು ಬಯಕೆ, ಅವರೊಂದು ಆಶೆ ಆಂದ್ರೆಯನ ಮೂಲಕವಾಗಿ ಈಡೇರಿಸಲ್ಪಟ್ಟಿದ್ದೆ ನೋಡ್ತೇವೆ. ಅವರಿದ್ದಂತ ಸಂದೇಹ ಹೋಯ್ತು. ಕರ್ತನಾದ ಯೇಸು ಕ್ರಿಸ್ತನ ರಕ್ಷಕನು ಎಂಬುದಾಗಿ ಅವರು ವಿಶೇಷ ರೀತಿಯನ್ನು ಕಂಡುಕೊಂಡವರಾಗಿ ಅದು ಮಂದಟ್ಟು ಮಾಡಿಕೊಳ್ಳಿಕ್ಕೆ ಸಾಕಾಯ್ತು ನೋಡ್ತೇವೆ ಪ್ರಿಯರೇ. ಹೀಗೆ ನಾವು ಆಂದ್ರೆಯನ ಮೂಲಕವಾಗಿ ಅನೇಕ ಸಂಗತಿಗಳನ್ನ ನಾವು ನೋಡುವಾಗ ನಾನು ಮತ್ತು ನಾವುಗಳು ಯಾಕೆ ಹೀಗೆ ವೈಯಕ್ತಿಕ ಸುವಾರ್ಥೀಕರಣ ಮಾಡಬಾರ್ದು, ವೈಯಕ್ತಿಕವಾಗಿ ಸುವಾರ್ತೆ ಹೇಳ್ಬಾರ್ದು, ಮತ್ತು ಯಾಕೆ ಈ ರೀತಿಯಾಗಿ ನಮ್ಮ ತೊಡಗಿಸ್ಕೊಳ್ಬಾರ್ದು? ಒಂದು ವೇಳೆ ನಮ್ಗೆ ಅವಕಾಶ ಇಲ್ಲ, ನಿಜ, ವಾತಾವರಣಗಳು ಸರಿ ಇಲ್ಲ, ಸನ್ನಿವೇಶಗಳು ಸರಿ ಇಲ್ಲ, ಇಂಥ ಸಾರ್ವತ್ರಿಕ ಸುವಾರ್ತೆ ಹೇಳಲಿಕ್ಕೆ ಆಗದು. ಆದರೆ ನಾವು ಈ ರೀತಿಯ ವೈಯಕ್ತಿಕ ಸುವಾರ್ತೆ ಸಾರುವಾಗ, ವ್ಯಕ್ತಿಗಳನ್ನು ಹಿಡಿದು ಕರ್ತನಾದ ಯೇಸು ಕ್ರಿಸ್ತನ ಪರಿಚಯ ಮಾಡಿಕೊಡುವಾಗ ಆ ವ್ಯಕ್ತಿಗಳ ಮೂಲಕವಾಗಿ ಕರ್ತನು ವಿಶೇಷತೆ ಕಾರ್ಯ ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಈ ರೀತಿಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋಣ. ಈ ರೀತಿಯಲ್ಲಿ ನಾವು ನಮ್ಮ ಕರ್ತವ್ಯ ನಿರ್ವಹಿಸ್ಲಿಕ್ಕೆ ಇರ್ತಕ್ಕಂಥ ಸನ್ನಿವೇಶಗಳಲ್ಲಿಯೇ ನಾವು ನಮ್ಮ ತೊಡಗಿಸಿಕೊಳ್ಳುವಾಗ ನನಗೆ ಮಹಿಮೆ ಆಗ್ತದೆ. ಮತ್ತು ಈ ಒಂದು ಕರ್ತನ ಒಂದು ಪರಿಚಯ ಮಾಡಿಕೊಡೋದ್ರ ಮೂಲಕವಾಗಿ ಅನೇಕ ಅದನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನೆಪ ಹೇಳಿ ನಾವು ದೂರ ಸರಿಯುವುದು ಬೇಡ. ಇರುವಂತ ಅವಕಾಶಗಳ ಮೂಲಕವಾಗಿ, ವೈಯಕ್ತಿಕವಾಗಿ ಜನರನ್ನು ಭೇಟಿ ಮಾಡೋದ್ರ ಮೂಲಕವಾಗಿ
ಕ್ರಿಸ್ತನ ಪರಿಚಯ ಇಲ್ದಿರ್ತಕ್ಕಂಥವ್ರಿಗೆ ಕ್ರಿಸ್ತನ ಪರಿಚಯ ಮಾಡ್ಕೊಡುವಂತದ್ದು, ಆ ಮೂಲಕವಾಗಿ ಆತ ನಮ್ಗೆ ಕೊಟ್ಟಿರ್ತಕ್ಕಂಥ ಅಪ್ಪಣೆಯನ್ನ ನಾವು ನೆರವೇರಿಸಲಿಕ್ಕೆ ಭದ್ರೋಗೋಣ. ಮೊದಲಾಗಿ ನನ್ನ ಮನೆ, ನನ್ನ ಕುಟುಂಬ, ನನ್ನ ಅಕ್ಕಪಕ್ಕದವರು, ನನ್ನ ಸಭೆ ಮತ್ತು ಸಮಾಜ, ಈ ರೀತಿಯಾಗಿ ಸಿಕ್ಕ ಅವಕಾಶ ಬಳಸ್ಕೊಂಡವರಾಗಿ ನಾವು ಆತನ ಸುವಾರ್ತೆಯನ್ನು ತಿಳಿಸೋಣ, ಆತನ ಪರಿಚಯ ಮಾಡೋಣ. ಆದ್ರೆ ಏನು, ಪೇತ್ರನನ್ನ ಪರಿಚಯ ಮಾಡಿದ್ರಿಂದ, ಕರ್ತನಿಗೆ ಪರಿಚಯ ಮಾಡಿಸಿದ್ರಿಂದ ಅನೇಕರು ರಕ್ಷಣೆಯ ಆ ಒಂದು ತಿಳುವಳಿಕೆ ಬಂದರು. ಅಂದ್ರೆ ಏನು, ಆ ಸಣ್ಣ ಹುಡುಗನನ್ನ ಕರ್ತನ ಬಳಿಗೆ ಕರ್ತಂದ್ರಿಂದ 5,000 ಜನರು, ಗಂಡಸರು ಅಷ್ಟೇ, ಹೆಂಗಸರು ಮತ್ತು ಮಕ್ಕಳು ಅನೇಕರು ಇದ್ರು ನೋಡ್ತೇವೆ. ಅಷ್ಟೂ ಜನರು ಅವರು ಉಂಡು ತೃಪ್ತರಾಗಿ ಆ ಹಸವನ್ನು ನೀಗಿಸಿಕೊಂಡು ನೋಡ್ತೇವೆ. ಮತ್ತು ಅಂದ್ರೆ ಏನು, ಇಬ್ಬರು ಗ್ರೀಕರನ್ನ ಕರ್ತನ ಯೇಸು ಕ್ರಿಸ್ತನಿಗೆ ಪರಿಚಯ ಮಾಡಿಕೊಡುವಾಗ ಅವ್ರಿಗಿದ್ದಂತ ಸಂದೇಹಗಳು, ಅವರಲ್ಲಿದ್ದಂತ ಅನೇಕ ತಪ್ಪು ತಿಳುವಳಿಕೆ ಗ್ರಹಿಕೆಗಳು ಅದು ನಿವಾರಣೆಯಾಗಿ ಅವರು ಕರ್ತನ ಯೇಸು ಕ್ರಿಸ್ತನ ಬಗ್ಗೆ ವಿಶೇಷ ರೀತಿಯಲ್ಲಿ ಅವರು ಅವರು ಕರ್ತನ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟರು ಅಥವಾ ತಿಳುವಳಿಕೆ ಹೊಂದಿರು ಎಂಬುದನ್ನು ನೋಡ್ತೇವೆ. ಇಂಥ ರೀತಿಯಲ್ಲಿ ನಾವು ಕಾರ್ಯ ಮಾಡ್ಲಿಕ್ಕಾಗುವಂತೆ ಅಂದ್ರೆ ಏನು, ನಮಗೆ ಒಂದು ರೀತಿಯಲ್ಲಿ ಸ್ಫೂರ್ತಿಯಾಗಿರ್ಲಿ. ಅಂದ್ರೆ ನಮ್ಮ ಮಾದರಿ ನಮ್ಮ ಜೀವಿತದಲ್ಲಿ ನಮಗೆ ಸ್ಫೂರ್ತಿಯನ್ನು ಕೊಡ್ಲಿ. ಕರ್ತನ ಯೇಸು ಕ್ರಿಸ್ತನು ತಾನೇ ಮಹಿಮೆ ಹೊಂದಲಿ. ಆತನಿಗೆ ಸ್ತೋತ್ರವಾಗಲಿ. ಆಮೇಲೆ ಈಗ ಸಭಾ ಪ್ರಕಟಣೆಗಳು ಸಭಾ ಹಿರಿಯರು ಮತ್ತು ದೇವಶೇಖರ ಡಬ್ಲ್ಯೂ ಕರ್ನಾಟಕರ್ ಅವರು ತಿಳಿಸಲಿಕ್ಕಿದ್ದಾರೆ. ದೇವರ ಶುದ್ಧವಾದ ನಾಮಕ್ಕೆ ಸ್ತೋತ್ರ. ಹೇಗೂ ವಿಶೇಷವಾದ ವೇದವಾಕ್ಯವನ್ನು ಕೇಳಿದ್ದೇವೆ. ದೇವರು ವಿಶೇಷವಾದ ವಾಕ್ಯ ನಮ್ಮೆಲ್ಲರಿಗೆ ಆತ್ಮಸ್ಲಿ. ಮತ್ತು ನಮ್ಮ ಸಭೆಯ ದೇವಜನರನ್ನ, ವಿಶ್ವಾಸಿಗಳನ್ನ ಎಲ್ಲರೂ ನೆನಪು ಮಾಡ್ತಾ ಬರಲ್ಲ. 100 ಕುಟುಂಬಗಳಿದೆ. ಎಲ್ಲರೂ ಈ ರೀತಿಯಾಗಿ ಕಾರ್ಯ ಮಾಡ್ಲಿಕ್ಕಾಗುವಂತೆ, ದೇವರು ನಂಬಿಗಸ್ತರಾಗಿ ನಡೆಸ್ಲಿಕ್ಕಾಗುವಂತೆ ಇಲ್ಲಿವರೆಗೂ ನಡೆಸ್ತಾ ಬಂದಿದ್ದಾನೆ. ಅದಕ್ಕಾಗಿ ನಾವು ದೇವರಿಗೆ ಹೆಚ್ಚಾಗಿ ಕೃತಜ್ಞರಾಗಿ ಸ್ತೋತ್ರ ಸಲ್ಲಿಸ್ತಾ ಬರೋಣ. ಅನಾರೋಗ್ಯದಂತ ಪಾರ್ವತಮ್ಮ, ಜಯ ಮೋಶೆ ಮತ್ತು ಸಾಮೂರ ಬಂದಿ ರತ್ನಮ್ಮ, ಆಲ್ಬರ್ಟ್ ನೆನಪು ಮಾಡಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಅದನ್ನ ಮುಂದುವರಿಸಿಕೊಂಡು ಹೋಗೋಣ. ಮತ್ತು ಸಭೆಯಲ್ಲಿರುವಂತ ಯವನಸ್ಥ ಮಕ್ಕಳು ಮತ್ತು ಚಿಕ್ಕ ಮಕ್ಕಳು ಮತ್ತು ವೃದ್ಧಾಪ್ಯದಲ್ಲಿರೋ ನೆನಪು ಮಾಡ್ತಾ ಬರೋಣ. ದೇವರ ಆರೋಗ್ಯವನ್ನ, ಬಲವನ್ನ, ಚೈತ್ಯವನ್ನ ಕೊಡ್ಲಿಕ್ಕಾಗುತ್ತೆ. ಅವ್ರ ಜನ ಸಭಾ ಹಿರಿಯರು ಅವರಿಗೆ ಆತ್ಮಿಕ ಜ್ಞಾನ, ವಿವೇಕವನ್ನ ಸಭೆ ನಡೆಸೋ ಜವಾಬ್ದಾರಿ ಇರುವಾಗ ಆರೋಗ್ಯವನ್ನ ದೇವರು ತಾನೇ ಅನುಗ್ರಹ ಮಾಡಿಕೊಡ್ಲಿಕ್ಕಾಗುತ್ತೆ. ನಾವು ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತಾ ಬರೋಣ. ಹೇಗೂ ನಾವು ಪ್ರಾರ್ಥನೆ ಮಾಡ್ತಾ ಬಂದಾಗ ನಿನ್ನೆ ದಿನ ಸಿಂಗನೂರಲ್ಲಿ 9-10 ಜನರು ದೀಕ್ಷಾಸ್ನಾನ ತೆಗೆದುಕೊಂಡಿದ್ದಾರೆ. ದೇವರಿಗೆ ಸ್ತೋತ್ರ. 3ನೇ ತಾರೀಕು ತಾಳ್ವಾಡಿ ಆ ಪ್ರದೇಶದಲ್ಲಿ 4 ಜನರು ಸುವಾರ್ತೆ ಕೇಳಿ ರಕ್ಷಣೆ ದೀಕ್ಷಾಸ್ನಾನ ಕಾರ್ಯಕ್ರಮ ಇದೆ. ಒಂದು 50-60 ಜನರಿಗೆ ಸುವಾರ್ತೆ ಇರುವಂತ ಕಾರ್ಯಕ್ರಮ. ದಯಮಾಡಿ ಎಲ್ಲರೂ ಅದಕ್ಕಾಗಿ ಪ್ರಾರ್ಥನೆ ಮಾಡಿ. ಚಾಮರಾಜ ಜಿಲ್ಲೆಯಲ್ಲಿ ಯಾವುದೇ ಸೇವೆ ಗಡ್ಡಿ ಆಗದ ಹಾಗೆ. ಮತ್ತು ಮಳವಳ್ಳಿಯ ಸಹೋದರ ಸಭೆಯವರು ಕರ್ತಚಿತ್ವಾರ 3ನೇ ತಾರೀಕು ಜಾನ್ ಕುನಿಯವರ ಪತ್ನಿ ಸಹೋದರಿಯರ ಕೂಟದಲ್ಲಿ ಜೂಮ್ ಆಪ್ ಮೂಲಕ ಮಾತಾಡ್ತಾರೆ. ಸುಭಾಷಣೆ ಕಾಂತರಾಜ್ ಕನ್ನಡಕ್ಕೆ ಭಾಷಾಂತರ ಮಾಡ್ತಾರೆ. ಜಾನ್ ಕುನಿಯವರು ಉತ್ತಮವಾದ ಸೇವೆ ನಮ್ಮೆಲ್ಲರೂ ಗೊತ್ತುಂಟು. ಅವರ ಪತ್ನಿ ಮಾತಾಡೋದ್ರಿಂದ ಅನೇಕರು ಈ ಜೂಮ್ ಆಪ್ಗೆ ಬಂದು ದೇವರ ಆಶೀರ್ವಾದವನ್ನು ಪಡ್ಕೊಳ್ಬೇಕಾಗಿ ನಿಮ್ಮ ನಾವು ಪ್ರೀತಿಯಿಂದ ಕೇಳ್ಕೊಳ್ತೇನೆ. ಮತ್ತು ನಾವು ಇಲ್ಲಿವರೆಗೂ ಜೂಮ್ ಆಪ್ ಮೂಲಕ ದೇವರ ವಾಕ್ಯವನ್ನು ಕೇಳ್ತಾ ಬಂದೆವು ಕಾಲಘಟ್ಟದಲ್ಲಿ. ಅದರಿಂದ ಆ ಸಭಾ ಹಿರಿಯರು ದಿನ ಒಂದು ಸಭೆಯನ್ನು ಸೇರಿ ಪ್ರಾರ್ಥನಾ ಪೂರ್ವಕವಾಗಿ ತೀರ್ಮಾನ ಮಾಡಿದ್ದಾರೆ. ಮುಂದಿನ ಭಾನುವಾರ ಸಭೆಯ ಮೂಲಕ ಎಲ್ಲಾ ಕೂಟಗಳು ನೆರವೇರಿಸಲ್ಪಡ್ತದೆ. 6ನೇ ತಾರೀಕು ಭಾನುವಾರ ನೆನಪು ಬರ್ತಾ ಬರೋಣ. 2 ಸೆಷನ್ಗಳು, 2 ಕೂಟ ಅವಧಿಗಳಿರ್ತದೆ. ಮುಂಜಾನೆ 8ರಿಂದ 9ವರೆಗೆ ಮೊದಲನೇ ಅವಧಿ. ಅದಕ್ಕೆ 2 ಕ್ರೈಸ್ತರ ಬೀದಿಗಳು, JSS ಬಡಾವಣೆ, ವಿದ್ಯಾನಗರ, ಆಗಸ್ಟ್ ಕಾಲೋನಿ ಇರುವಂತಹ ವಿಶ್ವಾಸಿಗಳು ಕೂಡ್ಕೊಳ್ಬೇಕು. ಮತ್ತೊಂದು ಅವಧಿ ನೆನಪಿಗೆ ತರ್ತಾರೆ 8ರಿಂದ 9ವರೆ. ಈ ಪ್ರದೇಶದಲ್ಲಿರುವಂತ ಎಲ್ಲ ವಿಶ್ವಾಸಿಗಳು 8 ಗಂಟೆಗೆ ಸರಿಯಾಗಿ ನೀವು ಬರುವುದಾದರೆ ಆ 2 ಕೂಟಗಳಲ್ಲೂ ನೀವು ಭಾಗವಹಿಸಬಹುದು. ಮತ್ತು ಆರಾಧನೆ ಮತ್ತು ಬೋಧನೆ ಮಾತ್ರ ಇರ್ತದೆ. ಆರಾಧನೆಯಲ್ಲಿ ಸಭಾ ಹಿರಿಯರೇ ಮಾತಾಡೋದಿಲ್ಲ, ಯಾರು ಬೇಕಾದ್ರೂ ಮಾತಾಡ್ಬೋದು. ಆದ್ರಿಂದ ಯಾರೇ ಮಾತಾಡ್ರು 15 ನಿಮಿಷಗಳ ಕಾಲಾವಕಾಶ ಆರಾಧನೆಗೆ. ಅದಕ್ಕೆ ಸೀಮಿತವಾಗಿ ಮಾತಾಡಬೇಕು. ಯಾಕಂದ್ರೆ ನಾವು ಒಂದು ಕೂಟ ಆದ ನಂತರ ಮತ್ತೊಂದು ಅವಧಿಗೆ ಹೋಗುವಾಗ ನಾವು ಸ್ಯಾನಿಟೈಸ್ ಮಾಡಬೇಕಾಗ್ತದೆ, ಶುದ್ಧೀಕರಿಸಬೇಕಾಗ್ತದೆ. ಪುನಃ ಇನ್ನೊಂದು ಕೂಟಕ್ಕೆ ನಾವು ಸೇರಿಕೊಳ್ಬೇಕಾಗ್ತದೆ. ಮತ್ತೊಂದು ಕೂಟ 9-10 ಗಂಟೆ ಒಳಗೆ ಪ್ರಾರಂಭವಾಗ್ತದೆ. 11:15 ಒಳಗೆ ಅದು ಸಹ ಮುಕ್ತಾಯ ಮಾಡಬೇಕು. 11ವರೆಗೆ ಸಭೆಯಲ್ಲಿ ಯಾರು ಇರಬಾರ್ದು ಎಂಬುದಾಗಿ ಆ ರೀತಿಯಾಗಿ ಮನೆಗಳಿಗೆ ಹೋಗುವಂತ ವ್ಯವಸ್ಥೆ ಮಾಡ್ಬೇಕೆಂಬುದಾಗಿ ತೀರ್ಮಾನ ಮಾಡಿದ್ದೇವೆ. ದಯಮಾಡಿ ಸಿದ್ದೇನಪುರದ ವಿಶ್ವಾಸಿಗಳು ಬುಡಿಗುಂಡ, ಮಾದೇಶ್ವರ ಕಾಲಿನ ಬಡಾವಣೆ, ಲಿಂಗನಾಪುರ ರಸ್ತೆ, ಭೀಮನಗರ, ವಕೀಲ ರಾಮಯ್ಯ ಬೀದಿ, ಮುಳ್ಳೂರು, ಅಪ್ಪಾಪುರ ಎಲ್ಲರೂ ಸಹ ನೀವು 9:15 ಅಷ್ಟೊತ್ತಿಗೆ ಸಭೆ ಆವರಣಕ್ಕೆ ಕೂಡಿಕೊಳ್ಬೇಕಾಗಿ ಪ್ರೀತಿಯಿಂದ ನಿಮ್ಗೆ ಕೇಳ್ಕೊಡ್ತೇನೆ. ಮತ್ತು ನಮ್ಮ ಯೌವನ ಮಕ್ಕಳು ಎಂದಿನಂತೆ ಒಂದು ಕೂಟ ಮುಂಚೆ, ಅದು ಕೂಟವಾದ ನಂತರ ಆ ಸ್ಟ್ಯಾನ್ಸರ್ ಮಾಡುವಂಥದ್ದು ಮತ್ತು ರೊಟ್ಟಿ ರಾಕ್ಷಸ ಸಿದ್ಧ ಮಾಡಿಸುವುದರಲ್ಲಿ ಕುಮಾರ್ ಜೊತೆ ಸಹಕಾರ ಮಾಡಿ ಎಲ್ಲರೂ ಒಂದು ಐಕ್ಯತೆ ಅನಿರೀತಿಯಿಂದ ನಾವು ಭಾಗವಹಿಸಬೇಕಾದ ಪ್ರೀತಿಯಿಂದ ಕೇಳ್ಕೊಳ್ತೇನೆ. 2 ಕೂಟಗಳು ಸ್ವಲ್ಪ ಚಾಪಣ್ಣ ಅವರ ತಂಡ ಖಂಡಿತವಾಗಿ ನಮ್ಗೆಲ್ಲರಿಗೂ ರಾಗವನ್ನು ಆರಿಸಿ ನಮ್ಮನ್ನ ಅಂತಿಮಕ್ಕೆ ಸಿದ್ಧಪಡಿಸ್ತಾರೆ.
ಮತ್ತು ಇನ್ನೊಂದು ಪ್ರಾಮುಖ್ಯವಾದ ವಿಷಯ, ಅನೇಕ ಮಕ್ಕಳು ದೀಕ್ಷಾಸ್ಥಾನ ಕೇಳ್ತಾ ಇದ್ರು, ಅದನ್ನ ಕೊಡ್ಬೇಕೆಂಬ ತೀರ್ಮಾನ ಮಾಡಿದ್ದೇವೆ. ಯಾರೆಲ್ಲ ನೀವು ರಕ್ಷಣೆ ಹೊಂದಿದ್ದೇವರು ಅಂತವರು 6ನೇ ತಾರೀಕು ಆಲ್ಬರ್ಟ್ ವಿನ್ಸೆಂಟ್ ರಾಲ್ಬ್ ಹೆಸರನ್ನು ನೀಡಬೇಕು. 13ನೇ ತಾರೀಕು ಭಾನುವಾರ, 12, 13ನೇ ತಾರೀಕು ನಮ್ಮ ಕೂಟಗಳು ಒಂದು ವೇಳೆ ಎಲ್ಲ ದೀಕ್ಷಾಸ್ಥಾನ ತರಗತಿಗಳು ಪ್ರಾರಂಭವಾಗ್ತದೆ. 13ನೇ ತಾರೀಕು ಶನಿವಾರ, 14ನೇ ತಾರೀಕು ಭಾನುವಾರದಿಂದ ಒಂದು ವೇಳೆ ಜನವರಿವರೆಗೂ ವಿಚಾರಕರ ಕೂಟ ಇರ್ತದೆ. 9ನೇ ತಾರೀಕು ವಿಚಾರಣೆ ಮಾಡ್ತಾರೆ. 10ನೇ ತಾರೀಕು ಯಾರು ಹೆಸರನ್ನ ಕೊಡಬೇಕು, ದೀಕ್ಷಾಸ್ಥಾನ ಕೊಡಬೇಕು ಹೆಸರು ಸಭೆಯಲ್ಲಿ ಪ್ರಕಟ ಮಾಡ್ತಾರೆ. 16ನೇ ತಾರೀಕು ದೀಕ್ಷಾಸ್ಥಾನ ಕೊಡಲ್ಪಡ್ತದೆ. 17ನೇ ತಾರೀಕು ಭಾನುವಾರ ಪ್ರಥಮ ತಿಂಗಳಲ್ಲಿ ನೀವೆಲ್ಲರೂ ನಮ್ಮ ಜೊತೆ ಆರಾಧನೆಯಲ್ಲಿ ಇರ್ತೀರಿ. ಈ ಒಂದು ಟೇಬಲ್ ಇದೆ. ಅದಕ್ಕೆ ಆ ಸಂದರ್ಭದಲ್ಲಿ ಮಾತಾಡುವಂತ ಸಭಾ ಹಿರಿಯರುಗಳು ತೆಗೆದುಕೊಳ್ಳುವಂತ ಮಕ್ಕಳನ್ನ ನಾವು ವೈಯಕ್ತಿಕ ಸಭೆಯಾಗಿ ನಾವು ಪ್ರಾರ್ಥನೆ ಮಾಡ್ತಾ ಬರೋಣ. ಈಗ ದೇವರು ಘನತೆ ಮಹಿಮೆ ಹೊಂದಿರಿ. ಇಲ್ಲಿಯೊಟ್ಟಿಗೂ ನೀವು ನಮ್ಮೊಟ್ಟಿಗೆ ಸಹಕಾರ ಮಾಡಿದಿರಿ. ಮುಂದೆಯೂ ಸಹ ಸಭಾ ಹಿರಿಯರಿಗೆ ಒಟ್ಟಿಗೆ ಸಹಕಾರ ಮಾಡಿ ಸಭೆಯು ಆತ್ಮೀಕವಾಗಿ ಬೆಳಿಲಿಕ್ಕೆ ಆಗುವಂತ ನೀವೆಲ್ಲ ಪ್ರಾರ್ಥನೆ ಮಾಡ್ಬೇಕಾಗಿ ನಿಮ್ಮನ್ನ ಪ್ರೀತಿಯಿಂದ ಕೇಳ್ಕೊಳ್ತೀನಿ. ಅಂತ್ಯಕ್ಷವಾದ ಪ್ರಾರ್ಥನೆ ಮಾಡ್ಲಿಕ್ಕಿಂತ ಮುಂಚಿತವಾಗಿ ಎಲ್ಲರಿಗೂ ಕೂಡ ತಿಳಿಸ್ಲಿಕ್ಕೆ ಒಂದು ಸಂಗತಿ ಉಂಟು. ಈ ಲಾಕ್ಡೌನ್ ನಿಮಿತ್ತವಾಗಿ ದೇವಾಲಯಗಳು ಮುಚ್ಚಿ ಹೋಯ್ತು, ಆರಾಧನೆ ನಡೀಲಿಕ್ಕಾಗ್ಲಿಲ್ಲ, ಕೂಟ ನಡೀಲಿಕ್ಕಾಗ್ಲಿಲ್ಲ. ಈ ಸಂದರ್ಭದಲ್ಲಿ ಸಭಾ ಎಲ್ಲ ಹಿರಿಯರು ಒಟ್ಟಾಗಿ ಸೇರಿ ವಿಶ್ವಾಸಿಗಳ ಆತ್ಮಿಕ ಆ ಒಂದು ಜೀವಿತದ ಬೆಳವಣಿಗೆಗಾಗಿ ವೃದ್ಧಿಗಾಗಿ ಏನ್ ಮಾಡ್ಬೇಕು ಆಲೋಚನೆ ಮಾಡುವಾಗ ಈ ಝೂಮ್ ಆಪ್ ಮೂಲಕವಾಗಿ ಕೂಟ ನಡೆಸಲಿಕ್ಕೆ ಆಲೋಚನೆ ತಂದುಕೊಂಡು ಪ್ರಾರ್ಥನಾ ಪೂರ್ವಕವಾಗಿ ಈ ಒಂದು ಸೇವೆ ಮಾಡ್ಲಿಕ್ಕೆ ಸಹಮತಿ ಕೊಟ್ಟು ತಮ್ಮನ್ನು ವಿಶೇಷ ತೊಡಗಿಸಿಕೊಂಡ್ರು ಮತ್ತು ಎಲ್ಲಾ ಕೂಟಗಳಲ್ಲಿ ಭಾಗವಹಿಸಿ ಸಂದೇಶ ಕೊಡುವಂತಹದ್ದು, ಸ್ತೋತ್ರ ಮತ್ತು ಪ್ರಾರ್ಥನೆಗಳಿಗೆ ತೊಡಗಿಕೊಳ್ಳುವಂತಹದ್ದು ಎಲ್ಲ ಗಳಿಗೆಯಲ್ಲೂ ಕೂಡ ವಿಶೇಷ ರೀತಿಯಲ್ಲಿ ಸಹಕಾರ ಕೊಟ್ಟು ಬೆಂಬಲಿಸಿದಂತ ನಮ್ಮ ಸಭಾ ಹಿರಿಯರಿಗೆ ನಾನು ಕ್ರಿಸ್ತ ಹೆಸರು ವಂದಿಸ್ತೇನೆ. ಹಾಗೆಯೇ ನಮ್ಮ ಇತರ ಸಹೋದರಗಳು ಸ್ತೋತ್ರ ಕೊಡುವುದರಲ್ಲಿ, ಪ್ರಾರ್ಥನೆ ಮಾಡುವುದರಲ್ಲಿ ಮತ್ತು ಎಲ್ಲಾ ಕಾರ್ಯಗಳಲ್ಲಿ ನೆರವನ್ನ ಕೊಟ್ಟು ಅವರು ಈ ಒಂದು ಸೇವೆಯಲ್ಲಿ ಭಾಗಿಗಳಾಗಿದ್ದಾರೆ. ಅವರು ಕೂಡ ಕ್ರಿಸ್ತ ವಂದಿಸ್ತೇನೆ. ಮತ್ತು ಹೊರಗಿನಿಂದ ಸೇವಕರನ್ನ ಕರೆತಂದಂತ ಸಮಯದಲ್ಲಿ ವಿಶೇಷ ರೀತಿಯಲ್ಲಿ ವಾಕ್ಯಗಳನ್ನ ಹಂಚುವಂತ ಸಮಯದಲ್ಲಿ ಆಂಗ್ಲ ಭಾಷೆಗೆ ಅವರು ಮಾತಾಡುವಾಗ ಆಂಗ್ಲ ಭಾಷೆಯಿಂದ ಕನ್ನಡ ಭಾಷೆಗೆ ತರ್ಜಮೆ ಮಾಡಿದಂತ ನಮ್ಮ ತರ್ಜಮೆಗಾರರಾಗಿರ್ತಕ್ಕಂಥ ಅಮಿತಾನಂದ ಮತ್ತು ಆಲ್ವಿನ್ ಪ್ರಜ್ವಲ್ ಇವರು ಕೂಡ ವಂದಿಸುವನಾಗಿದ್ದೇನೆ. ಹಾಗೆ ಎಲ್ಲಾ ಕೂಟಗಳಲ್ಲಿ ಸಂಗೀತ ಮತ್ತು ಹಾಡುಗಳನ್ನು ನುಡಿಸೋರ ಮೂಲಕವಾಗಿ, ವಾದ್ಯ ನುಡಿಸೋರ ಮೂಲಕವಾಗಿ ದೇವರ ವಾಕ್ಯ ಸಂದೇಶ ಕೇಳಲಿಕ್ಕಿಂತ ಮುಂಚಿತವಾಗಿ ಆತ್ಮಗಳ ಸಿದ್ಧಪಡಿಸುವಿಕೆಗಾಗಿ ಹಾಡುಗಳನ್ನು ಹಾಡಿದಂತ ಚಾಪಣ್ಣ ಮತ್ತು ತಂಡದವರಿಗೂ ಕೂಡ ನಾನು ವೈಯಕ್ತಿಕವಾಗಿ ಮತ್ತು ಕುಟುಂಬದವರ ಪರವಾಗಿ ನಾನು ವಂದನೆ ಸಲ್ಲಿಸುವನಾಗಿದ್ದೇನೆ. ಹೇಗೂ ಕರ್ತನ ಮಹಿಮೆಗಾಗಿ ಈ ಕೂಟಗಳು ಝೂಮ್ ಆಪ್ ಮೂಲಕವಾಗಿ ನಡೆಸಲಿಕ್ಕೆ ಎಲ್ಲಾ ಸಹಕಾರ ಕೊಟ್ಟಂತ ಪ್ರತಿಯೊಬ್ಬರಿಗೂ ವಂದಿಸುತ್ತಾ ಕರ್ತನ ಹೆಸರು ತಾನೇ ಮಹಿಮೆ ಹೊಂದಲಿ, ಆದ ನಾಮಕ್ಕೆ ಸ್ತೋತ್ರವಾಗಲಿ, ಆಮೇಲೆ. ಈಗ ಸಭಾ ಹಿರಿಯರು ದೇವಸೇಕಂತ ಆಲ್ಬರ್ಟ್ ಅಂಕಲ್ ಅವರು ಅಂತಿಮ ಆಶೀರ್ವಾದ ಪ್ರಾರ್ಥನೆ ಮಾಡೋರಾಗಿದ್ದಾರೆ. ಅದರ ನಂತರ ಇಂದಿನ ನಮ್ಮ ಆರಾಧನಾ ಕೂಟ ಮುಕ್ತಾಯ ಆಗ್ತದೆ. ಹೇಗೂ ಪ್ರಿಯ ದೇವರ ಜನರೇ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹೇಗೂ ಬಹಳ ದಿನಗಳಿಂದ ನಾವು ಪ್ರಾರ್ಥನೆ ಮಾಡ್ತಾ ಬಂದ ಹಾಗೆ ಸಭೆಯಾಗಿ ಕರ್ತನ ಸನ್ನಿಧಿಯಲ್ಲಿ ಅದನ್ನ ಆಲಯದಲ್ಲಿ ನಾವು ಕೂಡಿ ಆತನನ್ನು ಆರಾಧಿಸುವಂತ ಒಂದು ಶ್ರೇಷ್ಠ ಅಮೂಲ್ಯವಾದಂತ ಸಮಯವನ್ನು ನಮಗೆ ಒದಗಿಸಿಕೊಟ್ಟದಕ್ಕಾಗಿ ಕರ್ತನಿಗೆ ಸ್ತೋತ್ರ ಸಲ್ಲಿಸೋಣ. ಆತನ ಆಶೀರ್ವಾದ ಬೇಡಿಕೊಳ್ಳೋಣ. ಯೆಹೋವನು ನಿಮ್ಮನ್ನ ಆಶೀರ್ವದಿಸಿ ಕಾಪಾಡಲಿ. ಯೆಹೋವನು ತನ್ನ ಪ್ರಸನ್ನ ಮುಖದಿಂದ ನೋಡಿ ನಿಮ್ಮ ಮೇಲೆ ದಯವಿಡಲಿ. ಯೆಹೋವನು ತನ್ನ ಕೃಪಾ ಕಟಾಕ್ಷದಿಂದ ನಿಮಗೆ ಸಮಾಧಾನ, ಶಾಂತಿ, ಆರೋಗ್ಯ ದಯಪಾಲಿಸಲಿ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ರಕ್ಷಕನಾದಂಥ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧ ಆತ್ಮನ ಅನ್ಯೋನ್ಯ ಸಹವಾಸ ಹಾಗೂ ಪರಲೋಕದ ಸಕಲ ಆಶೀರ್ವಾದಗಳು ಈಗಾಗಲೇ ತಮ್ಮ ಕೃತಜ್ಞತಾ ಬಲಿಗಳನ್ನು ಸಮರ್ಪಿಸಿ ನಿನ್ನನ್ನು ಗೌರವಿಸಿ ನಿನ್ನನ್ನು ಪ್ರೀತಿಸಿದ ಎಲ್ಲ ನಿನ್ನ ಪ್ರೀತಿಯ ಮಕ್ಕಳ ಸಂಗಡಲು ಹಾಗೂ ಜೊತೆಯಾಗಿದ್ದ ಎಲ್ಲ ಪ್ರಿಯ ದೇವ ಜನರ ಸಂಗಡಲು ಆದಿಯಲ್ಲಿದ್ದಂತೆ ಇಂದು ಎಂದು ಸದಾ ಕಾಲ ಇರಲಿ ಸ್ವಾಮಿ.